ಸ್ನೇಹಿತರೆ, ಈಗ ಇವತ್ತಿಂದ ನಾವು ಈಗಾಗಲೇ ತಿಳ್ಕೊಂಡಿದ್ದ ಪ್ರಕಾರ, ಪಬ್ಲಿಷ್ ಮಾಡಿದ ಪ್ರಕಾರ, ಇವತ್ತಿಂದ ಭಿನ್ನವಾಗಿ ಯೋಚಿಸು ಅಂತ ಈ ಅದ್ಭುತವಾದ ಶೀರ್ಷಿಕೆ ಇವತ್ತಿಂದ ಪ್ರಾರಂಭಿಸ್ಕೊತಾ ಇದ್ವಿ. ಅದು 10 ಭಾಗಗಳು ಈ ತಿಂಗಳಲ್ಲಿ, ಮತ್ತೆ ಇನ್ನು ಮುಂದಿನ ತಿಂಗಳಲ್ಲಿ ಇನ್ನೊಂದು 10 ಭಾಗಗಳು, ಅದಾದ್ಮೇಲೆ ಇನ್ನೊಂದು ತಿಂಗಳಲ್ಲಿ 10 ಭಾಗಗಳು, 30 ಭಾಗಗಳು ಈ ಶೀರ್ಷಿಕೆ, ಈ ಸಬ್ಜೆಕ್ಟ್ಗೆ ಬೇಕಾಗಿರೋದು. ಸೊ ಅದಕ್ಕೋಸ್ಕರ ಪ್ರತಿ ತಿಂಗಳಲ್ಲಿ 10 ಭಾಗಗಳು ನಾವು ಕವರ್ ಮಾಡ್ಕೊತಾ ಹೋಗ್ತೀವಿ. ಸೊ ಇಂಥ ಅದ್ಭುತವಾದ ಜ್ಞಾನ, ಒಂದು ಅದ್ಭುತವಾದ ಬುಕ್ಕಿಂದ ನಾವು ನಿಮಗೆ ಹೇಳ್ಕೊಡಕ್ಕೆ ಪ್ರಯತ್ನ ಮಾಡ್ತಾ ಇರ್ತೀವಿ. ಸೊ ನಮ್ಮ ಸೀನಿಯರ್ ಮಾಸ್ಟರ್ಸ್ ಇಂದ ಇಂಥ ಅದ್ಭುತವಾದ ಜ್ಞಾನ ಹಂಚಿಕೆ ಪ್ರತಿ ದಿವಸ ಆಗ್ತಾ ಇರ್ತದೆ, ನಿರಂತರ ಆಗ್ತಾ ಇರ್ತದೆ. ಒಂದು 10 ದಿವಸ ಈ ತಿಂಗಳಲ್ಲಿ, ಅಂದ್ರೆ 10 ಭಾಗದಲ್ಲಿ ಈ ತಿಂಗಳಲ್ಲಿ ನಾವು ಖಂಡಿತವಾಗಿ ಕವರ್ ಮಾಡ್ಕೊತೀವಿ. ಸೊ ಈ ಅದ್ಭುತವಾದ ಜ್ಞಾನ, ಭಿನ್ನವಾಗಿ ಯೋಚಿಸು ಅಂತ ಈ ಅದ್ಭುತವಾದ ಬುಕ್ ಇದೆ. ಈ ಬುಕ್ಕನ್ನು ನೀವು ಈ ಪೂರ್ತಿ ಈ ಸ್ವಾಧ್ಯಾಯ ಆದ್ಮೇಲೆ, ಅಂದ್ರೆ 30 ಭಾಗಗಳಾದ್ಮೇಲೆ ಆ ಬುಕ್ಕನ್ನು ನೀವು ಖಂಡಿತವಾಗಿ ಖರೀದಿ ಮಾಡಿ ಮತ್ತೆ ಹೆಚ್ಚಾಗಿ ನೀವು ಓದ್ಕೋಬಹುದು. ಇಲ್ಲಾಂದ್ರೆ ಈ 10 ಭಾಗಗಳಾದ್ಮೇಲೆ ನೀವು ಆ ಬುಕ್ಕನ್ನು ನೀವು ನೆಕ್ಸ್ಟ್ ಸೆಪ್ಟೆಂಬರ್ 15 ಯಾವಾಗ ಬರ್ತಿರೋ ನಮ್ಮ ಕೇಂದ್ರಕ್ಕೆ, ಸೊ ನಮ್ಮ ಮಾತಾರ್ ಫೌಂಡೇಶನ್ಗೆ ಅವತ್ತಿನ ನೇರವಾಗಿ ಭೇಟಿ ಇದೆ. ಸೊ ಆ ಕಾರ್ಯಕ್ರಮದಲ್ಲಿ ಆ ಬುಕ್ಕನ್ನು ನೀವು ಖರೀದಿ ಮಾಡ್ಬೋದು ನಮ್ಮ ಸೆಂಟರಲ್ಲಿ. ಸ್ನೇಹಿತರೆ, ಈಗ ಈ ಕಾರ್ಯಕ್ರಮ ಪ್ರಾರಂಭಿಸ್ಕೊಳ್ಳೋಣ. ಸೊ ನಮ್ಮ ಸೀನಿಯರ್ ಮಾಸ್ಟರ್ ಆದ ಸೂರನಾಗಾಂಬಿಕ್ ಮೇಡಮ್ ಈಗಾಗಲೇ ಆಗಮಿಸಿದ್ದಾರೆ. ಅವ್ರಿಗೆ ಎಲ್ಲರನ್ನು ಜೋರಾದ ಚಪ್ಪಾಲಿಂದ ವೆಲ್ಕಮ್ ಮಾಡ. ವೆಲ್ಕಮ್ ಮೇಡಮ್, ಶುಭೋದಯ. ಎಸ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಮೇಡಮ್. ಸೊ ಇವತ್ತಿನ ಭಾಗ 1 ಶುರು ಮಾಡ್ತಾ ಇದ್ದೀವಿ ಸ್ನೇಹಿತರೆ. ಸೊ ಈಗ ಮೇಡಮ್ ಅವ್ರಿಗೆ ನಾವು ಸ್ವಾಗತ ಕೋರಿದ್ವಿ. ಥ್ಯಾಂಕ್ ಯು ಮೇಡಮ್, ಓವರ್ ಟು ಯು. ಥ್ಯಾಂಕ್ ಯು. ಎಲ್ಲ ಆತ್ಮ ಬಂಧುಗಳಿಗೆ ಆತ್ಮಪೂರ್ವಕ ಪ್ರಣಾಮಗಳು. ಮೊದಲಿಗೆ ನಿಮ್ಮೆಲ್ಲರ ಪ್ರೀತಿಯ ಗುರುಗಳಾದಂತ ಬ್ರಹ್ಮರ್ಷಿ ಪಿತಾಮಹ ಶ್ರೀ ಸುಭಾಷ್ ಪತ್ರಿಜಿಯವರಿಗೆ ಮತ್ತು ಗುರುಮಾತೆ ಸ್ವರ್ಣಮಾಲಾ ಪತ್ರಿಯಮ್ಮನವರಿಗೆ ಅನಂತ ಆತ್ಮಪೂರ್ವಕ ಪ್ರಣಾಮಗಳನ್ನ ಅರ್ಪಿಸುತ್ತಾ ಈ ದಿನದ ಈ ಕಾರ್ಯಕ್ರಮವನ್ನ ಪ್ರಾರಂಭ ಮಾಡೋಣ. ಮಹಾವತಾರ್ ಫೌಂಡೇಶನ್ ಇದು ಒಂದು ಅದ್ಭುತವಾದ ವೇದಿಕೆ. ಈ ವೇದಿಕೆಯಲ್ಲಿ ನಿರಂತರವಾಗಿ ಧ್ಯಾನ, ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಅನ್ನುವಂಥದ್ದು ನಡೀತಾ ಬರ್ತಾ ಇದೆ. ಅನೇಕ ಅಂಶಗಳ ಮೇಲೆ ಅದ್ಭುತವಾದಂತ ವಿಚಾರಗಳ ಹಂಚಿಕೆ ಅನ್ನೋದು ನಡೀತಾ ಬರ್ತಾ ಇದೆ. ಪ್ರಸ್ತುತ ಈಗ ಭಿನ್ನವಾಗಿ ಆಲೋಚಿಸು ಅನ್ನುವಂತ ಒಂದು ಪುಸ್ತಕದ ಸ್ವಾಧ್ಯಾಯ ಇಲ್ಲಿ ನಡೆಯುವಂತದ್ದು ಮಾಸ್ಟರ್ಸ್. ಈ ಒಂದು ಭಿನ್ನವಾಗಿ ಆಲೋಚಿಸು ಅನ್ನುವಂತ ಈ ಒಂದು ಪುಸ್ತಕವನ್ನ ಮೂಲತಃ ತೆಲುಗು ಭಾಷೆಯಲ್ಲಿ ಶ್ರೀ ಪ್ರಕೃತಿ ಉಮಾಮಹೇಶ್ ಅವರು ಬರೆದಿರ್ತಕ್ಕಂಥದ್ದು. ಇದನ್ನ ಕನ್ನಡ ಭಾಷೆಗೆ ಭಾವಾನುವಾದ ಮಾಡುವಂತ ಅವಕಾಶ ನನಗೆ ಸಿಕ್ಕಿರ್ತಕ್ಕಂಥದ್ದು. ಮಾಸ್ಟರ್ಸ್, ಈ ಪುಸ್ತಕವನ್ನ ನಾನು ಭಾವಾನುವಾದ ಮಾಡ್ಬೇಕಾದ್ರೆ ನನಗೆ ಅದ್ಭುತವಾಗಿರ್ತಕ್ಕಂಥ ಆ ಒಂದು ಟ್ರಾನ್ಸ್ಫಾರ್ಮೇಶನ್ ಅನ್ನೋದು ನನಗೆ ಸಿಗ್ತಾ ಬಂತು ಮಾಸ್ಟರ್ಸ್. ಈ ಪುಸ್ತಕದ ಮುಖ್ಯ ಸಂದೇಶ ಏನು ಅಂತಂದ್ರೆ, ಎಲ್ಲಿಯಾದರೂ ಯಾವಾಗಲಾದರೂ ನಾವು ಆನಂದವಾಗಿ ಜೀವಿಸುವುದಕ್ಕೆ ಸರಿಯಾದ ಆಲೋಚನಾ ವಿಧಾನಗಳು, ಆ ಒಂದು ಆಲೋಚನಾ ವಿಧಾನಗಳ ಸಾರ ಸಂಗ್ರಹವೇ ಈ ಭಿನ್ನವಾಗಿ ಆಲೋಚಿಸು ಪುಸ್ತಕ. ಮಾಸ್ಟರ್ಸ್, ನಮ್ಗೆ ನಮ್ಮ ಆಲೋಚನೆಗಳೇ ನಮ್ಮ ಜೀವನ ಆಗಿದೆ. ನಮ್ಮ ಆಲೋಚನೆಗಳು ಹೇಗಿರುತ್ತೋ ಹಾಗೆ ಎಲ್ಲವೂ ಕೂಡ ಸೃಷ್ಟಿ ಆಗ್ತಾ ಇರುತ್ತೆ. ಯಾಕೆ ಅಂತಂದ್ರೆ ದೃಷ್ಟಿಯಂತೆ ಸೃಷ್ಟಿ, ಯದ್ಭಾವಂ ತದ್ಭವತಿ. ನಾವು ಯಾವ ರೀತಿಯಾಗಿ ಆಲೋಚನೆ ಮಾಡ್ತಾ ಇರ್ತೀವೋ ಆ ರೀತಿಯಾಗಿರುವಂತದ್ದೇ ನಮ್ಮ ಜೀವನದಲ್ಲಿ ಕ್ರಿಯೇಟ್ ಆಗ್ತಾ ಇರುತ್ತೆ. ಈ ರೀತಿಯಾಗಿರೋದ್ರಿಂದ ನಮ್ಗೆ ಗೊತ್ತಿಲ್ದೇನೆ ಸರಿಯಲ್ಲದ ಆಲೋಚನಾ ವಿಧಾನಗಳಿಂದ ಎಷ್ಟೆಷ್ಟೋ ರೀತಿಯಲ್ಲಿ ಅನೇಕ ರೀತಿಯಾಗಿರ್ತಕ್ಕಂಥ ಸಮಸ್ಯೆಗಳನ್ನ ವಿನಾಕಾರಣ ನಮ್ಗೆ ಗೊತ್ತಿಲ್ಲದೆ ನಾವೇ ಸೃಷ್ಟಿ ಮಾಡ್ಕೊಳ್ತಾ ಇದ್ದೀವಿ ನಮ್ಮ ಜೀವನದಲ್ಲಿ. ಈ ಅನೇಕ ಅಂಶಗಳನ್ನ ಈ ಪುಸ್ತಕ ನಮ್ಗೆ ತಿಳಿಸುತ್ತೆ. ನಮ್ಮ ಸರಿಯಲ್ಲದ ಆಲೋಚನಾ ವಿಧಾನಗಳು ಯಾವ್ಯಾವ ರೀತಿಯಾಗಿರುತ್ತೆ, ಸರಿಯಾದ ಆಲೋಚನಾ ವಿಧಾನ ಏನು ಅನ್ನುವಂಥದ್ದನ್ನೆಲ್ಲ ತಿಳಿಸುತ್ತೆ. ನೋಡಿ ಮಾಸ್ಟರ್ಸ್, ನಾನು ಈ ಶರೀರ ಅಲ್ಲ ಆತ್ಮ, ನಾನು ಅಯಮಾತ್ಮ ಬ್ರಹ್ಮ, ಅಹಂ ಬ್ರಹ್ಮಾಸ್ಮಿ, ಮಮಾತ್ಮ ಸರ್ವಭೂತಾತ್ಮ. ಈ ತರ ಅದ್ಭುತವಾಗಿರ್ತಕ್ಕಂಥ ಈ ಒಂದು ಸತ್ಯದ ವಾಕ್ಕುಗಳನ್ನ ನಾವು ಕೇಳಿಸ್ಕೊಳ್ತಾ ಇರ್ತೀವಿ. ಆ ಎಲ್ಲವೂ ಕೂಡ ನಮ್ಗೆ ಅರ್ಥ ಆಗ್ಬೇಕು ಅಂತಂದ್ರೆ ಮನುಷ್ಯ ಹಲವಾರು ಹಂತಗಳನ್ನ ದಾಟಿ 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 ಬರ್ಬೇಕಾಗತ್ತೆ.
ವಿವಿಧ ಕೋನಗಳಲ್ಲಿ ಮನುಷ್ಯ ತನ್ನನ್ನ ತಾನು ಅರ್ಥ ಮಾಡ್ಕೋಬೇಕಾಗತ್ತೆ. ಆ ಎಲ್ಲ ಕೋನಗಳಲ್ಲಿ ಇರ್ತಕ್ಕಂತ ಆ ಒಂದು ಸತ್ಯದ ವಿಚಾರಗಳನ್ನ ಅರ್ಥ ಮಾಡ್ಕೊಂಡಾಗ ಆಗ ಇರುವಂತದ್ದೇನೆ ಆತ್ಮಸ್ಥಿತಿ. ಆತ್ಮ, ಪರಮಾತ್ಮ, ಪರಮಾತ್ಮನೇ ಸರ್ವಾತ್ಮ ಅನ್ನೋಂತ ಆ ಒಂದು ಸ್ಥಿತಿ ಇರುತ್ತೆ. ಆ ಒಂದು ಸ್ಥಿತಿಗೆ ಬರೋದಿಕ್ಕೆ ಈ ಒಂದು ಎಲ್ಲ ಹಂತಗಳು ದಾಟೋದಿಕ್ಕೆ ನೋಡ್ರಿ ಇಂತಹ ಪುಸ್ತಕಗಳು ನಮ್ಗೆ ಅದ್ಭುತವಾಗಿ ಸಹಾಯವನ್ನ ಮಾಡುತ್ತೆ ಮಾಸ್ಟರ್ಸ್. ಈ ಪುಸ್ತಕದಲ್ಲಿ ಒಟ್ಟು 18 ಅಧ್ಯಾಯಗಳಿದೆ. ಆ 18 ಅಧ್ಯಾಯಗಳಲ್ಲಿ ಮೊದಲನೇದು ನೋವು ಮತ್ತೆ ದುಃಖ ಅನ್ನುವಂಥದ್ದು. ಕೆಲವರು ಮಹನೀಯರು ಈ ಪುಸ್ತಕವನ್ನ ಸ್ವಾಧ್ಯಾಯ ನಡೆಸಿರೋದುಂಟು ಬೇರೆ ಬೇರೆ ಒಂದು ಪ್ಲಾಟ್ಫಾರ್ಮ್ಸ್ ಅಲ್ಲಿ. ಉದಾಹರಣೆಗೆ ಅಭಿನವ ಗುರೂಜಿ ಅನ್ನುವಂತ ಹೆಸರನ್ನ ಎಷ್ಟ್ ಜನ ಕೇಳಿದಿರಿ ಅನ್ನೋದು ನನಗ್ ಗೊತ್ತಿಲ್ಲ. ಅವರು ಈ ಪುಸ್ತಕವನ್ನ ಸುಮಾರು 1.5 ವರ್ಷಗಳ ಕಾಲ ಸ್ವಾಧ್ಯಾಯ ಮಾಡಿದ್ರು. ಆ 1.5 ವರ್ಷಗಳ ಕಾಲ ಸ್ವಾಧ್ಯಾಯ ಮಾಡಿದಂತ ಸಂದರ್ಭದಲ್ಲಿ ಅವರು ಹೇಳಿರ್ತಕ್ಕಂಥದ್ದು ಇದು ಆಧುನಿಕ ಭಗವದ್ಗೀತೆ ಅನ್ನುವಂತ ವಿಚಾರವನ್ನ ಅವರು ತಿಳಿಸಿರ್ತಕ್ಕಂಥದ್ದು. ಯಾಕೆ ಅಂತಂದ್ರೆ ನಿಜವಾಗ್ಲೂ ಇದು ಸತ್ಯ ಹೌದು ಮಾಸ್ಟರ್ಸ್. ಆ ಕಾಲದಲ್ಲಿ ಶ್ರೀಕೃಷ್ಣ ಹೇಳಿರ್ತಕ್ಕಂತ ಆ ಒಂದು ಭಗವದ್ಗೀತೆ ಆ ರೀತಿಯಾಗಿ ಎಲ್ಲರನ್ನು ಕೂಡ ಜ್ಞಾನದ ದಾರಿಯಲ್ಲಿ ನಡೆಸ್ತು. ಆದ್ರೆ ಈಗ ಪ್ರಸ್ತುತ ಈ ಆಧುನಿಕ ಯುಗದಲ್ಲಿ ಯಾವ ರೀತಿಯಾಗಿ ನಮ್ಗೆ ವಿಚಾರಗಳನ್ನ ತಿಳಿಸಿದ್ರೆ ನಮ್ಗೆ ನೇರವಾಗಿ ಒಳಕ್ ಹೋಗುತ್ತೋ ಆ ರೀತಿಯಾಗಿ ಈ ಪುಸ್ತಕ ನಮ್ಗೆ ಜ್ಞಾನವನ್ನ ಕೊಡ್ತಾ ಇರ್ತಕ್ಕಂಥದ್ದು. ಅದು ಮಾಸ್ಟರ್ಸ್ ಈ ಪುಸ್ತಕದ ಒಂದು ವಿಶೇಷತೆ. ಬಹಳ ಸರಳವಾಗಿ ಎಲ್ಲಾರನ್ನು ಕೂಡ ರೀಚ್ ಆಗುವಂತದ್ದಾಗಿದೆ. ಈಗ ಮೊದಲನೇ ಚಾಪ್ಟರ್ ನೋವು ದುಃಖ ಅನ್ನುವಂಥದ್ದು. ನೋವು ದುಃಖ, ಈ ನೋವು ದುಃಖ ಅನ್ನುವಂಥದ್ದು ಮನುಷ್ಯನಿಗೆ ಎಷ್ಟೆಷ್ಟು ಕೋನಗಳಲ್ಲಿ ಬರ್ತಾ ಇರುತ್ತೆ. ಆ ನೋವು ದುಃಖ ಅನ್ನುವಂತ ಈ ಒಂದು ವಿಚಾರವನ್ನ ನಾವು ಯಾವ ರೀತಿಯಾಗಿ ಅರ್ಥ ಮಾಡ್ಕೋಬೇಕು. ನೋವು ಮತ್ತೆ ದುಃಖ ಅನ್ನುವಂಥದ್ದು ಇಲ್ಲದ ಹಾಗೆ ನಾವು ಬದುಕೋದಿಕ್ಕೆ ಸಾಧ್ಯ ಇದೆಯೋ ಇಲ್ವೋ, ಈ ಅನೇಕ ವಿಚಾರಗಳನ್ನ ಈ ಪುಸ್ತಕ ನಮ್ಗೆ ತಿಳಿಸುತ್ತೆ ಮಾಸ್ಟರ್ಸ್. ನೋಡಿ, ಈ ಒಂದು ಚಾಪ್ಟರ್ ನಲ್ಲಿ ಮೊದಲನೇದಾಗಿ ಈ ಒಂದು ಚಾಪ್ಟರ್ ಒಂದು ಕಥೆ ಮುಖಾಂತರ ಪ್ರಾರಂಭ ಆಗುತ್ತೆ. ಈ ಒಂದು ಕತೆ ಎಷ್ಟು ಸರಳವಾಗಿ ಸುಲಭವಾಗಿ ನಮ್ಗೆ ಅರ್ಥ ಆಗುತ್ತೆ ಅಂತಂದ್ರೆ ಮಾಸ್ಟರ್ಸ್, ಒಂದೂರಲ್ಲಿ ಒಬ್ಬ ಯೋಗಿ ಇರ್ತಾನೆ. ಆತ ಮಹಾನ್ ಜ್ಞಾನಿ. ಜನ ಆತನ ಹತ್ರಕ್ಕೆ ತಮ್ಮ ಕಷ್ಟಗಳನ್ನ ಪರಿಹಾರ ಮಾಡ್ಕೋಬಹುದು ಅನ್ನುವಂತ ಒಂದು ನಂಬಿಕೆಯಿಂದ ಆತನ ಹತ್ರಕ್ಕೆ ಬರ್ತಾ ಇರ್ತಾರೆ. ಬಂದಂತ ಪ್ರತಿಯೊಬ್ರು ಯಾವಾಗ್ಲೂ ಕೂಡ ಅವರು ಏನು ಕಷ್ಟಗಳನ್ನ ಅನುಭವಿಸ್ತಾ ಇದ್ದಾರೆ, ಏನು ದುಃಖ ಇದೆ, ಏನು ನೋವಿದೆ, ಎಂತ ಒಂದು ಸಂಕಟ ಇದೆ ಅದನ್ನ ಹೇಳ್ಕೊಳ್ತಾ ಇರ್ತಾರೆ. ಬಂದ ಪ್ರತಿ ಸರ್ತಿ ಕೂಡ ಅದೇ ನೋವು ಅದೇ ದುಃಖ ಅದನ್ನ ಹಾಗೇನೆ ಅವರು ಹೇಳ್ತಾ ಹೋಗ್ತಾ ಇರ್ತಾರೆ. ಎಷ್ಟು ಸರ್ತಿ ಬಂದ್ರೆ ಅಷ್ಟು ಸರ್ತಿನೂ ಅದನ್ನೇ ಹೇಳ್ತಾ ಇದ್ದಾಗ ಆ ಯೋಗಿ ಇವ್ರಿಗೆ ಒಂದು ಸತ್ಯದ ವಿಚಾರವನ್ನ ಅರ್ಥ ಮಾಡಿಸ್ಬೇಕು ಅಂತ ಅನ್ಕೊಳ್ತಾರೆ. ಅನ್ಕೊಂಡು ಏನ್ ಮಾಡ್ತಾರೆ ಗೊತ್ತಾ, ಒಂದಿನ ಎಲ್ಲಾರು ಇದೇ ರೀತಿಯಾಗಿ ಬಂದಿರ್ತಾರೆ ಯೋಗಿ ಹತ್ರಕ್ಕೆ ಬಂದಾಗ ಆತ ಒಂದು ಜೋಕ್ ಅನ್ನ ಹೇಳ್ತಾರೆ. ಆ ಜೋಕನ್ನ ಕೇಳಿಸ್ಕೊಂಡಂತ ಅಲ್ಲಿದ್ದವರೆಲ್ಲರೂ ಕೂಡ ಬಿದ್ದು ನಗ್ತಾರೆ. ಸ್ವಲ್ಪ ಹೊತ್ತಾದ್ಮೇಲೆ ಆ ಯೋಗಿ ಪುನಃ ಅದೇ ಜೋಕನ್ನ ಹೇಳ್ತಾನೆ. ಆ ಜೋಕನ್ನ 2ನೇ ಸರ್ತಿ ಆ ಜೋಕನ್ನ ಹೇಳಿದಾಗ ಅಲ್ಲಿದ್ದವರಲ್ಲಿ ಕೆಲವರು ಮಾತ್ರ ನಗ್ತಾರೆ. ಮತ್ತೆ ಆ ಯೋಗಿ ಅದೇ ಜೋಕನ್ನ 3ನೇ ಬಾರಿಗೂ ಕೂಡ ಹೇಳಿದಾಗ ಅಲ್ಲಿದ್ದಂಥವ್ರು ಯಾರು ಕೂಡ ನಗೋದೇ ಇಲ್ಲ. ಆಗ ಆ ಯೋಗಿ ಹೇಳ್ತಾರಂತೆ, ನೋಡಿ, ನಾನ್ ಹೇಳಿದ್ದು ಬರೀ ಜೋಕ್, ನಗುವಂತ ಒಂದು ವಿಷಯ. ಅದನ್ನ ನಾನು ಹೇಳಿದ್ರೇನೆ ಪುನಃ ನಿಮ್ ಕೈಲಿ ನಗಕ್ ಆಗ್ತಾ ಇಲ್ವಲ್ಲ. ಅಂತದ್ದು ಬಂದ ಪ್ರತಿ ಸಾರ್ತಿನೂ ಎಷ್ಟು ಒಂದು 20 ಸರ್ತಿ ಬಂದ್ರು 30 ಸರ್ತಿ ಬಂದ್ರು ಬಂದ ಪ್ರತಿ ಸಾರ್ತಿನೂ ನೀವು ಹೇಳಿದ ಕಷ್ಟನೇ ಹೇಳ್ತಾ ಇದ್ರಿ, ಹೇಳಿದ ದುಃಖನೇ ಹೇಳ್ತಾ ಇದ್ರಿ, ಹೇಳಿದ ನೋವನ್ನೇ ಹೇಳ್ತಾ ಇದ್ರಿ. ಏನಾದ್ರೂ ವ್ಯತ್ಯಾಸ ಇದೆಯಾ? ಏನು ವ್ಯತ್ಯಾಸ ಇಲ್ಲ. ನೀವು ಕಷ್ಟ ಇದೆ ನೋವು ದುಃಖ ಇದೆ ಅಂತ ಏನ್ ಹೇಳ್ತಾ ಇದ್ದೀರಿ, ಆ ನೋವು ದುಃಖದ ಮೇಲೆ ನೀವೇನ್ ಫೋಕಸ್ ಮಾಡ್ತಾ ಇದ್ದೀರಿ, ಆ ನೋವು ದುಃಖದ ಮೇಲೆ ಆ ಕಷ್ಟದ ಮೇಲೆ ನೀವು ಫೋಕಸ್ ಮಾಡೋದ್ರ ಬದಲು ಅದರ ಪರಿಹಾರದ ಮೇಲೆ ನೀವು ಫೋಕಸ್ ಮಾಡಿದಾಗ ಆ ಕಷ್ಟಕ್ಕೆ ಪರಿಹಾರ ಅನ್ನೋದು ಅಲ್ಲಿ ಸಿಗೋದಿಕ್ಕೆ ಅವಕಾಶ ಆಗತ್ತೆ ಅನ್ನುವಂತ ವಿಚಾರವನ್ನ ನಾವು ಈ ಒಂದು ಕಥೆಯಲ್ಲಿ ನಾವು ಅರ್ಥ ಮಾಡ್ಕೋಬಹುದಾಗಿದೆ. ಇದು ಮಾಸ್ಟರ್ಸ್ ಮೊದಲನೇ ಕತೆ, ನೋವು ಮತ್ತೆ ದುಃಖ ಅನ್ನುವಂಥದ್ದು. ಅಂದ್ರೆ ನಮ್ಮ ಆಲೋಚನೆಗಳು ಯಾವಾಗ್ಲೂ ಕೂಡ ನಮ್ಮಲ್ಲಿ ಏನು ನೋವು ಕಷ್ಟ ಅನ್ನುವಂಥದ್ದಿದೆ ಅದರ ಮೇಲಕ್ಕೆ ಹೋಗ್ತಾ ಇರುತ್ತೆ. ಆ ನೋವು ಮತ್ತೆ ದುಃಖ ಆ ಕಷ್ಟವನ್ನ ಪರಿಹಾರ ಮಾಡ್ಕೊಳ್ಳೋದಕ್ಕೆ ದಾರಿ ಏನ್ ಮಾಡಿದ್ರೆ ಇದು ಕ್ಲಿಯರ್ ಆಗುತ್ತೆ ಅನ್ನೋದ್ರ ಕಡೆ ನಮ್ಮ ಆಲೋಚನೆ ಹೋಗ್ತಾ ಇರಲ್ಲ. ಈ ಒಂದು ಕತೆ ಮುಖಾಂತರ ಈ ಪುಸ್ತಕದಲ್ಲಿ ನಮಗೆ ಅರಿವನ್ನ ಮೂಡಿಸುವಂತ ಒಂದು ಪ್ರಯತ್ನ ನಡೆದಿದೆ ಮಾಸ್ಟರ್ಸ್. ಇದು ಮೊದಲನೇ ಕತೆ ಆದ್ಮೇಲೆ ಇನ್ನ ನೆಕ್ಸ್ಟ್ ಈ ಪುಸ್ತಕದಲ್ಲಿ ಪ್ರತಿಯೊಂದು ಚಾಪ್ಟರ್ ಅಲ್ಲೂ ಕೂಡ ಕೊಟೇಶನ್ಸ್ ಮತ್ತೆ ಅದರ ವಿವರಣೆ ಮುಖಾಂತರ ನಮ್ಗೆ ವಿಷಯಗಳನ್ನ ತಿಳಿಸ್ತಾ ಹೋಗಿರುವಂತದ್ದು.
ಒಂದು ಕೊಟೇಶನ್ ಇರುತ್ತೆ, ಆ ಒಂದು ಕೊಟೇಶನ್ಗೆ ಸಂಬಂಧಪಟ್ಟ ಹಾಗೆ ವಿವರಣೆ ಇರುತ್ತೆ. ಈ ರೀತಿಯಾಗಿ ಇರುತ್ತೆ ಮಾಸ್ಟರ್ಸ್ ಈ ಪುಸ್ತಕದಲ್ಲಿರ್ತಕ್ಕಂಥ ವಿಷಯ ಎಲ್ಲ ಕೂಡ. ಇನ್ನು ಈ ಕತೆ ಆದ್ಮೇಲೆ ಈ ಒಂದು ಚಾಪ್ಟರ್ ನಲ್ಲಿ ಇರ್ತಕ್ಕಂಥ 1ನೇ ಕೊಟೇಶನ್ ಅನ್ನ ಈಗ ನಾವು ಗಮನಿಸೋಣ ಮಾಸ್ಟರ್ಸ್. ಜೀವನದಲ್ಲಿ ಕಷ್ಟಗಳು ಇರುವುದು ಸಹಜ, ಆದರೆ ನೋವುಗಳು ಇರುವುದೇ ಅಸಹಜ ಅಂತ ಹೇಳಿದ್ದಾರೆ. ಕಷ್ಟಗಳು ಇರುವುದು ಸಹಜ, ನೋವುಗಳು ಇರುವುದು ಅಸಹಜ ಅಂದ್ರೆ ಅದು ಹೇಗೆ? ಕಷ್ಟ ಬೇರೆ, ನೋವು ಬೇರೆನಾ? ಇದನ್ನ ಹೇಗೆ ಅರ್ಥ ಮಾಡ್ಕೋಬೇಕು ಮಾಸ್ಟರ್ಸ್? ನಾವು ಈ ಒಂದು ಭೂಮಿ ಮೇಲೆ ಅನೇಕ ಜನ ಮಹಾತ್ಮರನ್ನ ನಾವು ನೋಡಿದಾಗ, ಉದಾಹರಣೆಗೆ ರಾಮ ಆಗಿರ್ಬೋದು, ಕೃಷ್ಣ ಆಗಿರ್ಬೋದು, ಬುದ್ಧ ಆಗಿರ್ಬೋದು, ಜೀಸಸ್ ಆಗಿರ್ಬೋದು, ಈ ಅಬ್ದುಲ್ ಕಲಾಂ ಅವ್ರ ಆಗಿರ್ಬೋದು, ಯಾರನ್ನೇ ತಗೊಳ್ರಿ, ಪ್ರತಿಯೊಬ್ಬರ ಜೀವನದಲ್ಲಿ ಕಷ್ಟ ಅನ್ನೋದಿದೆ. ಆದ್ರೆ ಆ ಕಷ್ಟ ಇದ್ರೂ ಕೂಡ ಅವ್ರು ಎಲ್ಲೂ ಕೂಡ ದುಃಖದಲ್ಲಿರೋದು ನಮ್ಗೆ ಕಾಣಿಸ್ಲಿಲ್ಲ. ಅವ್ರಿಗೆ ಆ ಕಷ್ಟ ಅನ್ನೋದು ಕಷ್ಟ ಅಂತ ಅನ್ನಿಸ್ಲಿಲ್ಲ, ಅವ್ರು ಅದನ್ನ ಕಷ್ಟವಾಗಿ ಸ್ವೀಕರಿಸ್ಲಿಲ್ಲ. ಇದು ಮಾಸ್ಟರ್ಸ್. ಇದನ್ನ ಇನ್ನೊಂದು ಉದಾಹರಣೆ ಮುಖಾಂತರ ಕೂಡ ಅರ್ಥ ಮಾಡ್ಕೊಳ್ಳೋಣ. ಈ ಒಂದು ಉದಾಹರಣೆ ಬಹಳ ಅದ್ಭುತವಾಗಿ ಕೊಟ್ಟಿದ್ದಾರೆ ಈ ಒಂದು ಪುಸ್ತಕದಲ್ಲಿ. ಒಂದೇ ರೀತಿಯಾಗಿರ್ತಕ್ಕಂಥ ಕಷ್ಟ ಇಬ್ಬರು ವ್ಯಕ್ತಿಗಳಿಗೆ ಬಂದಿದೆ. ಸೇಮ್ ಪ್ರಾಬ್ಲಮ್ ಇಬ್ಬರು ವ್ಯಕ್ತಿಗಳಿಗೆ ಬಂದಿದೆ. ಒಬ್ಬ ವ್ಯಕ್ತಿ ಆ ಸಮಸ್ಯೆಯನ್ನ ತುಂಬಾ ಕಷ್ಟವಾಗಿ ತಗೊಳ್ತಾ ಇದ್ದಾನೆ, ತುಂಬಾ ದುಃಖದಿಂದ ತಗೊಳ್ತಾ ಇದ್ದಾನೆ. ನನಗೆ ಈ ಕಷ್ಟನ ತಡ್ಕೊಳಕ್ ಆಗ್ತಾ ಇಲ್ಲ, ನಂಗೆ ಸತ್ತೋಗ್ಬೇಕು ಅನ್ನಿಸ್ತಾ ಇದೆ, ನಂಗೆ ಎಲ್ಲಾದ್ರೂ ಈ ಊರ್ ಬಿಟ್ಟು ಓಡೋಗ್ಬೇಕು ಅನ್ನಿಸ್ತಾ ಇದೆ, ನಂಗೆ ಈ ಮನೆ ಬಿಟ್ಟು ಓಡೋಗ್ಬೇಕು ಅನ್ನಿಸ್ತಾ ಇದೆ, ತಲೆ ಪರ್ಚ್ಕೊಳಂಗ್ ಆಗ್ತಾ ಇದೆ. ಈ ರೀತಿಯಾಗಿರ್ತಕ್ಕಂಥ ಸ್ಥಿತಿಯಲ್ಲಿ ಆ ಮನುಷ್ಯ ಆ ಕಷ್ಟವನ್ನ ತೆಗೆದುಕೊಂಡಿದ್ದಾನೆ. ಇದು ಒಂದು ಉದಾಹರಣೆ. ಆದ್ರೆ ಅದೇ ಕಷ್ಟ ಮತ್ತೊಬ್ಬ ವ್ಯಕ್ತಿಗೂ ಕೂಡ ಬಂದಿತ್ತಲ್ಲ, ಆತ ಅದನ್ನ ಬಹಳ ಸುಲಭವಾಗಿ ತೆಗೆದುಕೊಂಡಿದ್ದಾನೆ. ಅದು ಕಷ್ಟ ಅಂತಾನೆ ಅನ್ನಿಸ್ತಾ ಇಲ್ಲ, ತುಂಬಾ ಆನಂದವಾಗಿದ್ದಾನೆ, ತುಂಬಾ ಸಂತೋಷವಾಗಿದ್ದಾನೆ. ಅವನಿಗೆ ಏನು ವ್ಯತ್ಯಾಸನೇ ಆಗಿಲ್ಲ ಆ ಒಂದು ಪ್ರಾಬ್ಲಮ್ ಬಂದಿರೋದ್ರಿಂದ. ಸೊ ಒಬ್ಬ ವ್ಯಕ್ತಿ ಇದನ್ನ ತಡ್ಕೊಳಕ್ ಆಗದೆ ಇರುವಂತ ಕಷ್ಟವಾಗಿ ತೆಗೆದುಕೊಂಡ, ನೋವು ದುಃಖ ಅಂತ ತಗೊಂಡ. ಇನ್ನೊಬ್ಬ ವ್ಯಕ್ತಿ ಅದು ನೋವು ದುಃಖ ಅಂತ ಅನ್ಸ್ಲೇ ಇಲ್ಲ. ಅಂದ್ರೆ ಸಮಸ್ಯೆ ಒಂದೇ ಆಗಿದ್ರು ಕೂಡ ಅಲ್ಲಿ ಸ್ವೀಕರಿಸಿರ್ತಕ್ಕಂಥ ಆ ಇಬ್ಬರು ವ್ಯಕ್ತಿಗಳ ಮೇಲೆ ಅದು ಬೀರಿರ್ತಕ್ಕಂಥ ಪ್ರಭಾವ ಬೇರೆ. ಹಂಗಾದ್ರೆ ಈ ನೋವು ದುಃಖ ಅನ್ನುವಂಥದ್ದು ಕಷ್ಟದಿಂದ ಬರ್ತಾ ಇಲ್ಲ ಅನ್ನುವಂಥದ್ದಲ್ಲಿ ನಮ್ಗೆ ಕ್ಲಾರಿಟಿ ಸಿಕ್ತು. ಹಾಗಾದ್ರೆ ಕಷ್ಟ ಅನ್ನುವಂಥ ಭಾವನೆ ಎಲ್ಲಿಂದ ಬರ್ತಾ ಇದೆ ಅಂತಂದ್ರೆ ನಮ್ಮ ಮನಸ್ಸಿನಿಂದ. ನಮ್ಮ ಮನಸ್ಸೇ ಎಲ್ಲದಕ್ಕೂ ಮೂಲ ಕಾರಣ. ನಮ್ಮ ಮನಸ್ಸಿನಿಂದ ಆ ಒಂದು ನೋವು ದುಃಖ ಅನ್ನುವಂಥದ್ದು ಕ್ರಿಯೇಟ್ ಆಗ್ತಾ ಇರ್ತಕ್ಕಂಥದ್ದು. ಯಾವಾಗ ನಮ್ಗೆ ಈ ವಿಷಯ ಅರ್ಥ ಆಗುತ್ತೋ ಆವಾಗ ಓಹೋ, ಇದು ಈ ಒಂದು ಕಷ್ಟ ಅನ್ನುವಂಥದ್ದೇನಿದೆ, ಆ ಕಷ್ಟದಿಂದ ಈ ನೋವು ದುಃಖ ಬರ್ತಾ ಇಲ್ಲ, ಇದು ನನ್ನ ಮನಸ್ಸಿನಿಂದ ಬರ್ತಾ ಇದೆ. ಆ ಒಂದು ಕಷ್ಟ ಇದ್ದಾಗ ನೋವು ದುಃಖ ಇಲ್ಲದ ಹಾಗೆ ಕೂಡ ನಾನು ಬದುಕ್ಬೋದು ಅನ್ನುವಂಥದ್ದು ಈ ಒಂದು ಸಂದೇಶ, ಈ ಒಂದು ಕೊಟೇಶನ್ ಇಂದ ನಮ್ಗೆ ಅರ್ಥ ಆಗುವಂಥದ್ದು. ಎಷ್ಟು ಅದ್ಭುತವಾಗಿ ತಿಳಿಸಿದ್ದಾರೆ. ಎಷ್ಟೋ ಜನ ನಮ್ಗೆ ಈ ಒಂದು ವಿಷಯ ಅರ್ಥ ಆಗ್ದಂಗೆ, ನನಗೆ ಯಾಕೆ ಇಷ್ಟೊಂದು ಕಷ್ಟ, ಯಾಕೆ ಇಷ್ಟೊಂದು ನೋವು, ನನ್ಗಿದು ಯಾಕೆ ನನ್ನ ಜೀವನದಲ್ಲಿ ಈ ರೀತಿ ಆಗ್ತಾ ಇದೆ ಅನ್ನೋ ರೀತಿಯಲ್ಲಿ ನಾವು ನೊಂದ್ಕೊಳ್ತಾ ಇರ್ತೀವಿ, ಕುಗ್ಗಿ ಹೋಗ್ತಾ ಇರ್ತೀವಿ ಮಾಸ್ಟರ್ಸ್. ಆದ್ರೆ ಆ ಒಂದು ಸಮಸ್ಯೆಗೆ ಮೂಲ ಏನು, ನಾವೇ, ನಮ್ಮ ಮನಸ್ಸೇ ಅನ್ನುವಂಥದ್ದು ಅರ್ಥ ಆದಾಗ ಅವಾಗ ನಾವ್ ಅದರಿಂದ ತುಂಬಾ ಸುಲಭವಾಗಿ ಆಚೆಗೆ ಬರೋದಿಕ್ಕೆ ಅವಕಾಶ ಆಗತ್ತೆ ಮಾಸ್ಟರ್ಸ್. ಇದು ಇಲ್ಲಿರ್ತಕ್ಕಂಥ ವಿಚಾರ. ಸೊ ಕಷ್ಟ ಅನ್ನುವಂಥದ್ದು ಮನುಷ್ಯನ ಜೀವನದಲ್ಲಿ ಇರುವಂತದ್ದು ಸಹಜ. ಕಷ್ಟಗಳನ್ನ ನಾವು ತಡಿಯಕ್ಕಾಗಲ್ಲ. ಸಮುದ್ರದಲ್ಲಿ ಅಲೆಗಳನ್ನ ತಡಿಯಕ್ಕಾಗತ್ತಾ? ಆಗೋದಿಲ್ಲ ತಾನೆ. ಅದೇ ರೀತಿಯಾಗಿ ನಮ್ಮ ಜೀವನದಲ್ಲಿ ಬರುವಂತ ಕಷ್ಟಗಳನ್ನ ನಾವು ತಡೆಯೋದಿಕ್ಕೆ ಆಗೋದಿಲ್ಲ. ಆದರೆ ಆ ಒಂದು ಕಷ್ಟಗಳನ್ನ ನಾವು ದುಃಖದಿಂದ ತೆಗೆದುಕೊಳ್ಳೋದು ಅಥವಾ ಅದನ್ನ ದುಃಖ ಅಥವಾ ನೋವು ಅಂತ ತೆಗೆದುಕೊಳ್ಳದೆ ಇರುವಂತ ಜವಾಬ್ದಾರಿ ನಮ್ಮದೇ ಆಗಿರುತ್ತೆ, ಆಯ್ಕೆ ನಮ್ಮದೇ ಆಗಿರುತ್ತೆ. ದಿನದ 24 ಗಂಟೆ ನಾವು ನಗ್ತಾ ಇದ್ರು ಕಳೆದೋಗುತ್ತೆ, ಅಳ್ತಾ ಇದ್ರು ಕಳೆದೋಗುತ್ತೆ, ನಾವು ತುಂಬಾ ಅವಮಾನ ಅಂತ ಫೀಲ್ ಆಗ್ತಾ ಇದ್ರು ಸುಮ್ನೆ ಕೂತ್ಕೊಂಡಿದ್ರು ಕಳೆದೋಗುತ್ತೆ, ಮಲ್ಕೊಂಡಿದ್ರು ಕಳೆದೋಗುತ್ತೆ, ಕೆಲಸ ಮಾಡ್ತಾ ಇದ್ರು 24 ಗಂಟೆ ಕಳೆದೋಗ್ತಾ ಇರುತ್ತೆ, ಅದ್ರ ಪಾಡಿಗೆ ಅದು ಹೊಟ್ಟೋಗ್ತಾ ಇರುತ್ತೆ. ಆ 24 ಗಂಟೆಗಳನ್ನ ಯಾವ ರೀತಿಯಾಗಿ ಕಳಿತೀವಿ ಅನ್ನೋದು ನಮ್ಮದೇ ಆಯ್ಕೆ, ನಮ್ಮದೇ ಜವಾಬ್ದಾರಿ. ಇದು ಮಾಸ್ಟರ್ಸ್ ಇಲ್ಲಿರ್ತಕ್ಕಂಥ ವಿಚಾರ. ಸೊ ಕಷ್ಟಗಳು ಅನ್ನುವಂಥದ್ದು ಸಹಜ, ನೋವು ದುಃಖ ಅನ್ನುವಂಥದ್ದು ಅಸಹಜ. ಕಷ್ಟಗಳಿಂದ ನೋವು ದುಃಖ ಬರ್ತಾ ಇಲ್ಲ, ಅದು ಅಸಹಜವಾಗಿ ಬರ್ತಾ ಇರ್ತಕ್ಕಂಥದ್ದು, ನಮಗೆ ನಾವು ಸೃಷ್ಟಿ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಇದು ಮಾಸ್ಟರ್ಸ್ ಈ ಕೊಟೇಶನ್ ನಲ್ಲಿ ಇರ್ತಕ್ಕಂಥ ಒಂದು ಅದ್ಭುತವಾದ ಸಂದೇಶ. ಈ ಕೋನದಲ್ಲಿ ನಮಗೆ ನೋವು ದುಃಖ ಹೇಗೆ ಉಂಟಾಗುತ್ತೆ ಅನ್ನೋದನ್ನ ಅರ್ಥ ಮಾಡಿಸಿದ್ದಾರೆ. ಈಗ 2ನೇ ಕೊಟೇಶನ್ ಅನ್ನ ಗಮನಿಸೋಣ. ನಾನು, ನನ್ನದು,
ನನ್ನ ಸ್ವಂತದ್ದು, ಶಾಶ್ವತವಾದದ್ದು. ಇಂತಹ ಆಲೋಚನೆಗಳೇ ದುಃಖದ ಮೂಲಗಳು, ಅರ್ಥ ಮಾಡಿಕೊಳ್ಳಿ ಅಂತ ಹೇಳ್ತಾ ಇದೆ 2ನೇ ಕೊಟೇಶನ್. ಮತ್ತೊಂದ್ ಸರ್ತಿ ಹೇಳ್ತೀನಿ ಮಾಸ್ಟರ್ಸ್. ನಾನು, ನನ್ನದು, ನನ್ನ ಸ್ವಂತದ್ದು, ಶಾಶ್ವತವಾದದ್ದು. ಇಂತಹ ಆಲೋಚನೆಗಳೇ ದುಃಖದ ಮೂಲಗಳು, ಅರ್ಥ ಮಾಡಿಕೊಳ್ಳಿ. ಎಸ್ ಮಾಸ್ಟರ್ಸ್, ಸತ್ಯ ಅಲ್ವಾ? ನಾನು, ನನ್ನದು, ನನ್ನ ಸ್ವಂತದ್ದು, ಇಂತಹ ಭಾವನೆಗಳು ನಮ್ಮಲ್ಲಿ ತುಂಬಾ ಗಟ್ಟಿಯಾಗಿರುತ್ತೆ. ನನ್ ಗಂಡ, ನನ್ ಮಕ್ಕಳು, ನನ್ ಸಂಸಾರ, ನನ್ ಆಸ್ತಿ, ನನ್ ಪಾಸ್ತಿ, ನಂದು ನಂದು ನಂದು, ಇದು ನಂದು, ಇಂಥ ಭಾವನೆ ನಮ್ಮಲ್ಲಿ ತುಂಬಾ ಸ್ಟ್ರಾಂಗ್ ಆಗಿರುತ್ತೆ. ಆ ರೀತಿಯಾಗಿದ್ದಾಗ ಯಾವಾಗ ಆ ನನ್ನದು ಅನ್ನೋದನ್ನ ನಾವು ಭಾವಿಸ್ತಾ ಇರ್ತೀವಿ, ಅದರಿಂದ ಏನಾದ್ರೂ ಸ್ವಲ್ಪ ವ್ಯತ್ಯಾಸ ಆಯ್ತು ಆ ವಿಷಯದಲ್ಲಿ ಅಂತಂದಾಗ ಸಹಜವಾಗೇನೆ ನೋವು, ದುಃಖ ಅನ್ನೋಂಥದ್ದು ನಮ್ಗೆ ಬರ್ತಾ ಇರುತ್ತೆ, ಪ್ರವಾಹದ ರೀತಿಯಲ್ಲಿ ಬರ್ತಾ ಇರುತ್ತೆ. ಈ ನಾನು, ನನ್ನದು ಅನ್ನುವಂತ ಭಾವನೆ ಯಾವುದ್ರಿಂದ ಬರ್ತಾ ಇದೆ ಅಂದ್ರೆ ವ್ಯಾಮೋಹ ಅನ್ನುವಂಥದ್ರಿಂದ ಬರ್ತಾ ಇದೆ. ನಾನು, ನನ್ನದು ಅನ್ನುವಂತ ಭಾವನೆ. ಹಾಗಾದ್ರೆ ಮೇಡಮ್, ನಾನು, ನನ್ನದು ಅನ್ನುವಂತ ಭಾವನೆ ಇರಬಾರ್ದ? ಅದು ಹೇಗೆ ಮೇಡಮ್? ಇವಾಗ ಇದು ನನ್ನ ದೇಶ, ಇದು ನನ್ನ ಕುಟುಂಬ, ಇದು 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 ನನ್ನ ಒಂದು ಮಾರ್ಗ ಅನ್ನುವಂಥದ್ದು ಇರ್ಬೇಕಲ್ವಾ ಮೇಡಮ್? ಹಾಗಾದ್ರೆ ನಾನು, ನನ್ನದು ಅನ್ನುವಂಥದ್ರಿಂದಾನೇ ದುಃಖ ಬರ್ತಾ ಇದೆ ಅಂದ್ರೆ ಹೇಗ್ ಬರುತ್ತೆ ಅನ್ನುವಂತ ಪ್ರಶ್ನೆ ಬರ್ಬೋದು. ಯಾಕೆ ಅಂತಂದ್ರೆ ಈ ಒಂದು ಪುಸ್ತಕವನ್ನ ಟ್ರಾನ್ಸ್ಲೇಷನ್ ಮಾಡ್ಬೇಕಾದ್ರೆ, ಈ ಒಂದು ಕೊಟೇಶನ್ ಅನ್ನ ಓದ್ಬೇಕಾದ್ರೆ ನನಗೆ ಈ ಪ್ರಶ್ನೆ ಬಂತು. ಈ ಪ್ರಶ್ನೆ ಬಂದಾಗ ಅಲ್ಲಿ ತೆಲುಗು ಭಾಷೆಯಲ್ಲಿ ಈ ಒಂದು ವಿಚಾರ ಇದೆ, ಅದನ್ನ ನಾನು ಕನ್ನಡ ಭಾಷೆಗೆ ಭಾವಾನುವಾದ ಮಾಡ್ಬೇಕು ಅಂತ ಸುಮ್ನೆ ಮಾಡ್ಕೊಂಡು ಹೋಗ್ಲಿಲ್ಲ. ನನಗೆ ಡೌಟ್ ಬಂದಾಗ ಮೂಲ ಲೇಖಕರು ಪ್ರಕೃತಿ ಉಮಾಮಹೇಶ್ ಅವರು ಇದಾರಲ್ವಾ, ಅವ್ರ ಹತ್ರ ನನಗೆ ಏನೇ ಸಂದೇಹ ಬಂದ್ರು ಡಿಸ್ಕಸ್ ಮಾಡಿ ನನ್ಗೆ ಕ್ಲಾರಿಟಿಯನ್ನ ತಂದ್ಕೊಂಡು ಅದು ನನಗೆ ಅರ್ಥ ಆದ್ಮೇಲೆನೆ ನಾನು ಆ ಕೊಟೇಶನ್ ಅನ್ನ ನಾನು ಟ್ರಾನ್ಸ್ಲೇಷನ್ ಮಾಡಕ್ಕೆ ಪ್ರಾರಂಭ ಮಾಡ್ತಾ ಇದ್ದಿದ್ದು. ಈ ಕೋನದಲ್ಲಿ ನಾನು ಅವ್ರ ಹತ್ರ ತುಂಬಾ ಆಳವಾಗಿ ನಾನು ವಿಚಾರ ಮಾಡಿದ್ದು ಉಂಟು ಮಾಸ್ಟರ್ಸ್. ಆ ಸಂದರ್ಭದಲ್ಲಿ ನಾನು, ನನ್ನದು, ನನ್ನ ಸ್ವಂತದ್ದು ಅಂತಂದಾಗ ಅಲ್ಲಿ ನಮ್ಮ ಭಾವನೆ ಮುಖ್ಯ ಆಗತ್ತೆ. ನಾನು ಯಾವ ಸ್ಥಿತಿಯಲ್ಲಿ ಅದನ್ನ ನಾನು ಭಾವನೆ ಮಾಡ್ತಾ ಇದ್ದೀನಿ, ಫೀಲ್ ಆಗ್ತಾ ಇದ್ದೀನಿ, ಶರೀರ ಮತ್ತು ಮನಸ್ಸಿನ ಸ್ಥಾಯಿಯಲ್ಲಿ ನಾನು ಅದನ್ನ ಫೀಲ್ ಆಗ್ತಾ ಇದ್ದೀನಿ ಅಂತಂದ್ರೆ ಅಲ್ಲಿ ನೋವು, ದುಃಖ ಅನ್ನುವಂಥದ್ದು ಬರುತ್ತೆ. ಶರೀರ ಮತ್ತು ಮನಸ್ಸಿನ ಸ್ಥಾಯಿಯನ್ನ ಬಿಟ್ಟು ನಾನ್ ಬಿಯಾಂಡ್ ದಟ್, ಅಬೌವ್ ದಟ್ ನಾನ್ ಅದನ್ನ ಫೀಲ್ ಆದಾಗ ಅಲ್ಲಿ ಆನಂದ ಅನ್ನುವಂಥದ್ದು ಬರುತ್ತೆ. ಇದು ನಾನ್ ನಡೀತಾ ಇರ್ತಕ್ಕಂಥ ಮಾರ್ಗ, ಇದು ನನಗೆ ನನ್ನ ಆತ್ಮ ಬಯಸಿದಂತ ಮಾರ್ಗ, ಇದು ನನ್ನ ಮಾರ್ಗ, ಈ ಧ್ಯಾನ ಮಾರ್ಗ, ಈ ಪತ್ರಿಜಿ ಮಾರ್ಗ ಅನ್ನುವಂಥದ್ದು ನಾನ್ ಭಾವಿಸಿದಾಗ ಅಲ್ಲಿ ಆನಂದ ಉಂಟಾಗುತ್ತೆ. ಇದು ನಾನು ನಡೀತಾ ಇರ್ತಕ್ಕಂಥ ಹೆಜ್ಜೆಗಳು, ನನ್ನ ಹೆಜ್ಜೆಗಳು. ಇಲ್ಲಿ ನಾನು ಸೇವೆಯನ್ನ ಮಾಡ್ತಾ ಇರ್ತಕ್ಕಂಥ ಹೆಜ್ಜೆಗಳನ್ನ ನಾನು ಇಡ್ತಾ ಇದ್ದೀನಿ, ಇದು ನನ್ನ ಹೆಜ್ಜೆಗಳು ಅಂತ ಆ ರೀತಿಯಾಗಿ ನಾನು, ನನ್ನದು ಅಂತ ಭಾವಿಸಿದಾಗ ಅಲ್ಲಿ ಆನಂದ ಇರುತ್ತೆ. ಅದೇ ಶರೀರ ಸ್ಥಾಯಿಯಲ್ಲಿ ಭಾವಿಸಿದಾಗ ಲೋಯರ್ ಫ್ರೀಕ್ವೆನ್ಸಿ ಅಂತ ಹೇಳ್ತೀವಿ. ಆ ಲೋಯರ್ ಫ್ರೀಕ್ವೆನ್ಸಿಯಲ್ಲಿ ನಾನು, ನನ್ನದು, ನನ್ನ ಸ್ವಂತದ್ದು, ನನ್ನ ಹತ್ರ ಇದು ಶಾಶ್ವತವಾಗಿ ಇರ್ಬೇಕಾಗಿರುವಂತದ್ದು ಅಂತ ಭಾವಿಸಿದಾಗ ಅಲ್ಲಿ ನೋವು, ದುಃಖ ಅನ್ನುವಂಥದ್ದು ಇರುತ್ತೆ. ಇದರಲ್ಲಿ ಆ ಒಂದು ಪ್ರತಿಯೊಂದು ಪರಿಕಲ್ಪನೆಯನ್ನ ನಾವು ಯಾವ ಸ್ಥಾಯಿಯಲ್ಲಿ ಅರ್ಥ ಮಾಡ್ಕೊಳ್ತೀವಿ ಅನ್ನೋದ್ರ ಮೇಲೆ ನಮ್ಮ ಸ್ಥಿತಿಗತಿಗಳು ಕ್ರಿಯೇಟ್ ಆಗ್ತಾ ಇರುತ್ತೆ ಮಾಸ್ಟರ್ಸ್. ಇದು ಈ ಒಂದು ವಿಚಾರಗಳನ್ನ ಈ ಪುಸ್ತಕ ನಮ್ಗೆ ತಿಳಿಸ್ತಾ ಬರುತ್ತೆ ಮಾಸ್ಟರ್ಸ್. ಎಲ್ಲಾರ್ಗು ಎಲ್ಲಾನು ಗೊತ್ತಿರೋದೇ, ಆದ್ರೂ ಕೂಡ ಎಲ್ಲ ಗೊತ್ತು. ರಾಮಾಯಣ ಗೊತ್ತು, ಮಹಾಭಾರತ ಗೊತ್ತು, ಭಾಗವತ ಗೊತ್ತು, ಭಗವದ್ಗೀತೆ ಗೊತ್ತು, ಎಲ್ಲ ಗೊತ್ತು. ಆದ್ರೂ ಮಾತ್ರ ದುಃಖ ಹೋಗಿಲ್ಲ, ನೋವು ಹೋಗಿಲ್ಲ, ಕೊರಗೋದು ತಪ್ಪಿಲ್ಲ. ಇದೆಲ್ಲ ಸ್ಥಿತಿಗಳು ಹಾಗೆ ಉಳ್ಕೊಂಡಿದೆ. ಹಾಗಾಗಿ ನಮ್ಗೆ ಯಾಕೆ ಇವಾಗ ಇಷ್ಟೊಂದು ಝೂಮ್ ಪ್ಲಾಟ್ಫಾರ್ಮ್ಸ್ ಎಲ್ಲ ಕ್ರಿಯೇಟ್ ಆಗಿದೆ, ಯಾಕೆ ಇಷ್ಟೆಲ್ಲ ಸ್ವಾಧ್ಯಾಯ, ಸಜ್ಜನ ಸಾಂಗತ್ಯ ಅನ್ನುವಂಥದ್ದು ನಡೀತಾ ಇದೆ, ಯಾಕೆ ಈ ಎಲ್ಲ ಧ್ಯಾನ ಅನ್ನುವಂಥದ್ದು ವ್ಯಾಪಕವಾಗಿ ಪ್ರಚಾರ ಮಾಡ್ತಾ ಧ್ಯಾನ ಮಾಡಿ ಅಂತ ಹೇಳ್ತಾ ಇರೋದು ಅಂತಂದ್ರೆ, ಯಾರು ಎಷ್ಟು ತಿಳ್ಕೊಂಡ್ರು ಕೂಡ ಕೇವಲ ವಿಷಯ ತಿಳ್ಕೊಳ್ಳೋದಕ್ಕೆ ಸೀಮಿತವಾಗ್ತಾ ಇದೆ. ಪ್ರಾಕ್ಟಿಕಲ್ ಲೈಫ್ ಅಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಇಲ್ಲ. ಇನ್ಫಾರ್ಮೇಶನ್ ಗ್ಯಾದರ್ ಮಾಡ್ತಾ ಇದ್ದಾರೆ, ಇಂಪ್ಲಿಮೆಂಟೇಶನ್ ಮಾಡ್ತಾ ಇಲ್ಲ. ಈ ಒಂದು ಕಾರಣದಿಂದ ಆ ಒಂದು ದುಃಖ ಅನ್ನುವಂಥದ್ದು ನಮ್ಮ ಜೀವನದಲ್ಲಿ ತುಂಬಾ ತುಂಬಿಕೊಂಡಿದೆ. ಅಜ್ಞಾನ, ಅವಿವೇಕ ಅನ್ನುವಂಥದ್ದು ತುಂಬಿಕೊಂಡಿದೆ. ಅರಿಷಡ್ ವರ್ಗಗಳ ಪ್ರಭಾವ. ಅರಿಷಡ್ ವರ್ಗಗಳು ಅಂದ್ರೆ ಏನು? ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಈ ಗುಣಗಳ ಪ್ರಭಾವ ನಮ್ಮ ಜೀವನದಲ್ಲಿ ತುಂಬಿಕೊಂಡಿದೆ. ನಮ್ಮ ಜೀವನ ಜರ್ಜರಿತವಾಗಿರೋ ಹಾಗೆ ಆಗಿದೆ. ಇದು ಮಾಸ್ಟರ್ಸ್ ಈ ಕೋನಗಳಲ್ಲಿ ನಮಗೆ ವಿಚಾರಗಳನ್ನ ಅರ್ಥ ಮಾಡಿಸ್ತಾ ನಾವು ಎಲ್ಲ ಅಂಶಗಳನ್ನ ಅರ್ಥ ಮಾಡ್ಕೊಂಡು ಸೆಲ್ಫ್ ಚೆಕ್
ಪ್ರತಿಯೊಂದು ಸಜ್ಜನ ಸಾಂಗತ್ಯದ ಉದ್ದೇಶ ಸೆಲ್ಫ್ ಚೆಕ್, ಪ್ರತಿಯೊಂದು ಸ್ವಾಧ್ಯಾಯದ ಉದ್ದೇಶ ಸೆಲ್ಫ್ ಚೆಕ್. ನಮ್ಮನ್ನ ನಾವು ಆ ವಿಚಾರವನ್ನ ತಿಳ್ಕೊಂಡು ನಮ್ಮನ್ನ ನಾವು ಅದಕ್ಕೆ ಹೋಲಿಸಿ ವಿಶ್ಲೇಷಣೆ ಮಾಡ್ಕೊಂಡು ನಮ್ಮನ್ನ ನಾವು ಚೆಕ್ ಮಾಡ್ಕೋಬೇಕು, ಪರಿಶೀಲನೆ ಮಾಡ್ಕೋಬೇಕು. ಆ ಪರಿಶೀಲನೆ ಮಾಡ್ಕೊಂಡಾಗ ನಮ್ಮಲ್ಲಿರ್ತಕ್ಕಂಥ ಸ್ಥಿತಿಗತಿ ನಮ್ಗೆ ಅರ್ಥ ಆದ್ರೆ ಆವಾಗ ನಾವು ಆ ಒಂದು ಸ್ಥಿತಿಯಿಂದ ನಾವು ಆಚೆಗೆ ಬರೋದಕ್ಕೆ ಸಾಧ್ಯ ಆಗುತ್ತೆ. ಇದು ಮಾಸ್ಟರ್ಸ್ ಇಲ್ಲಿ ಇರ್ತಕ್ಕಂಥ. ನೆಕ್ಸ್ಟ್ ಈಗ 3ನೇ ಕೊಟೇಶನ್ ಅನ್ನ ಗಮನಿಸೋಣ. ನಮಗೆ ಬೇಕಾದೆಲ್ಲವೂ ಇದ್ದರೂ ಸಹ ನೋವಿನಲ್ಲೇ ಇರುವುದಕ್ಕೆ ಒಂದಾನೊಂದು ಮುಖ್ಯ ಕಾರಣ ಹೋಲಿಸಿಕೊಳ್ಳುವುದು. ನಮ್ಗೆ ಬೇಕಾದ್ದೆಲ್ಲ ಇರುತ್ತೆ, ಏನ್ ಬೇಕು ಎಲ್ಲ ಇದೆ ನಮ್ಮ ಹತ್ರ, ಆದ್ರೂ ಕೂಡ ನಾವು ನೋವಿನಲ್ಲೇ ಇರ್ತಾ ಇದ್ದೀವಿ. ಆ ನೋವಿನಲ್ಲೇ ಇರೋದಿಕ್ಕೆ ಒಂದಾನೊಂದು ಮುಖ್ಯ ಕಾರಣ ಹೋಲಿಸಿಕೊಳ್ಳುವುದು ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಇಲ್ಲಿ ನೋಡಿ, ನೋವು ದುಃಖ ಅನ್ನುವಂಥದ್ದು ಎಷ್ಟು ಕೋನಗಳಲ್ಲಿ ಒಬ್ಬ ಮನುಷ್ಯನಿಗೆ ಜೀವನದಲ್ಲಿ ಬರ್ತಾ ಇರುತ್ತೆ ಅನ್ನೋದನ್ನ ತಿಳಿಸುವಂತ ಪ್ರಯತ್ನ ಇಲ್ಲಿ ನಡೀತಾ ಇರುವಂತದ್ದು. ಒಂದೊಂದು ಕೊಟೇಶನ್ ಒಂದೊಂದು ವಿಭಿನ್ನವಾಗಿರ್ತಕ್ಕಂಥ ಕೋನವನ್ನ ನಮ್ಗೆ ತಿಳಿಸ್ತಾ ಇದೆ. ನೋಡ್ರಿ, ಆ ಕಥೆ ನಮ್ಗೆ ರಿಪೀಟೆಡ್ ಆಗಿ ಆ ಒಂದು ನೋವು ಕಷ್ಟ ಏನಿದೆ ಆ ಕಷ್ಟದ ಬಗ್ಗೆನೆ ಹೇಳ್ತಾ ಇದ್ರೆ ಕಷ್ಟ ಪರಿಹಾರ ಆಗಲ್ಲ ಅನ್ನುವಂಥದ್ದು ತಿಳಿಸಿದ್ರೆ, ಮೊದಲನೇ ಕೊಟೇಶನ್ ನಮ್ಗೆ ಏನ್ ತಿಳಿಸುತ್ತೆ? ನೋವು ದುಃಖ ಅನ್ನುವಂಥದ್ದು ಅಸಹಜವಾಗಿರ್ತಕ್ಕಂಥದ್ದು, ಕಷ್ಟ ಸಹಜವಾಗಿರುವಂತದ್ದು, ನೋವು ದುಃಖ ನಿಮ್ಮ ಮನಸ್ಸಿನಿಂದ ನೀವೇ ಕ್ರಿಯೇಟ್ ಮಾಡ್ಕೊಳ್ತಾ ಇರೋದು ಅನ್ನುವಂಥದ್ದನ್ನ ತಿಳಿಸ್ತಾ ಇದೆ. ಆಮೇಲೆ ಈ 2ನೇ ಕೊಟೇಶನ್ ಏನ್ ತಿಳಿಸ್ತಾ ಇದೆ? ನಾನು, ನನ್ನದು, ನನ್ನ ಸ್ವಂತದ್ದು, ಶಾಶ್ವತವಾದದ್ದು ಅನ್ನುವಂತ ಲೋಯರ್ ಫ್ರೀಕ್ವೆನ್ಸಿಯಲ್ಲಿ ನಾವು ಅದನ್ನ ಫೀಲ್ ಆಗ್ತಾ ಇರೋದ್ರಿಂದ ನಮ್ಗೆ ನೋವು ದುಃಖ ಬರ್ತಾ ಇದೆ ಅನ್ನುವಂತ ಮತ್ತೊಂದು ಕೋನವನ್ನ ಪರಿಚಯ ಮಾಡಿಸ್ತಾ ಇದೆ. ಈಗ ಈ 3ನೇ ಕೊಟೇಶನ್ ಏನ್ ಹೇಳ್ತಾ ಇದೆ? ಹೋಲಿಸಿಕೊಳ್ಳೋದು ಅನ್ನುವಂಥದ್ರಿಂದ ನಮ್ಗೆ ಈ ನೋವು ದುಃಖ ಬರುತ್ತೆ. ಏನಿದ್ರು, ಎಷ್ಟಿದ್ರು, ಎಲ್ಲ ಇದ್ರು ಆ ನೋವು ದುಃಖ ಅನ್ನುವಂಥದ್ದು ಈ ಒಂದು ಕಾರಣದಿಂದ ಬರುತ್ತೆ ಅನ್ನುವಂಥದ್ದನ್ನ ತಿಳಿಸ್ತಾ ಇದ್ದಾರೆ. ಇದು ಹೇಗೆ ಹೋಗುತ್ತೆ ಈ ಕೊಟೇಶನ್ಸ್ ಅಂತಂದ್ರೆ, ನಮ್ಮ ನಿತ್ಯ ಜೀವನದಲ್ಲಿ ಸರ್ವೇ ಸಾಮಾನ್ಯವಾಗಿ ಯಾವ ಯಾವ ಕೋನಗಳಲ್ಲಿ ನಮ್ಗೆ ಈ ನೋವು ದುಃಖ ಅನ್ನೋದು ಬರ್ತಾ ಇರುತ್ತೆ, ಅವುಗಳನ್ನ ಫೋಕಸ್ ಮಾಡಿ ನಮ್ಗೆ ಅರ್ಥ ಮಾಡಿಸಿರ್ತಕ್ಕಂಥದ್ದು ಮಾಸ್ಟರ್ಸ್. ಎಸ್ ಮಾಸ್ಟರ್ಸ್, ಹೋಲಿಸಿಕೊಳ್ಳೋದ್ರಿಂದ ನಮ್ಗೆ ಎಷ್ಟಿದ್ರು ಏನೇ ಇದ್ರು ಆ ನೋವು ದುಃಖ ಅನ್ನೋಂಥದ್ದು ಬರ್ತಾ ಇದೆ. ಉದಾಹರಣೆಗೆ, ನನಗೆ ಕಾರ್ ಬೇಕಾಗಿರುತ್ತೆ, ನಾನೊಂದು ಕಾರ್ ತಂದ್ರೆ, ನಮ್ ಪಕ್ಕದ ಮನೆಯವ್ರ ಹತ್ರ 2 ಕಾರ್ ಇದೆ ಅನ್ಕೊಳ್ರಿ. ನನಗೆ ಅವ್ರ ಹತ್ರ ಇರೋದು 2 ಕಾರ್ ಅನ್ನೋದು ನನಗ್ ಗೊತ್ತಾದಾಗ, ಅಲ್ಲಿ ನಾನು ಅವ್ರ ಹತ್ರ 2 ಕಾರ್ ಇದೆ, ನನ್ನ ಹತ್ರ ಒಂದೇ ಕಾರ್ ಇದೆ, ನಾನು ಕೂಡ ನಾನ್ 3 ಕಾರ್ ತರ್ಬೇಕು ಅಂತ ಅನ್ಕೊಳ್ತೀನಿ ಅನ್ಕೊಳ್ರಿ. ನಾನ್ 3 ಕಾರ್ ಕೂಡ ತಂದೆ. ಆಮೇಲಿಂದ ಇನ್ ಸ್ವಲ್ಪ ದಿನಕ್ಕೆ ಹೆಂಗೆ ನಮ್ ಜೀವನನ ನಾವು ಮುಂದುವರ್ಸ್ಕೊಂಡು ಹೋಗ್ತಾ ಇರ್ಬೇಕಾದ್ರೆ ಯಾರೋ ಇನ್ನೊಬ್ರು ಪರಿಚಯ ಆಗ್ತಾರೆ, ಅವ್ರ ಹತ್ರ 5 ಕಾರ್ ಇದೆ ಅಂತ ಅನ್ಕೊಳ್ರಿ. ಅವಾಗ ಏನಾಗತ್ತೆ? ಅವ್ರ ಹತ್ರ 5 ಕಾರ್ ಇದೆ, ನಾನೇನ್ ಕಡಿಮೆನಾ, ನಾನು 10 ಕಾರ್ ತರ್ತೀನಿ ಅಂತ ಅಂದ್ಬಿಟ್ಟು 10 ಕಾರ್ ತರ್ತೀನಿ. ಈ ರೀತಿಯಾಗಿ ಆ ಒಂದು ಸ್ಥಿತಿಗಳಲ್ಲಿ ನಾವು ಅವ್ರ ಜೊತೆ ಹೋಲ್ಸ್ಕೊಳ್ತಾ ಹೋಗ್ತಾ ಇದ್ರೆ ಒಬ್ಬರಿಗಿಂತಲೂ ಒಬ್ರು ಹೆಚ್ಚಿನ ಬೇರೆ ಬೇರೆ ಉನ್ನತವಾಗಿರ್ತಕ್ಕಂಥ ಬೇರೆ ಬೇರೆ ರೀತಿಯಲ್ಲಿ ಇರುವಂತ ಒಂದು ಸ್ಥಿತಿಯಲ್ಲಿ ಇರುವಂತವ್ರು ನಮ್ಗೆ ಸಿಗ್ತಾ ಹೋಗ್ತಾ ಇರ್ತಾರೆ. ಒಬ್ರ ಹತ್ರ 10 ಕಾರ್ ಇದ್ರೆ ಇನ್ನೊಬ್ರ ಹತ್ರ 20 ಕಾರ್ ಇರುತ್ತೆ. ಮರಕ್ಕಿಂತಲೂ ಮರ ದೊಡ್ಡದು ನಮ್ಗೆ ಕಾಣಿಸ್ತಾ ಹೋಗ್ತಾನೆ ಇರುತ್ತೆ. ಅಂದ್ರೆ ನೋಡ್ರಿ, ಈ ಒಂದು ರೀತಿಯಲ್ಲಿ ನಾವು ಹೋಲ್ಸ್ಕೊಳಕ್ ಹೋದ್ರೆ ನಮ್ಗೆ ಮನಃಶಾಂತಿ ಅನ್ನೋದು ಎಲ್ಲಿಂದ ಬರುತ್ತೆ? ಅವ್ರ ಹತ್ರ ಅಷ್ಟು ಬಂಗಾರ ಇದೆ, ಅವ್ರ ಅಷ್ಟು ದುಡ್ಡು ಮಾಡಿದ್ದಾರೆ, ಅವ್ರ ಅಷ್ಟು ಸೈಟ್ ತಗೊಂಡಿದ್ದಾರೆ, ಅವ್ರ ಅಷ್ಟೊಂದು ಬಂಡವಾಳ ಮಾಡ್ಕೊಂಡಿದ್ದಾರೆ, ಅವ್ರ ಮನೇಲಿ ಎಲ್ರೂ ದುಡಿತಾರೆ, ನಾನು ಇನ್ನೂ ಇಲ್ಲೇ ಇದ್ದೀನಿ ಅಂತ ನಾವು ಯೋಚನೆ ಮಾಡಿದಾಗ ಆ ರೀತಿಯಾಗಿರ್ತಕ್ಕಂಥ ಯೋಚನೆ ನಾವು ಕುಗ್ಗಿ ಹೋಗೋ ಹಾಗೆ ಮಾಡುತ್ತೆ. ನಮ್ಮಲ್ಲಿ ಇರ್ತಕ್ಕಂಥ ಶಕ್ತಿ, ಚೈತನ್ಯ, ಉತ್ಸಾಹ ನಮ್ಮಲ್ಲಿ ಕುಗ್ಗಿ ಹೋಗೋ ಹಾಗೆ ಮಾಡುತ್ತೆ. ಅಂದ್ರೆ ನಮ್ಮ ಆಲೋಚನೆಗಳು ನೋಡ್ರಿ, ಈ ರೀತಿಯಾಗಿರ್ತಕ್ಕಂಥ ಆಲೋಚನೆಗಳು ನಮ್ಮಲ್ಲಿ ಇದ್ದಾಗ ನಮ್ಮಲ್ಲಿ ಎಂತಹ ಪರಿಸ್ಥಿತಿಗಳು ಉಂಟಾಗತ್ತೆ. ಈ ರೀತಿಯಾಗಿರ್ತಕ್ಕಂಥ ಆಲೋಚನೆಗಳಿಂದ ನಮ್ಮಲ್ಲಿ ದುಃಖ ಅನ್ನುವಂಥದ್ದು ಉಂಟಾಗ್ತಾ ಇದ್ದಾಗ ಅದು ಬೇರೆ ಬೇರೆ ರೀತಿಯಾಗಿರ್ತಕ್ಕಂಥ ಪರಿಣಾಮಗಳಿಗೆ ದಾರಿಯಾಗ್ತಾ ಇರುತ್ತೆ. ಮಾಸ್ಟರ್ಸ್, ನಮ್ಮ ಆಲೋಚನೆಗಳೇ ನಮ್ಮ ಜೀವನದಲ್ಲಿ ಎಲ್ಲದಕ್ಕೂ ಅಲ್ಲಿ ಆಧಾರ ಆಗ್ತಾ ಇರುತ್ತೆ. ನಮ್ಮ ಆಲೋಚನೆಗಳಿಂದಾನೇ ನಮ್ಮ ಆರೋಗ್ಯ ಅನ್ನುವಂಥದ್ದು ಕೂಡ ಅವಲಂಬಿತವಾಗಿರುತ್ತೆ. ಈ ಎಲ್ಲದಕ್ಕೂ ಕೂಡ ಆಲೋಚನೆಗಳೇ ಕಾರಣ ಆಗಿದೆ. ಯಾಕೆ ಅಂತಂದ್ರೆ, ನಮ್ಮ ಮನಸ್ಸಿನಲ್ಲಿ ಎಂತಹ ಒಂದು ಭಾವನೆ ಉಂಟಾಗುತ್ತೋ ಆ ಭಾವನೆಗೆ ಅನುಗುಣವಾಗಿರ್ತಕ್ಕಂಥ ಕೆಮಿಕಲ್ಸ್ ನಮ್ಮ ಬಾಡಿಯಲ್ಲಿ ಪ್ರೊಡ್ಯೂಸ್ ಆಗತ್ತೆ.
ಆ ಒಂದು ಕೆಮಿಕಲ್ಸ್ ನಮ್ಮ ಬಾಡಿಯಲ್ಲಿ ಪ್ರೊಡ್ಯೂಸ್ ಆದಾಗ, ಉದಾಹರಣೆಗೆ ಕೋಪ, ದ್ವೇಷ, ಅಸೂಯೆ, ಹೊಟ್ಟೆ ಕಿಚ್ಚು, ಇಂಥದ್ದು ಕಾಮ, ಕ್ರೋಧ, ಲೋಭ, ಮೋಹ, ಇಂಥದ್ರ ಪ್ರಭಾವದಿಂದ ಏನೆಲ್ಲ ಭಾವನೆಗಳು ನಮ್ಮಲ್ಲಿ ಉಂಟಾಗತ್ತೆ, ಆ ಭಾವನೆಗಳಿಂದ ಉಂಟಾಗುವಂತ ಆ ಒಂದು ಕೆಮಿಕಲ್ಸ್ ಏನಿರುತ್ತೆ ಅದು ನಮ್ಮ ಶರೀರಕ್ಕೆ ಒಳ್ಳೇದಲ್ಲ. ಅದು ನಮ್ಮ ಶರೀರದಿಂದ ಹೋದ್ರೆ ಮಾತ್ರನೇ ನಮ್ಮ ಶರೀರ ಆರೋಗ್ಯವಾಗಿರುತ್ತೆ. ಒಂದು ವೇಳೆ ಆ ಕೆಮಿಕಲ್ಸ್ ನಮ್ಮ ಶರೀರದಲ್ಲಿ ರಿಲೀಸ್ ಆಗಿರುವಂತ ಆ ಕೆಮಿಕಲ್ಸ್ ನಮ್ಮ ಶರೀರದಿಂದ ಆಚೆ ಹೋಗ್ಲಿಲ್ಲ ಅಂದ್ರೆ, ಆವಾಗ ಆ ಕೆಮಿಕಲ್ಸ್ ನ ಪ್ರಭಾವದಿಂದಾಗಿ ನಮ್ಮ ಶರೀರದಲ್ಲಿ ಅನಾರೋಗ್ಯ ಅನ್ನುವಂಥದ್ದು ತಲೆ ಎತ್ತುತ್ತೆ. ಆ ಕೆಮಿಕಲ್ಸ್ ನ ಪ್ರಭಾವದಿಂದಾಗಿ ಆ ತಲೆನೋವು ಬರೋದು, ಹಾರ್ಟ್ ಪ್ರಾಬ್ಲಮು, ಗ್ಯಾಸ್ಟ್ರಿಕ್, ಜಾಯಿಂಟ್ ಪೈನ್ಸು, ಅದು ಇದು ಏನೆಲ್ಲ ಸೈಟ್ ಪ್ರಾಬ್ಲಮ್ ಏನೇನೆಲ್ಲ ಹೇಳ್ತೀವಿ, ಎಲ್ಲ ಪ್ರಾಬ್ಲಮ್ಸ್ ಕೂಡ 100ರಲ್ಲಿ 95% ಎಲ್ಲ ಕಾಯಿಲೆಗಳು ನಮ್ಗೆ ಸೈಕೋಸೊಮ್ಯಾಟಿಕ್ ಡಿಸೀಸಸ್, ಮಾನಸಿಕ ಸ್ಥಿತಿಗತಿಗಳಿಂದ, ಮಾನಸಿಕ ಅಸ್ವಸ್ಥತೆಯಿಂದ ಉಂಟಾಗ್ತಾ ಇರ್ತಕ್ಕಂಥ ರೋಗಗಳು. ನಮ್ಗೆಲ್ಲರಿಗೂ ಕೂಡ ಕರ್ಮ ಸಿದ್ಧಾಂತ ಗೊತ್ತು. ಹಿಂದಿನ ಜನ್ಮಗಳಲ್ಲಿ ನಾವು ಏನೇನೋ ಪಾಪ ಕರ್ಮಗಳನ್ನ ಮಾಡಿದೀವಿ, ಅದರ ಪರಿಣಾಮವಾಗಿ ಈ ಜನ್ಮದಲ್ಲಿ ನಾವು ಅನೇಕ ರೋಗಗಳನ್ನ ನಾವು ಅನುಭವಿಸ್ತಾ ಇದ್ದೀವಿ ಅನ್ನುವಂಥದ್ದು ನಮ್ಗೆ ಗೊತ್ತಿರ್ತಕ್ಕಂಥದ್ದು. ಪತ್ರಿಜಿಯವರಾಗ್ಲಿ, ಮಹಾವತಾರ ಬಾಬಾಜಿಯವರಾಗ್ಲಿ, ಮಿಲಾರೇಪ ಚೈತನ್ಯವಾಗ್ಲಿ, ಎಲ್ಲರೂ ನಮ್ಗೆ ಹೇಳಿರುವಂತದ್ದು ಇದೆ. ಚಿಕ್ಕ ಚಿಕ್ಕ ಪಾಪಗಳನ್ನ ಮಾಡಿದ್ರೆ ಚಿಕ್ಕ ಚಿಕ್ಕ ರೋಗಗಳು, ದೊಡ್ಡ ದೊಡ್ಡ ಪಾಪಗಳನ್ನು ಮಾಡಿದ್ರೆ ದೊಡ್ಡ ದೊಡ್ಡ ರೋಗಗಳು, ಇದು ನಮ್ಗೆ ಹೇಳಿರ್ತಕ್ಕಂಥದ್ದು. ಆದರೆ ಇದರ ಜೊತೆಗೆ ನಾವು ಈ ಮತ್ತೊಂದು ಅಂಶವನ್ನು ಕೂಡ ನಾವು ಅರ್ಥ ಮಾಡ್ಕೋಬೇಕು. ಜನ್ಮ ಪರಂಪರೆಯಿಂದ ನಾವು ತಂದ್ಕೊಂಡಿರ್ತಕ್ಕಂಥ ರೋಗಗಳು 5% ಇದ್ರೆ, 95% ರೋಗಗಳು ನಮ್ಮ ಸ್ವಯಂಕೃತ ಅಪರಾಧದಿಂದ ಅಲ್ಲಿ ನಾವು ತಂದ್ಕೊಳ್ತಾ ಇರ್ತಕ್ಕಂಥದ್ದು, ನಾವು ಕ್ರಿಯೇಟ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಇದು ಮಾಸ್ಟರ್ಸ್ ಅದ್ಭುತವಾಗಿರ್ತಕ್ಕಂಥ ಸತ್ಯ. ಯಾವಾಗ ನಾವು ನಮ್ಮ ಆಲೋಚನೆಗಳ ಬಗ್ಗೆ ನಾವು ಅರ್ಥ ಮಾಡ್ಕೊಂಡು, ನಾನೇ ಇದೆಲ್ಲವನ್ನು ಸೃಷ್ಟಿ ಮಾಡ್ಕೊಳ್ತಾ ಇರೋದನ್ನ ಅರ್ಥ ಮಾಡ್ಕೊಳ್ತೀವೋ, ಆವಾಗ ನಾವ್ ಇದೆಲ್ಲದ್ರಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಆಗತ್ತೆ. ನಾವು ನಮ್ಮ ಮಾನಸಿಕ ಆರೋಗ್ಯದ ಸ್ಥಿತಿಗತಿಯನ್ನ ನಾವು ಉಳಿಸ್ಕೊಳ್ಳೋದಿಕ್ಕೆ ಸಾಧ್ಯ ಆಗತ್ತೆ. ನೋಡಿ ಎಷ್ಟು ಲಿಂಕ್ ಇದೆ ಆಲೋಚನೆಗಳಿಗೆ ಶಾರೀರಿಕ ಆರೋಗ್ಯಕ್ಕೆ. ನಮ್ಮ ಆಲೋಚನೆಗಳೇ ನಮ್ಮ ಜೀವನ ಆಗಿರುತ್ತೆ. ಹಾಗಾಗಿ ಈ ಕಾಯಿಲೆಗಳು ಅನ್ನುವಂಥದ್ದು 100ರಲ್ಲಿ 95% ಮಾನಸಿಕವಾಗಿರ್ತಕ್ಕಂಥ ಅನವಶ್ಯಕವಾಗಿರ್ತಕ್ಕಂಥ ಆಲೋಚನೆಗಳ ಫಲವಾಗಿ ಅನಾರೋಗ್ಯಗಳು ಬರ್ತಾ ಇದೆ. ಹಾಗಾಗಿ ಮಾಸ್ಟರ್ಸ್, ನಾವು ತುಂಬಾ ಎಚ್ಚರಿಕೆಯಿಂದ ನಮ್ಮನ್ನ ನಾವು ಗಮನಿಸ್ಕೋಬೇಕು. ನನ್ನಲ್ಲಿ ಎಂತಹ ಆಲೋಚನೆ ಇದೆ? ಕೋಪ ಬರ್ತಾ ಇದೆಯಾ? ಆವೇಶ ಉಂಟಾಗ್ತಾ ಇದೆಯಾ? ದ್ವೇಷ ಇದೆಯಾ? ಹೊಟ್ಟೆ ಕಿಚ್ಚಿದ್ಯಾ? ಎಂತಹ ಭಾವನೆ ಇದೆ? ನಮ್ಮನ್ನ ನಾವು ಚೆಕ್ ಮಾಡ್ಕೋಬೇಕಾಗಿದೆ. ಚೆಕ್ ಮಾಡ್ಕೊಂಡಾಗ ನಾವ್ ಇದರಿಂದ ಹೊರಕ್ ಬರೋದಕ್ಕೆ ಸಾಧ್ಯ ಆಗುತ್ತೆ. ಹೇಗೆ ಮೇಡಮ್ ಹೊರಕ್ ಬರೋದು? ಒಬ್ಬ ವ್ಯಕ್ತಿ ನೋಡ್ತಾ ಇದ್ದೀನಿ, ಆ ವ್ಯಕ್ತಿ ನೋಡ್ತಾ ಇದ್ರೆ ವಿಪರೀತ ಕೋಪ ಬರ್ತಾ ಇದೆ, ಮೈಯಲ್ಲಿ ರಕ್ತ ಕುದ್ದು ಹೋಗ್ತಾ ಇದೆ. ಆ ವ್ಯಕ್ತಿನ ನೋಡಿದ ತಕ್ಷಣ ನನ್ನ ಸ್ಥಿತಿ ಆ ರೀತಿಯಾಗಿ ಚೇಂಜ್ ಆಗ್ಬಿಡುತ್ತೆ. ಭಯಂಕರವಾಗಿ ನನ್ನಲ್ಲಿ ಕೋಪ, BP ಜಾಸ್ತಿ ಆಗ್ಬಿಡುತ್ತೆ. ನಾನು ಹೆಂಗ ಮೇಡಮ್ ಅದರಿಂದ ಆಚೆಗೆ ಬರೋದು ಅಂತಂದ್ರೆ, ವೆರಿ ಸಿಂಪಲ್. ಧ್ಯಾನ 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 ಬಿಟ್ರೆ ಬೇರೆ ಏನು ದಾರಿ ಇಲ್ಲ ಮಾಸ್ಟರ್ಸ್. ಎಲ್ಲದಕ್ಕೂ ದಾರಿ ಧ್ಯಾನ. ಯಾಕೆ ಅಂತಂದ್ರೆ ಮಾಸ್ಟರ್ಸ್, ನಾನು ನನ್ನ ಜೀವನದಲ್ಲಿ ಸ್ವ ಅನುಭವದಿಂದ ಅರ್ಥ ಮಾಡ್ಕೊಂಡಿರ್ತಕ್ಕಂಥ ಸತ್ಯ ಇದು. ಪ್ರಾರಂಭದಲ್ಲಿ ನಾನು ನನ್ನ ಜೀವನದಲ್ಲಿ ಮದುವೆ ಆದಾಗ್ನಿಂದ ಸುಮಾರು 7 ವರ್ಷಗಳ ಕಾಲ ನನ್ನ ಜೀವನವನ್ನ ರವರವ ನರಕ ಮಾಡ್ಕೊಂಡಿದ್ದೆ ಮಾಸ್ಟರ್ಸ್. ನನಗೂ ನನ್ನ ಪತಿಗೆ ಯಾವುದೇ ರೀತಿಯಾಗಿರ್ತಕ್ಕಂಥ ಅಂಡರ್ಸ್ಟ್ಯಾಂಡಿಂಗ್ಸೇ ಇರ್ಲಿಲ್ಲ ಮಾಸ್ಟರ್ಸ್. ಎನಿ ಟೈಮ್ ಫೈಟಿಂಗ್. ಅವ್ರನ್ನ ನೋಡಿದ್ರೆ ನನಗಾಗಲ್ಲ, ನನ್ನನ್ನು ನೋಡಿದ್ರೆ ಅವ್ರಿಗಾಗಲ್ಲ. ಎನಿ ಟೈಮ್ ಫೈಟಿಂಗ್ ಅನ್ನೋದು ನಡೀತಾ ಇತ್ತು. ನಾನ್ ಎನಿ ಟೈಮ್ ಚಾಡಿ ಹೇಳೋದು, ಗಂಡನ ಮೇಲೆ ಚಾಡಿ ಹೇಳೋದು, ಅತ್ತೆ ಮೇಲೆ ಚಾಡಿ, ಮಾವನ್ ಮೇಲೆ ಚಾಡಿ, ಮೈದನನ್ ಮೇಲೆ ಚಾಡಿ, ಎಲ್ಲಾರ ಮೇಲೂ ಕೂಡ ಚಾಡಿ ಹೇಳ್ಕೊಂಡ್ ಬರೋದೇ ನನ್ ಕೆಲ್ಸ ಆಗಿತ್ತು. ಇಂಥ ಸ್ಥಿತಿಯಲ್ಲಿ ನಾನು ಒದ್ದಾಡ್ತಾ ಇದ್ದಿತ್ತು ಮಾಸ್ಟರ್ಸ್. ಆವಾಗ ನನಗೆ ವಿಪರೀತ ಸುಸ್ತು, ವಿಪರೀತ ಮೈ ಕೈ ನೋವು, ವಿಪರೀತ ತಲೆನೋವು ಹೆಂಗಿರ್ತಾ ಇತ್ತು ಗೊತ್ತಾ ನನ್ ಬಾಡಿ ಕಂಡೀಷನ್. ಅವಾಗಿನ್ನು ನನ್ಗೆ ವಯಸ್ಸು ತುಂಬಾ ಚಿಕ್ಕದು, ವೆರಿ ಯಂಗ್ ಏಜ್. ಆ ಯಂಗ್ ಏಜ್ ಅಲ್ಲಿ ಇಷ್ಟಕ್ಕೆ ಮುಗಿದೋಯ್ತಾ ನನ್ನ ಬದುಕು? ಏನು ನನ್ನ ಬಾಡಿ ಕಂಡೀಷನ್? ಯಾವಾಗ್ಲೂ ಏನೋ ಒಂದು ರೋಗ ಅನ್ನೋಂಗ್ ಆಗೋಗಿದೆಯಲ್ಲ ನನ್ನ ಪರಿಸ್ಥಿತಿ ಅನ್ನೋ ರೀತಿಯಲ್ಲಿ ಕೊರಗೋ ಹಾಗೆ ಆಗಿತ್ತು ಮಾಸ್ಟರ್ಸ್. ಆದ್ರೆ ಯಾವಾಗ ಈ ಒಂದು ಧ್ಯಾನ ಅನ್ನೋಂಥದಕ್ಕೆ ನನ್ ಕನೆಕ್ಟ್ ಆದೆ, ಈ ಒಂದು ಧ್ಯಾನ ಮಾರ್ಗದಲ್ಲಿ ಧ್ಯಾನವನ್ನ ಮಾಡ್ತಾ ಇಲ್ಲಿ ಸಿಗ್ತಾ ಇರ್ತಕ್ಕಂಥ ವಿಚಾರಗಳನ್ನ ನಾನು ತಿಳ್ಕೊಳ್ತಾ ಹೋದ್ನೋ, ಆವಾಗ ನನ್ನ ಬಗ್ಗೆ ನನಗೆ ಅರ್ಥ ಆಗ್ತಾ ಬಂತು. ಈ ಒಂದು ಮಾರ್ಗದಲ್ಲಿ, ಸಾಧನೆ ಮಾರ್ಗದಲ್ಲಿ ನಾನು ನಡ್ಸ್ಕೊಳ್ತಾ ಇದ್ದಾಗ ಪ್ರಾರಂಭದಲ್ಲಿ ಯಾರಾದ್ರೂ
ಯಾರ ಹತ್ರ ಆದ್ರೂ ನಾನು ನನ್ನ ಒಂದು ಕಷ್ಟದ ಬಗ್ಗೆ ಹೇಳ್ತಾ ಇದ್ರೆ ಅವ್ರ ಏನಂತ ಇದ್ರು ಗೊತ್ತಾ, ಮೇಡಮ್ ಅವರೇ ಎಲ್ಲಾನು ಕರೆಕ್ಟ್ ಆಗೇ ಇದೆ, ಬದ್ಲಾಗ್ಬೇಕಾಗಿರೋದು ನಿಮ್ ಮನೆಯವರಲ್ಲ, ನೀವೇ ಮೇಡಮ್ ಅವ್ರೆ, ಎಲ್ಲಾ ಪ್ರಾಬ್ಲಮ್ ಇರೋದು ನಿಮ್ಮಲ್ಲೇ ಮೇಡಮ್ ಅವ್ರೆ, ನಿಮ್ ಯಜಮಾನ್ರಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಅವ್ರು ಕರೆಕ್ಟ್ ಆಗೇ ಇದ್ದಾರೆ ಅಂತ ಹೇಳಿದ್ರೆ ಬಗಬಗ ಅಂತ ಕೋಪ ಬಂದ್ಬಿಡೋದು. ಎಷ್ಟು ಕೋಪ ಬರ್ತಾ ಇತ್ತು ಗೊತ್ತಾ, ನನ್ ಬಗ್ಗೆ ಯಾರಾದ್ರೂ ನಿಂದೇ ತಪ್ಪು ಅಂತಂದಾಗ ಆ ರೀತಿಯಾಗಿ ಇರ್ತಾ ಇತ್ತು. ಯಾಕೆ, ನಾನು ಎಲ್ಲಾ ರೀತಿಯಲ್ಲೂ ಕರೆಕ್ಟ್ ಆಗಿದ್ದೀನಲ್ಲ, ನಾನು ಹೆಚ್ಚಾಗಿ ಓದಿದ್ದೀನಿ ಅನ್ನುವಂತ ಅಹಂಕಾರ ಇಲ್ಲ, ನಾನು ಗೌರ್ಮೆಂಟ್ ಕೆಲ್ಸದಲ್ಲಿ ಇದ್ದೀನಿ, ಕೈ ತುಂಬಾ ದುಡಿತಾ ಇದ್ದೀನಿ ಅನ್ನುವಂತ ಅಹಂಕಾರ ಇಲ್ಲ, ಅತ್ತೆ ಮಾವ ಬೇರೆ ಅಪ್ಪ ಅಮ್ಮ ಬೇರೆ ಅನ್ನುವಂತ ಭೇದ ಭಾವ ಮಾಡುವಂತ ಗುಣ ಇಲ್ಲ, ಎಲ್ಲವೂ ನಂದು ಅಂತ ಭಾವಿಸ್ತಾ ಇದ್ದೀನಿ. ನನ್ ಗಂಡ ಅಂತಂದ್ರೆ ತುಂಬಾ ಪ್ರೀತಿನೂ ಇದೆ, ಆದ್ರೂ ಕೂಡ ಅವ್ರು ನನ್ನನ್ನು ಈ ರೀತಿ ನನ್ ವಿಷಯದಲ್ಲಿ ಈ ರೀತಿಯಾಗಿ ನಡ್ಕೊಳ್ತಾರಲ್ಲ, ಹಿಂಗೆಲ್ಲಾ ಮಾಡ್ತಾರಲ್ಲ, ನಂದ್ ಹೆಂಗ್ ತಪ್ಪು ಅಂತ ಹೇಳ್ತೀರಿ ನೀವು ಅಂತ ಎಲ್ಲಾರನ್ನು ದಬಾಯಿಸ್ತಾ ಇದ್ದೆ, ತುಂಬಾ ಆರ್ಗ್ಯೂ ಮಾಡ್ತಾ ಇದ್ದೆ. ಆದ್ರೆ ನಾನ್ ಎಷ್ಟು ಜನ ಪರಿಚಯ ಆಗ್ತಾರೆ ಈ ಒಂದು ಸಾಧನೆ ಮಾರ್ಗಕ್ಕೆ ನಾನು ಹೆಜ್ಜೆ ಇಟ್ಟಾಗ, ಅಷ್ಟು ಜನರ ಹತ್ರನು ನಾನು ಹೇಳಿದಾಗ ಅಷ್ಟು ಜನನು ಇಲ್ಲಿ ಬೇರೆ ಯಾರ್ದು ತಪ್ಪಿಲ್ಲ, ಎಲ್ಲ ನಿಮ್ಮಲ್ಲೇ ತಪ್ಪಿರೋದು, ನೀವೇ ಬದ್ಲಾಗ್ಬೇಕಾಗಿರೋದು ಅಂತಂದಾಗ ಇದೇನಿದು ರಿಪೀಟೆಡ್ ಆಗಿ ಈ ರೀತಿಯಾಗಿ ಹೇಳ್ತಾ ಇದಾರಲ್ಲ, ನಾನ್ ಬದ್ಲಾಗ್ಬೇಕಾ, ಏನಿದೆ ನನ್ನಲ್ಲಿ ಬದ್ಲಾಗ್ಬೇಕಾಗಿರುವಂತದ್ದು ಅನ್ನುವಂತ ಒಂದು ಪ್ರಶ್ನೆ ನನ್ನಲ್ಲಿ ಉಂಟಾಗೋದಿಕ್ಕೆ ಪ್ರಾರಂಭ ಆಯ್ತು. ನೋಡಿ ಮಾಸ್ಟರ್ಸ್, ಎಂತ ಅವರ ಸಹವಾಸದಲ್ಲಿ ಇರ್ತೀವೋ ಅಂತಹ ವೈಬ್ರೇಷನ್ಸ್ ಗೆ ನಾವು ಕನೆಕ್ಟ್ ಆಗ್ತಾ ಇರ್ತೀವಿ ಅನ್ನೋದು. ಯಾವಾಗ ಅವರು ಎಲ್ಲರೂ ಆ ರೀತಿಯಾಗಿ ಹೇಳ್ತಾ ಇದ್ರು ಅಂತ ಒಂದು ಪ್ರಶ್ನೆ ನನ್ನಲ್ಲಿ ಉಂಟಾಯ್ತು. ನಾನು ಧ್ಯಾನಕ್ಕೆ ಕೂತ್ಕೊಂಡಾಗ ಪರಮಾತ್ಮ ಬದ್ಲಾಗ್ಬೇಕಾಗಿರೋದು ನಾನು ಅಂತ ಹೇಳ್ತಾ ಇದ್ದಾರೆ, ನಾನೇನ್ ತಪ್ಪು ಮಾಡ್ತಾ ಇದ್ದೀನಿ ಅಂತ ನನಗೆ ಗೊತ್ತಾಗ್ತಾ ಇಲ್ಲ, ನನಗ್ ಅರ್ಥ ಆಗಿರೋ ಪ್ರಕಾರ ನಾನ್ 100ಕ್ಕೆ 100 ಎಲ್ಲದ್ರಲ್ಲೂ ಪರ್ಫೆಕ್ಟ್ ಆಗಿದ್ದೀನಿ, ಆದ್ರೆ ನಾನ್ ಬದ್ಲಾಗ್ಬೇಕು ಅಂತ ಇದ್ದಾರೆ, ಏನ್ ಬದ್ಲಾಗ್ಬೇಕು, ನನ್ ಬಗ್ಗೆ ನನ್ಗೆ ಅರ್ಥ ಮಾಡ್ಸಿ ಅಂತ ನಾನು ಧ್ಯಾನಕ್ಕೆ ಕೂತ್ಕೋಬೇಕಾದ್ರೆ ಪ್ರಾರ್ಥನೆ ಮಾಡಿ ಕೂತ್ಕೊಳ್ತಾ ಇದ್ದೆ. ನೋಡಿ ಮಾಸ್ಟರ್ಸ್, ಅವಾಗ ಒಂದೊಂದೇ ಸಿನಿಮಾ ನನ್ ಬಗ್ಗೆ ನನಗೆ ಅರ್ಥ ಆಗೋದಿಕ್ಕೆ ಶುರುವಾಯ್ತು. ನಮ್ಮ ಮನೆಯವರು ನನ್ ಮೇಲೆ 1% ಕೋಪ ತೋರ್ಸಿದ್ರೆ ನಾನ್ 99% ಹೆಚ್ಚಿನ ಕೋಪ ನಾನ್ ಮಾಡ್ಕೊಳ್ತಾ ಇದ್ದೆ, ಅದ್ ನನ್ಗೆ ಅರ್ಥನೇ ಆಗಿರ್ಲಿಲ್ಲ. ನಮ್ಮ ಮನೆಯವರು ನನ್ನನ್ನ 1% ದ್ವೇಷ ಮಾಡಿದ್ರೆ ನಾನ್ 99% ಹೆಚ್ಚಾಗಿ ದ್ವೇಷ ಮಾಡ್ತಾ ಇದ್ದೆ. ಅವ್ರು ನನ್ನನ್ ಒಂದ್ ಮಾತಂದ್ರೆ ನಾನು 20 ಮಾತಂತ ಇದ್ದೆ ಅವರನ್ನ. ಆದ್ರೆ ನನ್ಗಿದ್ ಯಾವ್ದೊಂದು ಕೂಡ ನಂಗೆ ಅರ್ಥನೇ ಆಗಿರ್ಲಿಲ್ಲ. ಯಾವಾಗ ನಾನ್ ಈ ರೀತಿಯಾಗಿದ್ದೀನಿ ಅನ್ನೋದು ಆ ಒಂದು ರಿಯಲೈಸೇಷನ್ ಆ ಒಂದು ಧ್ಯಾನದಲ್ಲಿ ನನಗೆ ಬರೋದಿಕ್ಕೆ ಶುರುವಾಯ್ತು, ಶಾಕ್ ಆಯ್ತು ಮಾಸ್ಟರ್ಸ್ ನನ್ ಬಗ್ಗೆ ನನಗೆ. ಅರೆ, ನನ್ ಸ್ಥಿತಿ ಹೀಗಿದ್ಯಾ, ನನ್ಗೆ ಅರ್ಥನೇ ಆಗಿಲ್ವೇ, ನಾನ್ ಕರೆಕ್ಟ್ ಆಗಿದ್ದೀನಿ ಅಂತಾನೆ ಅಂದ್ಕೊಳ್ತಾ ಇದ್ನೆ. ಅರೆ ರಾಮ, ನಾನು ಇವಾಗ ಎಷ್ಟೊಂದು ಬದ್ಲಾಗ್ಬೇಕಾಗಿರೋದಿದೆ, ನನ್ನಲ್ಲಿ ಎಷ್ಟೊಂದು ಕಸ ಇದೆ ಅನ್ನುವಂಥದ್ದು ಅರ್ಥ ಆದಾಗ ಅಲ್ಲಿಂದ ಮುಂದಕ್ಕೆ ನನ್ನನ್ನ ನಾನು ಬದಲಾಯಿಸ್ಕೊಳ್ಳೋದಿಕ್ಕೆ ಪ್ರಾರಂಭ ಮಾಡಿತ್ತು ಮಾಸ್ಟರ್ಸ್. ಆ ರೀತಿಯಾಗಿ ಬದಲಾಯಿಸ್ಕೊಳ್ಳೋದಿಕ್ಕೆ ಪ್ರಾರಂಭ ಮಾಡಿದ್ಮೇಲೆ ನೋಡಿ, ನನ್ನ ಒಳಗಡೆ ಬದಲಾವಣೆ ಬರೋದಿಕ್ಕೆ ಪ್ರಾರಂಭ ಆಗ್ತಾ ಇದ್ದಂಗೆನೆ ಹೊರಗಡೆ ಎಲ್ಲಾ ಕೂಡ ಬದಲಾವಣೆಗಳು ಬರೋದಿಕ್ಕೆ ಪ್ರಾರಂಭ ಆಯ್ತು. ಮತ್ತೆ ನಾನು ಆ ಒಂದು ಬದಲಾವಣೆಯನ್ನ ಬಯಸ್ತಾ ಅಲ್ಲಿ ನಾನು ಸಾಧನೆಯನ್ನ ಮಾಡ್ತಾ ಇದ್ದಾಗ ನನ್ನ ಹಿಂದಿನ ಹಲವಾರು ಜನ್ಮ ಪರಂಪರೆಯ ವಿಚಾರಗಳು ನನ್ನ ಬಗ್ಗೆ ನನಗೆ ಅರ್ಥ ಆಗ್ತಾ ಬಂತು. ಇದೇ ಗಂಡ, ಇದೇ ಅತ್ತೆ, ಇದೇ ಮಾವ, ಇದೇ ಮೈದುನ, ಇವ್ರನ್ನ ನಾನು ಕೆಲವು ಜನ್ಮಗಳಲ್ಲಿ ಬಟ್ಟೆ ಒದಂಗ್ ಒಗ್ದಿದ್ದೀನಿ ಮಾಸ್ಟರ್ಸ್. ಎಷ್ಟೆಷ್ಟು ಕೋನಗಳಲ್ಲಿ ಅವ್ರಿಗೆ ಹಿಂಸೆ ಕೊಡ್ಬೋದೋ ಕೊಟ್ಟಿದ್ದೀನಿ, ಎಷ್ಟು ಅವಮಾನ ಮಾಡ್ಬೋದೋ ಮಾಡಿದ್ದೀನಿ, ಅವ್ರನ್ನ ಎಷ್ಟೆಲ್ಲ ಅಸ್ಯಾಸಿನೇಟ್ ಮಾಡ್ಬೋದೋ ಮಾಡಿದ್ದೀನಿ. ಇಷ್ಟೆಲ್ಲಾ ಮಾಡ್ಬಿಟ್ಟು ಈ ಜನ್ಮದಲ್ಲಿ ನಾನ್ ಕರೆಕ್ಟ್ ಆಗಿದ್ದೀನಿ, ನನಗೆ ಯಾಕೆ ಕಷ್ಟಗಳು ಬರ್ತಾ ಇದೆ ಅಂತಂದ್ರೆ ಅವಾಗ ಅದನ್ನ ಯಾವ ರೀತಿಯಾಗಿ ಅರ್ಥ ಮಾಡ್ಕೋಬೇಕು ಹೇಳ್ರಿ, ಹಿಂದೆ ಮಾಡಿರುವಂತ ಆ ಕರ್ಮಗಳ ಫಲ ಅನ್ಭವಿಸ್ಬೇಕಲ್ವಾ. ಸೊ ಅದರ ಪರಿಣಾಮವಾಗಿ ನಾನು ಈ ಜನ್ಮದಲ್ಲಿ ಆ ಎಲ್ಲರನ್ನು ಕೂಡ ನಾನೇ ಆಹ್ವಾನ ಮಾಡಿದ್ದೀನಿ, ಅವರೆಲ್ಲರನ್ನು ಕೂಡ ನಾನೇ ಇನ್ವೈಟ್ ಮಾಡಿದ್ದೀನಿ ನನ್ನ ಜೀವನದಲ್ಲಿ. ನೀವು ಈ ಪಾತ್ರಗಳನ್ನ ಪೋಷಣೆ ಮಾಡಿ, ನಿಮಗೆ ನಾನು ನಿಮ್ಮ ಜೀವನದಲ್ಲಿ ಎಂತಹ ಸಂದರ್ಭಗಳನ್ನ ಕ್ರಿಯೇಟ್ ಮಾಡಿದ್ದೆ ಅಂತದ್ದೇ ಸಂದರ್ಭಗಳನ್ನ ನೀವು ನನ್ನ ಜೀವನದಲ್ಲಿ ಕ್ರಿಯೇಟ್ ಮಾಡಿ, ನಾನು ಈ ಜನ್ಮದಲ್ಲಿ ಆ ಎಲ್ಲ ಗುಣಗಳನ್ನ ದಾಟಿ ನಾನು ಹೊರಕ್ ಬರ್ತೀನಿ, ಇದಕ್ಕೆ ನೀವು ನನಗೆ ಸಹಾಯ ಮಾಡಿ ಅಂತ ನಾನು ಡಿಸೈನ್ ಮಾಡ್ಕೊಂಡು ಅವರನ್ನ ರಿಕ್ವೆಸ್ಟ್ ಮಾಡ್ಕೊಂಡು ಅವರನ್ನ ನನ್ನ ಜೀವನದೊಳಗೆ ಆಹ್ವಾನ ಮಾಡ್ಕೊಂಡಿದ್ದೀನಿ ಅನ್ನುವಂಥದ್ದು ಅರ್ಥ ಆದಾಗ ಅಲ್ಲಿ ಇರೋಂಥದ್ದು ಕೇವಲ ಮತ್ತೆ ಪಶ್ಚಾತ್ತಾಪ ಮಾತ್ರ ಉಳ್ಕೊಂತು ಮಾಸ್ಟರ್ಸ್. ಅವ್ರ ಬಗ್ಗೆ ಕೋಪ, ದ್ವೇಷ, ಅದು ಇದು ಕಂಪ್ಲೇಂಟ್ ಹೇಳುವಂಥದ್ದು, ಕಾಮೆಂಟ್ ಮಾಡೋದೇನೇನಿತ್ತು ಎಲ್ಲ ಹೊಟ್ಟೋಯ್ತು ಮಾಸ್ಟರ್ಸ್. ಕೇವಲ ಕ್ಷಮಿಸಿ, ನಾನು ಎಷ್ಟೆಲ್ಲ ನೋವು ಕೊಟ್ಟಿದ್ದೀನಿ, ಎಷ್ಟೆಲ್ಲ ಅವಮಾನ ಮಾಡಿದ್ದೀನಿ, ಏನೇನೆಲ್ಲ ಮಾಡಿದ್ದೀನಿ, ನನ್ಗೆ ಅರ್ಥ ಆಗಿದೆ, ನಾನು ಮಾಡಿದ್ದು ತಪ್ಪು,
ನನ್ನನ್ನ ದಯವಿಟ್ಟು ಕ್ಷಮಿಸಿ ಅಂತ ಆ ಒಂದು ಧ್ಯಾನಕ್ಕೆ ಕುಳಿತಾಗ ನನ್ನ ಅಣುವಿನಿಂದ ಕಣದಿಂದ ನಾನು ಅವರನ್ನ ಕ್ಷಮಿಸಿ ಅಂತ ಕೇಳ್ತಾ ಇದ್ದಿದ್ದು. ಮತ್ತೆ ನನಗಾಗಿದ್ದಕ್ಕಂತ ಆ ಒಂದು ನೋವು ದುಃಖಕ್ಕೂ ಕೂಡ ನನ್ಗೆ ಯಾರ್ಯಾರು ನೋವು ಮಾಡಿದ್ರೆ ಅವ್ರನ್ನೂ ಕೂಡ ನಾನು ಕ್ಷಮಿಸ್ತಾ ಈ ರೀತಿಯಾಗಿ ಆ ಒಂದು ಸಾಧನೆ ಅನ್ನುವಂಥದ್ದು ನಡೆದಾಗ ಕಂಪ್ಲೀಟ್ ಆಗಿ ಚೇಂಜ್ ಆಯ್ತು ಮಾಸ್ಟರ್ಸ್. ಈಗ ಪ್ರಸ್ತುತ ನಾನು ನನ್ನ ಪತಿ ತುಂಬಾ ಅನ್ಯೋನ್ಯವಾಗಿದ್ದೀವಿ. ನಾವಿಬ್ರು ತುಂಬಾ ತೆಲುಗುನಲ್ಲಿ ಒಂದ್ ಮಾತು ಹೇಳ್ತಾರೆ, ಚಿಲುಕ ಗೋರಿಂಕ ಅಂತ. ಆ ರೀತಿಯಾಗಿ ತುಂಬಾ ಹೊಂದಾಣಿಕೆಯಿಂದ ಒಳ್ಳೆ ಇಂಟಿಮೆಸಿ, ಒಳ್ಳೆ ಕೆಮಿಸ್ಟ್ರಿ, ಈ ರೀತಿಯಾಗಿ ನಮ್ಮ ಸಂಸಾರ ಆನಂದವಾಗಿದೆ. ಮತ್ತೆ ಅತ್ತೆ ಮಾವ, ಈಗ ಅತ್ತೆಯವರು ಬಾಡಿ ವೆಕೇಟ್ ಮಾಡಿದ್ದಾರೆ, ಆದ್ರೆ ಅತ್ತೆ ಮಾವ ಇಬ್ರು ಕೂಡ ಅವ್ರು ಕಂಪ್ಲೀಟ್ ಆಗಿ ಅವರ ಒಂದು ದೃಷ್ಟಿಕೋನ ನನ್ನ ವಿಷಯದಲ್ಲಿ ಏನಿತ್ತು ಅದು ಬದಲಾಗೋಯ್ತು. ಅವ್ರು ನನ್ನನ್ನ ಮಗಳ ಹಾಗೆ ಪ್ರೀತಿಸ್ತಾ ಇದ್ದಾರೆ. ನನ್ನ ಮೈದನ ನನ್ನನ್ನ ತಾಯಿ ರೀತಿಯಲ್ಲಿ ಗೌರವಿಸ್ತಾ ಇದ್ದಾನೆ. ಆ ರೀತಿಯಾಗಿ ಭಾವಿಸಿ ನನಗೆ ನನ್ ಜೊತೆ ಅವನು ಇದ್ದಾನೆ. ಈ ರೀತಿಯಾಗಿ ಕಂಪ್ಲೀಟ್ ಆಗಿ ಚೇಂಜ್ ಆಯ್ತು ಮಾಸ್ಟರ್ಸ್. ಈ ರೀತಿಯಾಗಿ ಎಲ್ಲ ಚೇಂಜ್ ಆಗ್ತಾ ಇದ್ದಂಗೆ ನನಗೆ ಎನಿ ಟೈಮ್ ಸುಸ್ತು, ತಲೆನೋವು, ಮೈಕೈ ನೋವು, ನನಗೇನೋ ಕಾಯಿಲೆ ಬಂದ್ಬಿಟ್ಟಿದೆ ಅನ್ನೋಂಥದ್ದಿತ್ತಲ್ಲ, ಅದೆಲ್ಲ ಹಂಗೇನೆ ಕ್ಲಿಯರ್ ಆಗ್ತಾ ಬಂತು. ಇದು ಮಾಸ್ಟರ್ಸ್, ತುಂಬಾ ಸಫರ್ ಆಗಿದ್ದೀನಿ ಈ ಫಿಸಿಕಲ್ ಪೇನ್ಸ್, ಈ ಫಿಸಿಕಲ್ ಇಲ್ನೆಸ್ ಅಲ್ಲಿ. ನಾನು ಯಾವಾಗ ಇದೆಲ್ಲ ಬದಲಾಯ್ತು ಆಟೋಮೆಟಿಕ್ ಆಗಿ ಎಲ್ಲ ಸರಿ ಹೋಯ್ತು ಮಾಸ್ಟರ್ಸ್. ಅಂದ್ರೆ ನಮ್ಮ ಆಲೋಚನೆಗಳು ಅನ್ನುವಂಥದ್ದು ಬಹಳಷ್ಟು ವಿಷಯಗಳಿಗೆ ಕಾರಣ ಆಗಿದೆ. ಅದು ಅನಾರೋಗ್ಯಗಳಿಗಾದ್ರೂ ಆಗಿರ್ಬೋದು, ನಮ್ಮ ಜೀವನದಲ್ಲಿ ವಿವಿಧ ರೀತಿಯಾಗಿರ್ತಕ್ಕಂಥ ಚಾಲೆಂಜಿಂಗ್ ಆಗಿರ್ತಕ್ಕಂಥ ಸಮಸ್ಯೆಗಳಾಗಿರ್ಬೋದು, ಈ ಎಲ್ಲದಕ್ಕೂ ಕೂಡ ನಮಗೆ ನಾವೇ ಕಾರಣರಾಗಿರ್ತೀವಿ. ಈ ಎಲ್ಲ ಕೋನಗಳಲ್ಲಿ ನಾವು ಅರ್ಥ ಮಾಡ್ಕೋಬೇಕಾಗಿರ್ತಕ್ಕಂಥದ್ದು. ಹಾಗಾಗಿ ಮಾಸ್ಟರ್ಸ್, ಈ ವಿಷಯವನ್ನ ಸರಿಯಾಗಿ ಅರ್ಥ ಮಾಡ್ಕೊಳ್ಳೋಣ. ನಮ್ಮನ್ನ ನಾವು ಬೇರೆಯವ್ರ ಜೊತೆ ಹೋಲಿಸ್ಕೊಂಡು ಅಪ್ಲಿಫ್ಟ್ ಆಗೋದಿಕ್ಕೆ ಅಲ್ಲಿ ನಾವು ಪ್ರಯತ್ನ ಮಾಡೋಣ. ಯಾಕೆ ಅಂತಂದ್ರೆ ಹೋಲಿಸ್ಕೊಳ್ಳೋದ್ರಿಂದಾನೇ ಎಲ್ಲಾ ದುಃಖ ಬರ್ತಾ ಇದೆ ಅಂತಂದ್ರೆ, ಶರೀರ ಸ್ಥಾಯಿಯಲ್ಲಿ ಹೋಲಿಸ್ಕೊಂಡಾಗ ಖಂಡಿತವಾಗಿಯೂ ಅಲ್ಲಿ ನೋವು ದುಃಖ ಅನ್ನುವಂಥದ್ದು ಬರುತ್ತೆ. ಅದೇನೆ ನಾವು ಕನ್ಸ್ಟ್ರಕ್ಟಿವ್ ಆಗಿ ಹೋಲಿಸ್ಕೊಳ್ತೀನಿ ಅಂತಂದ್ರೆ ಅದು ಬಹಳ ಅದ್ಭುತವಾಗಿರುತ್ತೆ. ಪತ್ರಿಜಿಯವರು ಎಷ್ಟು ಅದ್ಭುತವಾಗಿ ಈ ಒಂದು ಧ್ಯಾನಕ್ಕೋಸ್ಕರ ಅವರ ಜೀವನವನ್ನ ಮುಡಿಪಾಗಿಟ್ಟು ಕೆಲಸ ಮಾಡಿದ್ದಾರೆ. ಎಷ್ಟು ಅದ್ಭುತವಾಗಿ ಎಷ್ಟೊಂದು ಜನಕ್ಕೆ ಜೀವನದಲ್ಲಿ ಬೆಳಕನ್ನ ತಂದಿದ್ದಾರೆ. ನಾನು ಆ ರೀತಿಯಾಗಿ ತಯಾರಾಗ್ಬೇಕು. ನಾನು ಪತ್ರಿಜಿಯವ್ರ ತರ ತಯಾರಾಗ್ಬೇಕು. ನಾನು ಮಹಾವತಾರ್ ಬಾಬಾಜಿಯವ್ರ ತರ ಸಾಧನೆ ಮಾಡ್ಬೇಕು. ನಾನು ಮಿಲಾರೇಪರ್ ಅವ್ರ ತರ ಸಾಧನೆ ಮಾಡ್ಬೇಕು ಅಂತ ಹೋಲಿಕೆ ಅನ್ನೋದು ಆ ರೀತಿಯಾಗಿ ಮಾಡ್ಕೊಂಡಾಗ ನಾವು ಜೀವನದಲ್ಲಿ ಅಪ್ಲಿಫ್ಟ್ ಆಗ್ತೀವಿ, ಅಭಿವೃದ್ಧಿಯನ್ನ ಹೊಂದುತ್ತೀವಿ, ಡೆವಲಪ್ ಆಗ್ತೀವಿ. ಅದೇನೆ ಶರೀರ ಸ್ಥಾಯಿಯಲ್ಲಿ ಹೋಲಿಸ್ಕೊಂಡಾಗ ನಾವು ತುಂಬಾ 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 ಸಫರ್ ಆಗ್ತೀವಿ ಮಾಸ್ಟರ್ಸ್. ಇದು ಇಲ್ಲಿರ್ತಕ್ಕಂಥ ಒಂದು ವಿಚಾರ. ಇದು 3ನೇ ಕೊಟೇಶನ್. ಸೊ ಈ ಚಾಪ್ಟರ್ ಅಲ್ಲಿ ನಾವು ಇದುವರೆಗೂ 3 ಕೊಟೇಶನ್ಸ್ ಅನ್ನ ಗಮನಿಸಿದ್ವಿ. ಈ ಒಂದು ಮಹಾವತಾರ್ ಫೌಂಡೇಶನ್ ಈ ವೇದಿಕೆಯಲ್ಲಿ ಇಷ್ಟು ಹೊತ್ತು ಇಷ್ಟೆಲ್ಲ ವಿಚಾರಗಳನ್ನ ತಿಳಿಸೋದಿಕ್ಕೆ ಅವಕಾಶ ಆಗಿದೆ. ಇವತ್ತು ಈ ವಿಚಾರಗಳಿಗೆ ಇಲ್ಲಿಗೆ ವಿರಾಮವನ್ನ ತಿಳಿಸ್ತಾ ಮುಂದಿನ ವಿಚಾರಗಳನ್ನ ನಾಳೆ ದಿನ ನಾವು ಮತ್ತೆ ಕಂಟಿನ್ಯೂ ಮಾಡೋಣ ಅಂತ ಹೇಳ್ತಾ ಈ ವಿಚಾರಗಳಿಗೆ ವಿರಾಮ ಹೇಳ್ತಾ ಇದ್ದೀನಿ. ಇಷ್ಟೊತ್ತು ಈ ಎಲ್ಲ ವಿಚಾರಗಳನ್ನ ನಿಮ್ಮೆಲ್ಲರ ಜೊತೆ ಹಂಚ್ಕೊಳ್ಳೋದಕ್ಕೆ ಅವಕಾಶವನ್ನ ಕೊಟ್ಟಂತ ಈ ಫೌಂಡೇಶನ್ ನ ರಂಗನಾಥ್ ಸರ್ ಅವರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ. ನಾವು ಓವರ್ ಟು ರಂಗನಾಥ್ ಸರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್ ಫಾರ್ ದಿಸ್ ಅಪರ್ಚುನಿಟಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಸೊ ಅದ್ಭುತವಾದ ಜ್ಞಾನ ತಿಳಿಸಿದ್ರಿ. ಸೊ ಇವತ್ತು ಪ್ರಾರಂಭಿಸ್ಕೊಂಡಿದ್ದ ಸ್ನೇಹಿತರೆ, ಈ ಸಬ್ಜೆಕ್ಟ್ ತುಂಬಾ ಅದ್ಭುತವಾಗಿರತ್ತೆ. ಒಂದೊಂದು ದಿವಸ ಮೇಡಮ್ ಅವರು ಇಂಥ ಅದ್ಭುತವಾದ ಜ್ಞಾನ ನಮಗೂ ತಿಳಿಸ್ತಾ ಹೋಗ್ತಾರೆ. ಅಂದರೆ ಇದರಲ್ಲಿ ಪ್ರತಿಯೊಂದು ಭಿನ್ನವಾಗಿ ಯೋಚಿಸೋದು, ಪ್ರತಿಯೊಂದು ಯೋಚನೆ ಅಂದರೆ ಪ್ರತಿಯೊಂದು ಇಲ್ಲಿ ಡಿಸ್ಕಸ್ ಮಾಡ್ತಾರೋ ಸಬ್ಜೆಕ್ಟು ತುಂಬಾ ಭಿನ್ನವಾಗಿರುತ್ತೆ. ಅದು ಪ್ರತಿಯೊಂದೂ ನಮಗೆ ಆಳವಾದ ಸಬ್ಜೆಕ್ಟು, ಆಳವಾದ ಜ್ಞಾನ ಕೊಡ್ತಾ ಇರ್ತದೆ. ಇವೆಲ್ಲ ನಾವು ಅಳವಡಿಸ್ಕೋಬೇಕು. ನಮ್ಮ ನಿಜ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ನಾವು ವೇಗವಂತವಾಗಿ ಖಂಡಿತವಾಗಿ ನಮ್ಮ ಹೊರಗಡೆ ಬದಲಾವಣೆ ಬರುತ್ತೆ, ಅಂತ ಪರಿವರ್ತನೆ ಆಗ್ತದೆ. ಸೊ ಈಗ ಸ್ವಲ್ಪ ಪ್ರಶ್ನೋತ್ತರ ನೋಡೋಣ ಮೇಡಮ್. ಮಧುರಾ ಮೇಡಮ್. ಎಲ್ರಿಗೂ ನಮಸ್ಕಾರ. ನಮಸ್ತೆ ಗುರುಜಿ. ನಮಸ್ತೆ ಮೇಡಮ್. ನಮಸ್ತೆ ಮೇಡಮ್. ನಮಸ್ತೆ. ಇವತ್ತಿನ ಆಧ್ಯಾತ್ಮಿಕ ಜ್ಞಾನವಂತಿಕೆ ಸ್ವಾಧ್ಯಾಯದ ಮೂಲಕ ನೀವು ನಮ್ಗೆ ಅದ್ಭುತವಾದ ಜ್ಞಾನವನ್ನು ಹಂಚಿದ್ದೀರ ಮೇಡಮ್. ತುಂಬಾ ಚೆನ್ನಾಗಿತ್ತು. ಅಂದ್ರೆ ಪ್ರತಿಯೊಂದು ವಿಷಯ ಅಂದ್ರೆ ದಿನನಿತ್ಯದಲ್ಲಿ ನಡೆಯುವಂತ ವಿಚಾರಗಳೇ, ಆದ್ರೆ ಅದನ್ನ ಆಳವಾಗಿ ನಾವು ಅಧ್ಯಯನ ಮಾಡಿರಲ್ಲ. ಅದನ್ನ ನೀವು ತುಂಬಾ ಅಂದ್ರೆ ಇದು ತುಂಬಾ ದೊಡ್ಡದಾದ ಒಂದು ವಿಷಯ. ಅದನ್ನ ಅಂದ್ರೆ ಅಷ್ಟು ಈಸಿಯಾಗಿ ನಮ್ಗೆ ಅರ್ಥ ಮಾಡ್ಕೊಳ್ಲಿಕ್ಕೆ ಆಗಲ್ಲ. ಅದು ತುಂಬಾ ಈಸಿಯಾಗಿ ನಮ್ಗೆ ತಿಳಿಸ್ಕೊಟ್ಟಿದ್ದೀರಾ. ತುಂಬಾ ಚೆನ್ನಾಗಿದೆ. ಪ್ರತಿದಿನ ನೀವು ಅದ್ರ 10 ಅಧ್ಯಾಯ ಇದೆ ಅಂತ ಹೇಳಿದ್ರಿ. ಪ್ರತಿದಿನ ಒಂದೊಂದು ಅಧ್ಯಾಯವನ್ನು ನಾವು ತಿಳ್ಕೊಳ್ತಾ ಹೋಗ್ತೀವಿ.
ಅದು ಒಂದು ಅಂದ್ರೆ ಒಂದು ಖುಷಿಯ ವಿಚಾರ ಅಂದ್ರೆ ಇದು ನೀವು ಕನ್ನಡದಲ್ಲಿ ನೀವೇ ಭಾಷಾಂತರ ಮಾಡಿದ್ದೀರಾ. ಅದನ್ನ ನಮ್ಗೆ ಇವತ್ತು ಸ್ವಾಧ್ಯಾಯ ಮಾಡಿ ನಮಗೆ ಅದ್ರದ್ದು ಅಂದ್ರೆ ಅದ್ರಲ್ಲಿರೋ ಜ್ಞಾನ ಅದೇ ನಮಗೂನು ಹಂಚಿದೀರಾ. ತುಂಬಾ ಅದ್ಭುತವಾಗಿ ನಮ್ಮ ದೃಷ್ಟಿ ಹೇಗೆ ಇರುತ್ತೋ ಅದೇ ತರ ನಾವು ಯಾವ ತರ ಆಲೋಚನೆ ಮಾಡ್ತೀವಿ ಅದೇ ತರ ನಮ್ಮ ಜೀವನ ನಡೀತಾ ಇರುತ್ತೆ ಅಂತ ನೀವು ಹೇಳಿದೆ. ದೃಷ್ಟಿಯಂತೆ ಸೃಷ್ಟಿ ಅನ್ನೋದು ತುಂಬಾ ಅದ್ಭುತವಾಗಿತ್ತು ಮೇಡಮ್. ಇದರಲ್ಲಿ ಮೊದಲನೇ ಅಧ್ಯಾಯದಲ್ಲಿ ನೀವು ಏನು ನೋವು ಮತ್ತೆ ದುಃಖ ಅನ್ನೋದನ್ನ ತಗೊಂಡಿದ್ದೀರಾ. ತುಂಬಾ ಚೆನ್ನಾಗಿದೆ ಮೇಡಮ್ ಆ ವಿಷಯ. ನೋವು ಮತ್ತೆ ದುಃಖ ಹೇಗೆ ನಾವು ಅಂದ್ರೆ ಕಂಟ್ರೋಲ್ ಮಾಡ್ಕೋಬೇಕು, ಹೇಗೆ ಸಮನಾಗಿ ತಗೋಬೇಕು ಅನ್ನೋದನ್ನು ತುಂಬಾ ಚೆನ್ನಾಗಿದ್ರೆ. ಆ ನೋವಂತ ದುಃಖ ಅನ್ನೋ ಭಾಗದಲ್ಲಿ ಒಂದು 3 ಅದ್ಭುತವಾದ ಕೊಟೇಶನ್ ಕೂಡ ಇತ್ತು. ಜೀವನದಲ್ಲಿ ಕಷ್ಟಗಳಿರುವುದು ಸಹಜ, ನೋವುಗಳು ಇರುವುದು ಕೂಡ ಅಸಹಜ ಅನ್ನೋದನ್ನ ಅದನ್ನು ತುಂಬಾ ಅಂದ್ರೆ ಎಕ್ಸ್ಪ್ಲೇಷನ್ ಮಾಡಿ ತುಂಬಾ ಡೀಪ್ ಆಗಿ ಅಂದ್ರೆ ನಮ್ಗೆ ಹೇಳಿದ್ದೀರಾ. ಜೀವನದಲ್ಲಿ ಕಷ್ಟಗಳು ಹೇಗೆ ಇರುತ್ತೆ, ನೋವುಗಳು ಹಾಗೆ ಇರುತ್ತೆ. ಅದನ್ನ ನಾವು ಅಂದ್ರೆ ಕರೆಕ್ಟ್ ಆಗಿ ಬ್ಯಾಲೆನ್ಸ್ ಮಾಡ್ಕೊಂಡ್ರೆ ಜೀವನ ಅದ್ಭುತವಾಗಿರುತ್ತೆ ಅಂತ. ಹಾಗೆ ನಾನು ನನ್ನದು ನನ್ನ ಸ್ವಂತದ್ದು ಮತ್ತು ಶಾಶ್ವತವಾಗಿದ್ದು ಅಂತ ಹೇಳಿದ್ದೀರಾ. ಅದು ಕೂಡ ಹಾಗೆ ಅಂದ್ರೆ ವ್ಯಾಮೋಹದಿಂದಲೇ ನಾವೆಲ್ಲವನ್ನು ದುಃಖವನ್ನು ಮತ್ತೆ ನೋವನ್ನು ಅನುಭವಿಸ್ತಾ ಇರ್ತೀವಿ. ಅದನ್ನ ಯಾವಾಗ ನಾವು ಕಡಿಮೆ ಮಾಡ್ತಾ ಬರ್ತೀವೋ ಅವಾಗ ನಮಗೆ ನಮ್ಮ ಬಗ್ಗೆ ನಮಗೆ ಅರಿವು ಜಾಸ್ತಿ ಆಗ್ತಾ ಹೋಗುತ್ತೆ. ನಮ್ಮ ದುಃಖ ಮತ್ತು ನೋವುಗಳು ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಬಂದ್ರಿ. ನಮಗೆ ಬೇಕಾಗದೆಲ್ಲವೂ ಇದ್ರೂ ಕೂಡ ನಾವು ಬೇರೆಯವ್ರನ್ನ ನಾವು ಕಂಪೇರ್ ಮಾಡ್ಕೊಳ್ತೀವಿ. ಅಂದ್ರೆ ನಮ್ಮಲ್ಲೇ ಇರುತ್ತೆ, ಎಷ್ಟೊಂದು ನಮ್ಮ ಹತ್ರನೇ ಇರುತ್ತೆ. ಆದ್ರೂ ನಾವು ಬೇರೆಯವ್ರ ಜೀವನ ನೋಡಕ್ ಹೋಗಿ ನಮ್ಮ ದುಃಖವನ್ನು ಜಾಸ್ತಿ ಮಾಡ್ಕೊಳ್ತೀವಿ ಅನ್ನೋ ಒಂದು ಅದ್ಭುತವಾಗಿ ಇವತ್ತಿನ ಟಾಪಿಕ್ ಅಲ್ಲಿ ಹೇಳಿದ್ದೀರಿ. ಎಷ್ಟೊಂದು ಚಿಕ್ಕ ಚಿಕ್ಕ ವಿಷಯ ಮೇಡಮ್ ಇದು. ಆದ್ರೂನು ನಾವು ಅದನ್ನ ನಿತ್ಯ ಜೀವನದಲ್ಲಿ ನಾವು ಪಾಲನೆ ಮಾಡ್ಕೊಂಡಿರಲ್ಲ. ಅದನ್ನ ನಾವು ಅಳವಡಿಸ್ಕೊಳ್ತಾ ಹೋದ್ರೆ ನಮ್ಮ ಜೀವನ ಕೂಡ ಆರೋಗ್ಯವಾಗಿರ್ಬೋದು ಅಂತ ನೀವು ತುಂಬಾ ಹೇಳಿದ್ರಿ. ಈ ಆಲೋಚನೆಗಳನ್ನು ಹೇಗೆ ಕಡಿಮೆ ಮಾಡ್ಕೊಳ್ಳೋದು, ಬರುವಂತ ದುಃಖ ನೋವು ಕಡಿಮೆ ಧ್ಯಾನದಿಂದ ಮಾತ್ರ ಸಾಧ್ಯ ಅಂತ ಹೇಳಿದ್ರಿ. ಪ್ರತಿದಿನ ಧ್ಯಾನ ಮಾಡ್ಬೇಕು. ಅಂದ್ರೆ 1 ತಾಸು 2 ತಾಸು ಮಾಡಿದ್ರೆ ಆಗಲ್ಲ. ದಿನ ಒಂದ್ ಸ್ವಲ್ಪ 3-4 ತಾಸು ಧ್ಯಾನ ಮಾಡ್ತಾ ಮಾಡ್ತಾ ಹೋದ್ರೆ ನಾವ್ ಯಾರು ಅನ್ನೋದನ್ನ ತಿಳ್ಕೊಳ್ತಾ ಹೋಗ್ತೀವಿ. ನಮಗೆ ನಮ್ಮ ಬಗ್ಗೆ ಜ್ಞಾನ ಬರ್ತಾ ಹೋಗುತ್ತೆ. ನಾವು ಆತ್ಮ ಜ್ಞಾನ ಹೊಂತ ನಮ್ಮ ಆಲೋಚನೆಗಳು ಕಡಿಮೆ ಆಗ್ತಾ ಬರುತ್ತೆ. ನಾವು ಜೀವನದಲ್ಲಿ ಸುಖವಾಗಿರ್ಬೋದು, ಆನಂದವಾಗಿರ್ಬೋದು ಅಂತ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದೀರಾ ಮೇಡಮ್. ತುಂಬಾ ಧನ್ಯವಾದಗಳು. ಹಾಗೆ ನಮ್ಮ ಮಾಸ್ಟರ್ಸ್ ಅಲ್ಲಿ ಒಂದು ಯಾರಾದ್ರೂ ಒಂದಿಷ್ಟು ಕ್ವಶನ್ಸ್ ಕೇಳ್ಬೋದು ನಿಮ್ಮ ಹತ್ರ. ಅಂದ್ರೆ ಅದ್ರ ಬಗ್ಗೆ ತಾವು ತಿಳಿಸ್ಕೊಡಿ ಮೇಡಮ್. ಖಂಡಿತ ಮೇಡಮ್, ಖಂಡಿತ. ಮಾಸ್ಟರ್ಸ್ ಯಾರಾದ್ರೂ ಏನಾದ್ರೂ ಕ್ವಶನ್ ಪ್ರಶ್ನೋತ್ತರ ಇದ್ರೆ ಹ್ಯಾಂಡ್ ರೈಸ್ ಮಾಡಿ. ಹಾಗೆಯೇ ನಿಮ್ಮ ಅನುಭವಗಳನ್ನು ಕೂಡ ಶೇರ್ ಮಾಡ್ಬೋದು ಇವತ್ತಿನ ವಿಷಯದ್ದು. ಲಕ್ಷ್ಮಿ ಮೇಡಮ್ ಮಾತಾಡಿ. ನಮಸ್ತೆ. ಮಾತಾಡಿ ಮೇಡಮ್. ನಮಸ್ತೆ ಲಕ್ಷ್ಮಿ ಮೇಡಮ್. ನಮಸ್ತೆ, ಹೇಳಿ ಮೇಡಮ್. ಮೇಡಮ್ ನಿಮ್ ನೋಡಿದ್ರೆ ತುಂಬಾ ಖುಷಿ ಆಗುತ್ತೆ ಮೇಡಮ್. ತುಂಬಾ ಎನರ್ಜೆಟಿಕ್ ಆಗಿ ಮಾತಾಡ್ತಿದ್ದೀರಾ. ನಿಮ್ ನೋಡಿದ್ರೆ ನಮ್ಗೆ ತುಂಬಾನೇ ಖುಷಿ ಆಗ್ತದೆ. ಅಂದ್ರೆ ನಾವ್ ಯಾವ ರೀತಿ ಆಲೋಚನೆ ಮಾಡ್ತೀವಿ ಅದೇ ರೀತಿ ನಮ್ಮ ಆರೋಗ್ಯ ಅನ್ನೋದನ್ನ ತುಂಬಾ ಚೆನ್ನಾಗಿ ಹೇಳ್ಕೊಟ್ಟಿದ್ದೀರಾ. ಅದು ನಿಮ್ಮ ಅನುಭವ ಬೇರೆ ಹೇಳ್ತಿದ್ದೀರಾ. ಆಲೋಚನೆಯಿಂದ ನಾವ್ ಹೇಗೆ ಆರೋಗ್ಯ ಪಡ್ಕೋಬಹುದು ಅಂತ ಹೇಳಿದೀರಾ. ತುಂಬಾ ಖುಷಿ ಆಯ್ತು ಮೇಡಮ್. ಮತ್ತೆ ನಮ್ಗೆ ಇನ್ನೊಂದು ಡೌಟ್, ಇಷ್ಟೊಂದು ಕಷ್ಟಪಟ್ಟು ನಿಮ್ ಧ್ಯಾನಕ್ಕೆ ಬರೋಕೆ ಏನ್ ಪ್ರೇರಣೆ ಆಯ್ತು? ತುಂಬಾ ಖುಷಿ ಆಗ್ತದೆ. ಅದು ಕೇಳ್ಬೇಕು ಆಸೆ ನಮ್ಗೆ ಮೇಡಮ್. ಖಂಡಿತ ಮೇಡಮ್. ಮೇಡಮ್, ನನಗೆ ಚಿಕ್ಕ ವಯಸ್ಸಿನಿಂದ ಕೂಡ ಅತೀಂದ್ರಿಯವಾಗಿರುವಂತ ಅನುಭವಗಳು ಅನ್ನುವಂಥದ್ದು ಆಗ್ತಾ ಇತ್ತು ಮೇಡಮ್. ಆ ಅನುಭವದಿಂದ ನನಗೆ ಈ ತುಂಬಾ ಕುತೂಹಲ ಅನ್ನುವಂಥದ್ದು ಉಂಟಾಗ್ತಾ ಇತ್ತು. ಆ ಕುತೂಹಲದಿಂದ ಇದು ಹೇಗೆ, ಈ ಅನುಭವ ಯಾಕೆ ಬಂತು, ಇದು ಹೇಗ್ ಬಂತು, ಇದು ಹೆಂಗ್ ಬರೋದಿಕ್ ಸಾಧ್ಯ, ನಾನೇನು, ವಾಟ್ ಐ ಆಮ್, ನನಗೆ ಯಾಕೆ ಈ ಅನುಭವ ಬಂತು, ಬೇರೆಯವ್ರಿಗೆಲ್ಲ ಯಾಕೆ ಬಂದಿಲ್ಲ, ಈ ರೀತಿಯಾಗಿರುವಂತ ಕೋನದಲ್ಲಿ ನಾನು ರಿಸರ್ಚ್ ಹುಡುಕಾಟ ಅನ್ನುವಂಥದ್ದು ಪ್ರಾರಂಭ ಮಾಡಿದೆ ಮೇಡಮ್. ಆ ರೀತಿಯಾಗಿ ಪ್ರಾರಂಭ ಮಾಡ್ತಾ ಇದ್ದಾಗ ಧ್ಯಾನ ಅನ್ನುವಂಥದ್ರ ಮುಖಾಂತರ ಇದೆಲ್ಲದಕ್ಕೆ ಉತ್ತರ ಸಿಗುತ್ತೆ ಅನ್ನುವಂಥದ್ದು ಗೊತ್ತಾದಾಗ ಆವಾಗ ಒಂದು ಧ್ಯಾನ ಅನ್ನೋದಕ್ಕೆ ಎಂಟರ್ ಆಗಿದ್ದು. ಯಾವುದೇ ಆರೋಗ್ಯದ ಸಮಸ್ಯೆಗಳೆಲ್ಲ ಪರ್ಸನಲ್ ಪ್ರಾಬ್ಲಮ್ಸ್ ಕೂಡ ಅಲ್ಲ, ಕುತೂಹಲ ಅನ್ನುವಂತ ಒಂದು ಅಂಶದಿಂದ ನಾನು ಈ ಧ್ಯಾನ ಮಾರ್ಗಕ್ಕೆ ಬಂದಿದ್ದು. ಇದಕ್ಕೆ ಇಳಿದ ಮೇಲೆ ಪ್ರತಿಯೊಂದು ಇದೆಲ್ಲ ವಿಚಾರಗಳು ಗೊತ್ತಾಗ್ತಾ ಬಂದ್ಮೇಲೆ ಆವಾಗ ಒಂದೊಂದೇ ನನ್ನ ಜೀವನದಲ್ಲಿ ಸರಿಪಡಿಸ್ಕೊಳ್ತಾ ಇವಾಗ ಪ್ರಸ್ತುತ ನಾನು ಈ ಮಟ್ಟದಲ್ಲಿ ನಾನು ತಯಾರಾಗಿರ್ತಕ್ಕಂಥದ್ದು ಮೇಡಮ್. ಈ ರೀತಿಯಾಗಿ ಧ್ಯಾನ ಅನ್ನುವಂಥದ್ದು ನನಗೆ ಸಿಕ್ಕಿರುವಂತದ್ದು. ಅದಕ್ ಮೊದ್ಲು ಧ್ಯಾನದ ಬಗ್ಗೆ ಬೇರೆಯವರೆಲ್ಲರೂ ಕೂಡ ಹೇಳಿರೋದ್ ಕೇಳಿದ್ದೆ, ಬಟ್ ಅದು ನನ್ ಮೇಲೆ ಪ್ರಭಾವ ಬೀರ್ಲಿಲ್ಲ. ನಾನು ಉಡಾಫೆ ಮಾಡ್ತಾ ಇದ್ದೆ ಧ್ಯಾನ ಮಾಡೋರ್ನ. ಧ್ಯಾನ ಮಾಡ್ತೀನಿ ಅಂತ ಕೂತ್ಕೋತಾರೆ, ಗೊರಕೆ ಹೊಡ್ಕೊಂಡು ನಿದ್ದೆ ಹೊಡಿತಾರೆ ಅಂತ ಕಾಮೆಂಟ್ ಮಾಡ್ತಾ ಇದ್ದೆ. ಈ ಸ್ಥಿತಿಯಲ್ಲಿ ನಾನು ಇದ್ದಿದ್ದು. ಆದ್ರೆ ಯಾವಾಗ ನಾನು ಅನುಭವ ಪೂರ್ವಕವಾಗಿ ಧ್ಯಾನದ ಒಂದು ಪವರ್ ಏನು, ಅದರ ರುಚಿ ಏನು ಅನ್ನೋದನ್ನ ನಾನ್ ತಿಳ್ಕೊಂಡೆ,
ಅಲ್ಲಿಂದ ಮುಂದಕ್ಕೆ ಎಲ್ಲ ಚೇಂಜ್ ಆಗೋಯ್ತು ಮೇಡಮ್ ನನ್ ಜೀವನ. ಅಲ್ಲಿಂದ ಮುಂದಕ್ಕೆ ಎಲ್ಲಾನು ಇಷ್ಟ ಅದ್ಭುತವಾಗಿ ತಯಾರಾಗ್ತಾ ಬಂತು ಮೇಡಮ್. ಅಂದ್ರೆ ಬದಲಾವಣೆಯನ್ನ ತಂದ್ಕೊಳ್ಳೋದಕ್ಕೆ ನಾವು ಮೊದಲು ತಯಾರಿರ್ಬೇಕು. ಅಲ್ಲಿ ಏನಿರುತ್ತೆ ನಮ್ಮ ಬಗ್ಗೆ ಏನ್ ವಿಷಯಗಳು ಗೊತ್ತಾಗತ್ತೆ ಅದನ್ನ ಸ್ವೀಕರಿಸುವಂತ ಮನೋಭಾವ ನಮ್ಮಲ್ಲಿ ಇರ್ಬೇಕು. ಸ್ವೀಕರಿಸಿ ಬದಲಾವಣೆಯನ್ನ ತಂದ್ಕೊಳ್ಳೋದಕ್ಕೆ ನಾವು ಸಿದ್ಧವಾಗಿರ್ಬೇಕು. ಆವಾಗ ಎಲ್ಲಾನು ಕೂಡ ಚೇಂಜ್ ಆಗತ್ತೆ, ಎಲ್ಲ ಗೊತ್ತಾಗತ್ತೆ. ಆದ್ರೆ ನಾನೇನು ಬದಲಾವಣೆ ಮಾಡ್ಕೊಳಕ್ ತಯಾರಿಲ್ಲ, ನಾನ್ ಅದೇ ಹೋದ ಪುಟ್ಟ ಬಂದ ಪುಟ್ಟ ಪುಟ್ಟನ್ ಕಾಲಗ್ ಮೆಟ್ಟಿಲ್ಲ ಅನ್ನೋ ತರ ಇದ್ರೆ ಏನು ಬದಲಾವಣೆ ಬರಲ್ಲ ಅಷ್ಟೇ ಮೇಡಮ್. ತುಂಬಾ ಖುಷಿ ಆಯ್ತು ಮೇಡಮ್. ತುಂಬಾ ಒಂಥರ ಇನ್ಸ್ಪಿರೇಷನ್ ತರ ಇದೀರಾ ಮೇಡಮ್ ನೀವು. ತುಂಬಾ ಖುಷಿ ಆಯ್ತು, ಧನ್ಯವಾದಗಳು. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಮೇಡಮ್. ತುಂಬಾ ಅದ್ಭುತ, ನಿಮ್ಮ ಅನುಭವನೇ ನಮ್ಗೆ ಒಂಥರ ಏನೋ ಟಾನಿಕ್ ತರ ಆಯ್ತು ಮೇಡಮ್. ತುಂಬಾ ಚೆನ್ನಾಗಿ ಹೇಳಿದೀರಿ. ನೆಕ್ಸ್ಟ್ ಉಮಾ ಮೇಡಮ್. ಜಯಲಕ್ಷ್ಮಿ ಅವ್ರು ಕೊಡಿ, ಜಯಲಕ್ಷ್ಮಿ ಅವ್ರು ಮಾತಾಡಿ. ಉಮಾ ನಮಸ್ಕಾರ ಗುರುಗಳೇ. ವಾಯ್ಸ್ ಬರ್ತಾ ಇಲ್ಲ. ರೈಟ್. ನಮಸ್ಕಾರ ಗುರುಗಳೇ, ವಾಯ್ಸ್ ಬರ್ತಾ ಇದೆಯಾ? ಈಗ ಓಕೆ. ಬರ್ತಾ ಇದೆ ಮೇಡಮ್. ಉಮಾ ಮೇಡಮ್ ಮಾತಾಡಿ. ನಮಸ್ಕಾರ ಮೇಡಮ್. ನಮಸ್ತೆ. ಇಂದಿನ ಈ ಭಿನ್ನವಾದ ಆಲೋಚನೆ ತುಂಬಾ ಸ್ಫೂರ್ತಿಯಾಗಿತ್ತು ಮೇಡಮ್, ತುಂಬಾ ಸ್ಫೂರ್ತಿದಾಯಕ. ಆಮೇಲೆ ನೀವು ಹೇಳ್ತಿರುವಂತಹ ಪ್ರತಿಯೊಂದು ವಿಷಯ ಕೂಡ ನಿಖರವಾಗಿತ್ತು. ನಿಮ್ಮ ಮುಖದಲ್ಲಿ ಆಕ್ಟಿವ್ನೆಸ್ ಕಂಡು ಬರ್ತಾ ಇತ್ತು. ಅಷ್ಟು ಸಂತೋಷದ ಭಾವನೆ ತಮ್ಮಲ್ಲಿ ಇತ್ತು. ಅದನ್ನು ನೋಡಿ ನನಗೆ ಬಹಳಷ್ಟು ಆಶ್ಚರ್ಯವಾಯಿತು ಮೇಡಮ್. ಇದು ದೊಡ್ಡ ಆಳವಾದಂತಹ ವಿಷಯ, ಅದ್ಭುತವಾದಂತಹ ವಿಷಯ. ಇದನ್ನ ಮೊಟ್ಟ ಮೊದಲನೇ ಒಂದು ವಿಷಯವನ್ನು ತಮ್ಮ ಕಥೆ ಮೂಲಕ ತಿಳಿಸ್ಕೊಟ್ರಿ. ಅದು ಎಷ್ಟು ಸಾರಿ ಹೇಳಿದ್ರು ಕೂಡ ಹೇಗೆ ಹೇಗೆ ಅಂತ 3 ಜನರ ವಿಷಯ ಕೂಡ ಹೇಳಿದ್ರಿ. ಇದರಿಂದ ನಾವು ಅರಿವು ನಮ್ಮಲ್ಲಿ ಮೂಡುತ್ತೆ. ಆದ್ರೆ ಇದೇನಂದ್ರೆ ಸಹಜ, ದುಃಖ ಸಹಜ, ಅಸಹಜ, ಇದನ್ನ ನಾವು ಸ್ವೀಕರಿಸಬೇಕನ್ನೋದು ಕೂಡ ತಾವು ಹೇಳಿದ್ರಿ. ಆಮೇಲೆ 2ನೇ ವಿಷಯ ಏನ್ ಹೇಳಿದ್ರಿ ಅಂದ್ರೆ ದುಃಖ, ನೋವು, ನಲಿವು ಎಲ್ಲದೂ ಇರುತ್ತೆ. ನಾವು ನಮ್ಮದು ಅಂತ ಕಲ್ಪನೆಯಲ್ಲಿ ನಾವಿರ್ತೀವಿ. ಆದ್ರೆ ಪ್ರತಿಯೊಂದು ಕೂಡ ನಾವು ಶೋಧನೆ ಮಾಡಿ ಆಲೋಚಿಸಿ ತಿಳಿದುಕೊಳ್ಬೇಕನ್ನೋದನ್ನು ಕೂಡ ತಾವು ಹೇಳಿದ್ರಿ. ಪ್ರತಿಯೊಂದರಲ್ಲಿ ನಾವು ಮೋಹ ಬಿಡಬೇಕು. ಇದಕ್ಕೆಲ್ಲ ಮೂಲ ಕಾರಣ ನಾನು ನನ್ನದು ಅಂತ ಏನ್ ಹೇಳ್ತೀವಲ್ಲ, ಇದಕ್ಕೆ ಮೂಲ ಕಾರಣ ಮೋಹ ಬಿಡಬೇಕು, ವ್ಯಾಮೋಹ ಬಿಡಬೇಕು. ವ್ಯಾಮೋಹ ಬಿಟ್ಟಾಗ ಮಾತ್ರ ನಾವು ಜೀವನದಲ್ಲಿ ಬದಲಾವಣೆ ಕಾಣ್ಲಿಕ್ಕೆ ಸಾಧ್ಯತೆ ಅನ್ನೋದನ್ನು ಕೂಡಿದ್ರಿ. ಇದಕ್ಕೆ ಧ್ಯಾನ ಮಾರ್ಗವೇ ಮೂಲ ಅಂತ ಹೇಳಿದ್ರಿ. ಆಮೇಲೆ ಇನ್ನು 3ನೇದ್ರಲ್ಲಿ ನಾನು, ನನ್ನದು, ಎಲ್ಲವೇ ನಾನು ಅನ್ನೋದು. ಆಮೇಲೆ ಇನ್ನೊಂದೇನು ಹೇಳಿದ್ರಿ ಅಂದ್ರೆ ಪ್ರತಿಯೊಂದು ನಾವು ಹೋಲಿಸ್ತೀವಿ, ಅದನ್ನ ಹೋಲಿಕೆ ಮಾಡಬಾರ್ದು. ಆ ಹೋಲಿಕೆ ಮಾಡೋದ್ರಲ್ಲಿ ನಮ್ಮಲ್ಲಿ ಏನಾಗತ್ತೆ ಅಂದ್ರೆ ಜಾಸ್ತಿಯಾಗಿ ದುಃಖ ಬರುತ್ತೆ, ಆಮೇಲೆ ವಿಚಾರಗಳು ಬರುತ್ತೆ, ಕೋಪ, ಕಾಮ, ಕ್ರೋಧ, ಮೋಹ ಇವೆಲ್ಲ ಹುಟ್ಕೊಳತ್ತೆ ಅಂತ ಹೇಳಿದ್ರಿ. ಇದು ನಿಜ ಮೇಡಮ್. ಆದ್ರೆ ಇಷ್ಟೆಲ್ಲ ಇದ್ರೂ ಕೂಡ ನಮ್ಮ ಮನಸ್ಸಿನಲ್ಲಿ ಇವುಗಳಿಗೆಲ್ಲ ದುಃಖ, ಮೋಸ, ದ್ವೇಷ ಇವೆಲ್ಲ ಬರ್ಲಿಕ್ಕೆ ಹಿಂದಿನ ನಮ್ಮ ಕರ್ಮದ ಫಲನೋ ಏನಾಗತ್ತೆ ಮೇಡಮ್ ಇದಕ್ಕೆ? ಮೇಡಮ್, ನಮ್ಮಲ್ಲಿ ಏನಾದ್ರೂ ಒಂದು ಗುಣ ಇದೆ ಅಂತಂದ್ರೆ ಅದು ಹಿಂದಿನ ಜನ್ಮದ ಸಂಸ್ಕಾರಗಳ ಫಲ ಮೇಡಮ್. ಹಿಂದಿನ ಜನ್ಮಗಳಲ್ಲಿ ನಾವೇನೆಲ್ಲ ಕರ್ಮಗಳನ್ನ ಮಾಡಿರ್ತೀವಿ, ಏನೆಲ್ಲ ಕೆಲಸಗಳನ್ನ ಮಾಡಿರ್ತೀವಿ, ಆ ಎಲ್ಲ ಕೆಲಸಗಳ ನೆನಪುಗಳ ಒಂದು ಸಂಸ್ಕಾರ ನಮ್ಮಲ್ಲಿ ಇರುತ್ತೆ ಮೇಡಮ್. ಅದರ ಪ್ರಭಾವದಿಂದ ಕೆಲವು ಬೈ ಬರ್ತ್ ಕೆಲವು ಮಕ್ಕಳನ್ನ ನಾವು ನೋಡಿದಾಗ ಅವ್ರ ಸ್ವಭಾವಗಳು ವಿಭಿನ್ನವಾಗಿರುತ್ತೆ. ಕೆಲವು ಮಕ್ಕಳು ತುಂಬಾ ಸ್ಮೂತ್ ಆಗಿದ್ರೆ, ಕೆಲವು ಮಕ್ಕಳು ರಫ್ ಆಗಿರ್ತಾರೆ, ಇನ್ ಕೆಲವು ಮಕ್ಕಳು ನೆಗ್ಲಿಜೆನ್ಸಿ, ಲೆಕ್ಕಕ್ಕೆ ಇಲ್ದೇ ಇರೋ ತರ ಪ್ರತಿಯೊಂದನ್ನು ನೋಡುವಂತದ್ದು. ಈ ರೀತಿಯಾಗಿರ್ತಕ್ಕಂಥ ವಿಭಿನ್ನವಾಗಿರ್ತಕ್ಕಂಥ ವ್ಯಕ್ತಿತ್ವಗಳನ್ನ ನಾವು ಪುಟ್ಟ ಮಕ್ಕಳಲ್ಲಿ ನಾವು ಗಮನಿಸಬಹುದು. ದೊಡ್ಡವರು ಅಂತಂದಾಗ ಅವ್ರ ಮೈಂಡ್ ಡೆವಲಪ್ ಆಗಿರುತ್ತೆ, ಅವ್ರು ಬೇರೆ ತುಂಬ್ಕೊಂಡಿರ್ತಾರೆ, ಹಂಗ್ ನಡ್ಕೊಳ್ತಾರೆ ಅನ್ಬೋದು. ಆದ್ರೆ ಪುಟ್ ಮಕ್ಕಳನ್ನ ಗಮನಿಸಿದಾಗ್ಲ ಎಷ್ಟೋ ರೀತಿಯಾಗಿರ್ತಕ್ಕಂಥ ವ್ಯಕ್ತಿತ್ವಗಳನ್ನ ನಾವು ನೋಡೋದಿಕ್ಕೆ ಸಾಧ್ಯ ಆಗುತ್ತೆ. ಅದೆಲ್ಲ ಒಬ್ಬೊಬ್ರಲ್ಲಿ ಒಂದೊಂದು ಸ್ವಭಾವ ಹೇಗ್ ಸಾಧ್ಯ ಆಗ್ತಾ ಇದೆ ಅಂದ್ರೆ ಅದು ಬೈ ಬರ್ತ್ ಅವರು ಆ ಒಂದು ಜನ್ಮಗಳ ಸಂಸ್ಕಾರಗಳಿಂದ ಆ ಒಂದು ಗುಣಗಳನ್ನ ಬೆಳೆಸ್ಕೊಂಡ್ ಬಂದಿರ್ತಾರೆ. ಈ ರೀತಿಯಾಗಿ ಆ ನಮ್ಮ ಆಲೋಚನೆಗಳು ಏನಿರುತ್ತೆ ಮ್ಯಾಕ್ಸಿಮಮ್ ಆ ಒಂದು
ಹಿಂದಿನ ಜನ್ಮದ ಸಂಸ್ಕಾರಗಳ ಫಲವಾಗಿನೂ ಬರ್ತಾ ಇರುತ್ತೆ. ನಮ್ಮ ಸುತ್ತಲೂ ಇರ್ತಕ್ಕಂಥ ವಾತಾವರಣ, ಸಹವಾಸ ದೋಷದಿಂದ ಸನ್ಯಾಸಿ ಕೆಟ್ಟ ಅನ್ನುವಂಥದ್ದು ಗಾದೆ ಮಾತಿದೆ ಅಲ್ವಾ, ಆ ರೀತಿಯಾಗಿ ನಮ್ಮ ಸುತ್ತಲೂ ಇರ್ತಕ್ಕಂಥ ವಾತಾವರಣದ ಪ್ರಭಾವದಿಂದನೂ ನಮ್ಮ ಆಲೋಚನೆಗಳ ಮೇಲೆ ಪ್ರಭಾವ ಬೀರ್ತಾ ಇರುತ್ತೆ. ಸೊ ಹಾಗಾಗಿ ನಮ್ಮಲ್ಲಿ ಈ ಒಂದು ಕೋಪ, ದ್ವೇಷ, ಅಸೂಯೆ ಅನ್ನೋದು ಜನ್ಮ ಜನ್ಮಗಳಿಂದ ಬಂದಿರ್ತದ್ರಿಂದನೂ ಆಗಿರ್ಬೋದು, ಸುತ್ತಲೂ ಇರುವಂತ ವಾತಾವರಣದಿಂದ ಆದ್ರೂ ಆಗಿರ್ಬೋದು. ಇಲ್ಲಿ ಅತಿ ಮುಖ್ಯವಾಗಿ ನಾವ್ ಅರ್ಥ ಮಾಡ್ಕೋಬೇಕಾಗಿರೋದೇನು ಅಂದ್ರೆ, ಒಂದು ಸಂದರ್ಭದಲ್ಲಿ ಒಬ್ರು ಮಾಸ್ಟರ್ ನನಗೆ ಹೇಳಿರುವಂತದ್ದು, ಪಾಸ್ಟ್ ಹ್ಯಾವ್ ನೋ ಪವರ್ ಇನ್ ಫ್ರಂಟ್ ಆಫ್ ಪ್ರೆಸೆಂಟ್. ಈ ಒಂದು ವರ್ತಮಾನದ ಮುಂದೆ ಭೂತಕ್ಕೆ ಯಾವುದೇ ರೀತಿಯಾಗಿರ್ತಕ್ಕಂಥ ತಾಕತ್ತಿಲ್ಲ, ಅದು ನಿಲ್ಲೋದಿಕ್ಕೆ ಸಾಧ್ಯ ಆಗಲ್ಲ. ಯಾವಾಗ ಈ ವರ್ತಮಾನದಲ್ಲಿ ನಾನು ಯಾವ ರೀತಿಯಾಗಿ ಎಷ್ಟು ಪವರ್ಫುಲ್ ಆಗಿ ತಯಾರಾಗ್ತೀನಿ ಅದರ ಮೇಲೆ ಪಾಸ್ಟ್ ನ ಪ್ರಭಾವ ಇರುತ್ತಷ್ಟೇ. ಆ ಪಾಸ್ಟ್ ನ ಪ್ರಭಾವನೆ ಇಲ್ಲದೆ ಇರೋಷ್ಟು ಪವರ್ಫುಲ್ ಆಗಿ ನಾನು ತಯಾರಾದ್ರೆ, ಹಿಂದಿನ ಜನ್ಮಗಳಲ್ಲಿ ಹಿಂದಿನ ಜನ್ಮದಲ್ಲಿ ನಾನು ಉದಾಹರಣೆಗೆ ಯಾರೊಬ್ರು ಕಳ್ತನ ಮಾಡಿದ್ರು ಅಂತ ಅನ್ಕೊಳ್ರಿ, ಕಳ್ತನ ಮಾಡೋದು ಅವ್ರ ಸ್ವಭಾವ ಆಗಿತ್ತು ಅನ್ಕೊಳ್ರಿ, ಆ ಸ್ವಭಾವದ ಒಂದು ನೆನಪಿನ ಸಂಸ್ಕಾರ ಈ ಜನ್ಮದಲ್ಲೂ ಕೂಡ ಇರುತ್ತೆ. ಇವಾಗ ಎಲ್ಲೋ ಹೋಗಿರ್ತೀವಿ, ಏನೋ ಚೆನ್ನಾಗಿರುತ್ತೆ, ಅದ್ ಬೇಕು ಅಂತ ಅನ್ಸುತ್ತೆ, ಅದನ್ನ ಕದಿಬೇಕು ಅಂತ ಅನ್ಸುತ್ತೆ. ಆದ್ರೆ ಈಗ ಈ ಪ್ರೆಸೆಂಟ್ ಲೈಫ್ ಅಲ್ಲಿ ನಾನ್ ಏನಾಗಿದ್ದೀನಿ, ನನಗೆ ಜ್ಞಾನ ಇದೆ, ಇದು ಕದಿಯೋದ್ ತಪ್ಪು ಅನ್ನೋಂಥದ್ದು ಗೊತ್ತಿದೆ. ಈ ಜನ್ಮದಲ್ಲಿ ನನಗೆ ಈ ಒಂದು ಜ್ಞಾನ ಸಿಕ್ಕಿರೋದ್ರಿಂದ ಹಿಂದಿನ ಜನ್ಮದ ಆ ಒಂದು ಗುಣವನ್ನ ದಾಟೋದಿಕ್ಕೆ ನನಗೆ ತಾಕತ್ತಿದೆ. ಕದಿಯೋದು ತಪ್ಪು, ಬೇಕಾಗಿಲ್ಲ, ಇದು ಒಳ್ಳೇದಲ್ಲ ಅಂತ ನನಗೆ ಗೊತ್ತಿರೋದ್ರಿಂದ ನಾನು ಕದಿಯುವಂತ ಗುಣವನ್ನ ನಾನು ದಾಟ್ತಾ ಇದ್ದೀನಿ, ಅದನ್ನ ತುಳಿದು ನಾನು ಎದ್ದೊಳ್ತಾ ಇದ್ದೀನಿ. ಈ ರೀತಿಯಾಗೇ ಇರುತ್ತೆ ಮೇಡಮ್. ಇದು ಒಂದು ಉದಾಹರಣೆ. ಈ ಉದಾಹರಣೆಯನ್ನ ನಮ್ಮ ಎಲ್ಲಾ ಗುಣಗಳಿಗೂ ನಾವು ಅಪ್ಲೈ ಮಾಡ್ಕೊಂಡಾಗ ನಮ್ಮಲ್ಲಿರ್ತಕ್ಕಂಥ ಎಲ್ಲವೂ ಕೂಡ ನಮ್ಗೆ ಅರ್ಥ ಆಗುತ್ತೆ ಮೇಡಮ್. ಇದು ವಿಚಾರ. ಎಸ್ ಮೇಡಮ್. ಆಮೇಲೆ ಮೇಡಮ್, ಈಗ ಕಳ್ಳತನ ಮಾಡ್ತಾನೆ, ಸುಳ್ಳು ಹೇಳ್ತಾನೆ ಅನ್ನೋದಕ್ಕೆ ಇಲ್ಲಿ ಏನಂದ್ರೆ, ನಮ್ಮ ಆಶೆಗಳನ್ನ ಪೂರ್ತಿಯಾಗಿ ಪೂರೈಸಲಿಕ್ಕೆ ಆಗದೇ ಇದ್ದ ಕಾರಣ ಈ ರೀತಿ ಮಾಡ್ತಾನೋ ಏನು ಗೊತ್ತಾಗೋದಿಲ್ಲ ಮೇಡಮ್. ಇಲ್ಲಿ ಎಲ್ಲಾನು ಇದೆ ಮೇಡಮ್. ಈ ಪುಸ್ತಕದಲ್ಲಿ ನಮ್ಗೆ ಸಿಗುವಂತ ಜ್ಞಾನನೇ ಇದು. ಯಾರು ಏನೇ ಮಾಡ್ತಾ ಇದ್ದಾರೆ ಅಂತಂದ್ರು ಅದನ್ನ ನಾವ್ ಯಾವ್ಯಾವ ಕೋನಗಳಲ್ಲಿ ಸಮರ್ಥನೆ ಮಾಡ್ಕೋತೀವಿ ಅಂತಂದ್ರುನು ಅದೆಲ್ಲದಕ್ಕೂ ನಾವೇ ಕಾರಣ, ನಾವೇ ಸೃಷ್ಟಿಕರ್ತರು. ಈ ಕೋನದಲ್ಲಿ ಈ ವಿಭಿನ್ನವಾದ ಆಲೋಚನೆಯನ್ನ ನಾವು ಅರ್ಥ ಮಾಡ್ಕೊಂಡಾಗ ನಾವು ಎಲ್ಲವನ್ನು ಕೂಡ ದಾಟೋದಿಕ್ಕೆ ಸಾಧ್ಯ ಆಗುತ್ತೆ. ನಾವು ಅವಮಾನ ಆಗ್ತಾ ಇದೆ, ನಾವು ಇದು ಪೂರೈಕೆ ಆಗ್ಲಿಲ್ಲ, ನಾನು ಅದಕ್ಕೆ ಹಿಂಗ್ ಮಾಡ್ತಾ ಇದ್ದೀನಿ ಅಂದ್ರೆ ಎಲ್ಲವೂ ಕೂಡ ನಮ್ಮ ಮೈಂಡ್ ಗೇಮ್ ಆಗಿರುತ್ತೆ. ನಮ್ಮದೇ ಮೈಂಡ್ ಗೇಮ್, ನಮ್ಮದೇ ಕ್ರಿಯೇಷನ್. ಇದು ಹಸಿಯಾಗಿರ್ತಕ್ಕಂಥ ಸತ್ಯ, ಕಟುವಾದಂತ ಸತ್ಯ, ಜೀರ್ಣ ಮಾಡ್ಕೊಳಕ್ಕೆ ತುಂಬಾ ಕಷ್ಟವಾಗಿರುವಂತ ಸತ್ಯ. ನಾವ್ ಎಷ್ಟು ಕೋನಗಳಲ್ಲಿ ಏನ್ ಮಾತಾಡಿದ್ರು ಎಲ್ಲಾನು ಬಂದು ಇಲ್ಲಿಗೆ ನಿಂತ್ಕೊಳ್ಳುವಂತದ್ದು. ನೀವ್ ಎಷ್ಟು ಕೋನಗಳಲ್ಲಿ ಎಷ್ಟೇ ಪ್ರಶ್ನೆ ಕೇಳಿದ್ರು ಎಲ್ಲದಕ್ಕೂ ಇದೇ ಉತ್ತರ. ನಾವು ಇದೇ ರೀತಿಯಾಗಿ ಇರುವಂತದ್ದು, ನಾವೇ ಕ್ರಿಯೇಟ್ ಮಾಡ್ಕೊಳ್ತಾ ಇರ್ತಕ್ಕಂಥದ್ದು. ಅದಕ್ಕೆ ನಮ್ಮ ಆಲೋಚನೆಗಳನ್ನ ಸರಿಪಡಿಸ್ಕೋಬೇಕು, ನಮ್ಮ ಮನಸ್ಸಿಗೆ ಟ್ರೈನಿಂಗ್ ಅನ್ನ ಕೊಡ್ಬೇಕು ಅಂತ ಹೇಳ್ತಾ ಇರುವಂತದ್ದು. ಇದೆಲ್ಲದಕ್ಕೂ ಪರಿಹಾರ ಒಂದೇ, ನಮ್ಮ ಮನಸ್ಸಿಗೆ ನಾವು ಟ್ರೈನಿಂಗ್ ಕೊಟ್ಕೊಳ್ಳೋದು. ಒಂದು ಮಣ್ಣಿನ ಮುದ್ದೆ ಇದೆ ಮೇಡಮ್, ಆ ಮಣ್ಣಿನ ಮುದ್ದೆ, ಆ ಜೇಡಿ ಮಣ್ಣಿಗೆ ನಾವು ಯಾವ ಆಕಾರವನ್ನು ಕೊಟ್ರೆ ಅದು ಆ ಆಕಾರವನ್ನು ಪಡ್ಕೊಳ್ಳುತ್ತೆ. ನಮ್ಮ ಮನಸ್ಸಿದೆ, ನಮ್ಮ ಮನಸ್ಸು ಜೇಡಿ ಮಣ್ಣಿದ್ದ ಹಾಗೆ. ಆ ಜೇಡಿ ಮಣ್ಣಿಗೆ ಮನಸ್ಸಿಗೆ ನಾವು ತಿಳಿ ಹೇಳಿದ್ರೆ, ಅದನ್ನ ರಿಪೀಟೆಡ್ ಆಗಿ ತಿಳಿ ಹೇಳ್ತಾ ಇದ್ರೆ ಮನಸ್ಸು ಅದನ್ನ ಸ್ವೀಕಾರ ಮಾಡುತ್ತೆ, ಅದೇ ರೀತಿಯಾಗಿ ತಯಾರಾಗುತ್ತೆ. ಆ ರೀತಿಯಾಗಿ ನಮ್ಮ ಮನಸ್ಸನ್ನ ನಾವು ತಯಾರು ಮಾಡ್ಕೊಂಡಾಗ ಈಗ ನಾವೇನೆಲ್ಲ ಮಾತಾಡ್ತಾ ಇದ್ದೀವಿ ಅದೆಲ್ಲದ್ರಿಂದ ಹೊರಕ್ ಬರ್ತೀವಿ, ಆರೋಗ್ಯಕರವಾಗಿ ತಯಾರಾಗ್ತೀವಿ. ಇದೇ ಸತ್ಯ ಮೇಡಮ್. ಇಲ್ಲಿ ಸ್ಫೂರ್ತಿ ಅಂದ್ರೆ ತಮ್ಮ ಜೀವನದ ಪೂರ್ತಿಯಾದಂತ ಎಳೆಯಾದಂತ ಕತೆ ಬಿಡಿಸಿ ಹೇಳಿದ್ರಿ. ಇದು ಬಹಳಷ್ಟು ಸೊಗಸಾಗಿತ್ತು. ಪರಿವರ್ತನೆ ಮಾಡಿಕೊಳ್ಳಬೇಕು, ನಮ್ಮ ಜೀವನದಲ್ಲಿ ಬದಲಾವಣೆಯನ್ನು ಪಡೆದುಕೊಳ್ಬೇಕು ಅನ್ನೋ ತಮ್ಮದೇ ಜೀವನದ ಉದಾಹರಣೆಯನ್ನು ಕೊಟ್ಟಿದ್ರಿ ಮೇಡಮ್. ಧನ್ಯವಾದ ಮೇಡಮ್. ಈ ಪುಸ್ತಕ ಯಾವ್ದು ಮೇಡಮ್? ಆ ಪುಸ್ತಕದ ಹೆಸರು ಇನ್ನೊಂದ್ಸಲ ಹೇಳ್ತೀರಾ ಮೇಡಮ್? ಇದೆ ಮೇಡಮ್, ಭಿನ್ನವಾಗಿ. ಆ ಪುಸ್ತಕದ ಹೆಸರು ಇನ್ನೊಂದ್ಸಲ ಮೇಡಮ್. ಹೇಳಿ ಮೇಡಮ್. ಮೇಡಮ್, ನಿಮ್ದು ವಾಯ್ಸ್ ಬ್ರೇಕ್ ಆಯ್ತು, ನೀವೇನ್ ಕೇಳಿದ್ರಿ ಅನ್ನೋದು ಅರ್ಥ ಆಗ್ಲಿಲ್ಲ. ಭಿನ್ನವಾಗಿ ಆಲೋಚಿಸಿ ಅನ್ನೋ ಬುಕ್ ನೇಮ್ ಅಮ್ಮ. ಭಿನ್ನವಾಗಿ ಆಲೋಚಿಸಿ. ಆಯ್ತು, ಎಸ್. ಧನ್ಯವಾದ ಮೇಡಮ್. ಥ್ಯಾಂಕ್ ಯು ಮಮ್ಮ. ಅದ್ಭುತವಾಗಿ ಹೇಳಿದ್ರಿ ಮೇಡಮ್, ತುಂಬಾ ಚೆನ್ನಾಗಿ ಹೇಳಿದ್ರಿ. ಚಿಕ್ಕದು ಒಂದು ಕ್ವಶನ್ ಆದ್ರೂನು ವಿವರಣೆ ಅದ್ಭುತವಾಗಿತ್ತು ಮೇಡಮ್. ಥ್ಯಾಂಕ್ ಯು. ಜಯಲಕ್ಷ್ಮಿ ಮೇಡಮ್. ಹೌದು, ತುಂಬಾ ವಿವರಣೆ ಇದೆ ಇದರಲ್ಲಿ. ನೆಕ್ಸ್ಟ್ ಪಾರ್ಟಿಸಿಪೆಂಟ್ ಜಯಲಕ್ಷ್ಮಿ ಮೇಡಮ್. ಸರ್
ನಮಸ್ತೆ ಮೇಡಮ್, ತುಂಬಾ ಚೆನ್ನಾಗಿ ಮಾತಾಡಿದ್ರಿ. ನನ್ನ ಮನಸ್ಸಿನಲ್ಲಿ ಏನೇನು ಸಂಶಯಗಳಿದ್ವೋ ಎಲ್ಲ ಪರಿಹಾರ ಆಗೋಯ್ತು ನಿಮ್ಮ ಮಾತುಗಳಿಂದ. ಆ ಹೋಲಿಕೆ ಅನ್ನೋದು ಶಾರೀರಿಕ ಮಟ್ಟದಲ್ಲಿ ಅಲ್ಲ, ಆಧ್ಯಾತ್ಮಿಕ ಮಟ್ಟದಲ್ಲಿ ಹೋಲಿಕೆ ಇದ್ರೆ ನಮ್ಮ ಬೆಳವಣಿಗೆ ಆಗುತ್ತೆ. ಶಾರೀರಿಕ ಮಟ್ಟದಲ್ಲಿ ಇದ್ರೆ ನಾವು ಮತ್ತಷ್ಟು ಕೆಳಗಡೆ ಹೋಗ್ತೀವಿ ಅನ್ನೋದು ಮತ್ತು ಸ್ಪಷ್ಟ ಆಯ್ತು. ಮತ್ತೆ ಈಗ ಉಮಾ ಮೇಡಮ್ ಅವ್ರಿಗೆ ನೀವು ಉತ್ತರ ಕೊಡ್ತಾ ಇದ್ರಿ, ಎಲ್ಲದಕ್ಕೂ ನಮ್ಮನ್ನ ನಾವು ತಿದ್ಕೊಳ್ಳೋದೇ ಮಾರ್ಗ. ನಮ್ಮನ್ನ ನಾವು ಪರಿಷ್ಕಾರ ಮಾಡ್ಕೊಳ್ತಾ ಹೋಗೋದೇ ಮಾರ್ಗ ಅಂತ ತುಂಬಾ ಚೆನ್ನಾಗಿತ್ತು. ನಿಮ್ಮ ಜೀವನದ ಅನುಭವಗಳನ್ನು ಹೇಳಿದ್ರಿ. ಹಾಗೆ ಇದು ನಾನು ನನ್ನದು ಅಂದ್ಕೊಂಡ್ರೆ ದುಃಖ ಅಂತ ಅದು ಖಲೀಲ್ ಗಿಬ್ರಾನು ಹೇಳಿದ್ದ, ನನ್ ಮಕ್ಕಳು ನನ್ನಿಂದ ಬಂದವು ಅಷ್ಟೇ ವಿನಃ ಅವುಗಳು ನನಗೆ ಸೇರಿದವುಗಳಲ್ಲ ಅಂತ. ಅದು ಮತ್ತೆ ಮತ್ತೆ ನೆನ್ಪಾಯ್ತು, ನನ್ನಿಂದ ಬಂದವುಗಳನ್ನ ನಾನು ಅಂತ ಓನ್ ಮಾಡಕ್ ಹೊರಟ್ರೆ ನಮಗ್ ದುಃಖ ಕಟ್ಟಿಟ್ಟದ್ದೆ. ಆಮೇಲೆ ಇವರು ರಮಣರು ಹೇಳ್ತಾ ಇದ್ರು, ನಾನು ಆತ್ಮ ಅಂತ ಹೇಳುವ ಭಾವದಲ್ಲಿ ಜಾಗೃತವಾಗಿರು, ಸದಾ ಜಾಗೃತವಾಗಿರು, ಅದಕ್ಕೆ ಪ್ರಯತ್ನ ಪಡು. ಇಲ್ಲ ಅಂದ್ರೆ ಇದು ಅಧೋಗತಿಗೆ ಹೋಗ್ತೀಯ. ನೀನು ಬರೀ ಸಂಚಿತ ಕರ್ಮಗಳು, ನಾನು ಅಯ್ಯೋ ಹಿಂದಿನ ಜನ್ಮದಲ್ಲಿ ಅಷ್ಟ್ ಪಾಪ ಮಾಡಿದೀನಿ, ಇನ್ನು ಮತ್ತೊಂದ್ ಜನ್ಮದಲ್ಲಿ ಇಷ್ಟೊಂದು ಪಾಪ ಮಾಡಿದೀನಿ ಅಂತ ಕರ್ಮಗಳು ಮೂಟೆಗಳ ಬಗ್ಗೆ ಯೋಚನೆ ಮಾಡ್ಬೇಡ. ಈ ಭಾವದಲ್ಲಿ ಜಾಗೃತವಾಗಿದ್ರೆ ಇದೆಲ್ಲ ಕರ್ಮಗಳ ಮೂಟೆ ಎಲ್ಲ ಹತ್ತಿಯ ರಾಶಿಗೆ ಬೆಂಕಿ ಬಿದ್ದ ಹಾಗೆ ಕರಗಿ ಹೋಗುತ್ತೆ ಅಂತ ಅವ್ರು ಹೇಳ್ತಾ ಇದ್ದಿದ್ದು ಕೂಡ ನೆನ್ಪಾಯ್ತು. ಹೀಗೆ ನಿಮ್ಮ ಮಾತುಗಳಿಂದ ಹಿಂದೆ ಓದಿದ್ದು ಅದೆಲ್ಲ ನೆನ್ಪಾಗ್ತಾ ಇತ್ತು. ತುಂಬಾ ಕೇಳ್ತಾ ಕೇಳ್ತಾ ಒಂಥರ ದಾಸರು ಹೇಳಿದ್ದಾರೆ, ಮನವ ತೊಳೆಯಬೇಕು ನಿಚ್ಚ, ಅನುದಿನ ಮಾಡಿದ ಪಾಪ ಕರ್ಮಗಳ ವೆಚ್ಚ ಅಂತ ದಾಸರು ಹೇಳಿದ್ದಾರೆ. ಅದು ನೆನ್ಪಾಯ್ತು. ಮತ್ತೆ ನಿಮ್ಮ ಭಾಷೆ ಅಂತೂ, ನೀವು ವಿವರಿಸುವ ಭಾಷೆ ಬಹಳ ಸುಂದರವಾಗಿತ್ತು, ಸ್ಪಷ್ಟವಾಗಿತ್ತು, ಎಲ್ಲರಿಗೂ ಮನಸ್ಸಿಗೆ ಆಳವಾಗಿ ನಾಟುವ ಹಾಗಿತ್ತು. ಮನ ಏವ ಮನುಷ್ಯಾಣಂ ಕಾರಣಂ ಬಂಧ ಮೋಕ್ಷಯೋಹೋ, ಅದ್ರನ್ನು ಕೂಡ ತುಂಬಾ ಚೆನ್ನಾಗಿ ನಾವು ಮನ್ಸಲ್ಲಿ ಅದ್ರನ್ನ ಕಷ್ಟ ಅನ್ಕೊಂಡ್ರೆ ಅದು ಕಷ್ಟ ಅಲ್ಲ, ದುಃಖ ಅನ್ಕೊಂಡ್ರೆ ದುಃಖ. ನಾವು ಅದ್ರನ್ನ ಹೇಗೆ ರೆಸ್ಪಾಂಡ್ ಮಾಡ್ತೀವೋ ಅದು ಅದೇ ರೀತಿಯಾಗಿ ನಮಗೆ ಅದು ನಮ್ಮ ಜೀವನದಲ್ಲಿ ಅನುಭವಕ್ಕೆ ಬರುತ್ತೆ. ದಿಸ್ ಆಲ್ಸೋ ಶಲ್ ಪಾಸ್ ಅನ್ನೋದ್ರನ್ನ ಮತ್ತೆ ಮತ್ತೆ ಹೇಳ್ಕೊಳ್ತಾ ಇರ್ಬೇಕು. ಮೊನ್ನೆ ಒಬ್ರು, ಅವ್ರ ಹೆಸರು ನಂಗೆ ಇವಾಗ ನೆನಪಾಗ್ತಾ ಇಲ್ಲ, ಅವರು ಹೇಳಿದ್ರು, ಕಷ್ಟ ಮತ್ತು ಸುಖ ಎರಡು ಒಟ್ಟೊಟ್ಟಿಗೆ ಇರುತ್ತೆ. ನೀವು ಸುಖ ಬೇಕು ಅಂದ್ರೆ ಕಷ್ಟ ಬಂದೇ ಬರುತ್ತೆ. ಎರಡರನ್ನು ನಿರ್ಲಿಪ್ತವಾಗಿ ನೋಡೋದು, ಎರಡರನ್ನು ಅದರಿಂದ ಬೇರೆಯಾಗಿ ನಿಂತು ನೋಡೋದು ಕಲ್ತ್ರೆ ಅದು ನಿಮಗೆ ಸಹಜ ಸ್ಥಿತಿಯ ಅರಿವಾಗತ್ತೆ ಅಂತ. ತುಂಬಾ ಚೆನ್ನಾಗಿತ್ತು ನಿಮ್ಮ ಮಾತುಗಳು. ನಮೋ ನಮಃ, ಧನ್ಯವಾದಗಳು. ಥ್ಯಾಂಕ್ ಯು ಜಯಲಕ್ಷ್ಮಿ ಮೇಡಮ್. ಬಹಳ ಅದ್ಭುತವಾಗಿ ವಿಶ್ಲೇಷಣೆ ಮಾಡಿ ಬೇರೆ ಉದಾಹರಣೆಗಳನ್ನು ಕೂಡ ಇದಕ್ಕೆ ಅಪ್ಲೈ ಮಾಡಿ ಹೇಳಿ ತುಂಬಾ ಚೆನ್ನಾಗಿ ಮಾತಾಡಿದ್ರಿ ಮೇಡಮ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಜಯಲಕ್ಷ್ಮಿ ಮೇಡಮ್, ಥ್ಯಾಂಕ್ ಯು. ನನ್ನ ಮೇಡಮ್. ಅನ್ಮ್ಯೂಟ್ ಮಾಡ್ಕೊಳ್ಳಿ. ನನ್ನ ಮೇಡಮ್. ನಮಸ್ತೆ ಗುರುಜಿ, ನಮಸ್ತೆ ಆಲ್ ಮಾಸ್ಟರ್ಸ್, ನಮಸ್ತೆ ಮೇಡಮ್. ಇವತ್ತಿನ ಭಿನ್ನವಾಗಿ ಆಲೋಚಿಸು ತುಂಬಾ ಅದ್ಭುತವಾದ ವಿಷಯ. ಯಾಕೆಂದ್ರೆ ಇದರಲ್ಲಿ 3 ಪಾಯಿಂಟ್ಸ್ ಮಾತ್ರ ಹೇಳಿದ್ರಿ ಮೇಡಮ್ ತಾವು. ಜೀವನದಲ್ಲಿ ಕಷ್ಟಗಳು ಸಹಜ, ಆದ್ರೆ ನೋವುಗಳಿರುವುದು ಅಸಹಜ ಅಂತಂದು. ಇದೇ ರೀತಿ ಕಷ್ಟಗಳು ಮಹಾನ್ ನಾಯಕರಿಗೂ ಬಂದಿದ್ದು, ಆದ್ರೆ ಅವರೆಲ್ಲರೂ ನೋವು ಅಂತ ತಿಳ್ಕೊಳ್ಳಿಲ್ಲ. ಅದಕ್ಕೆ ಅವರು ದಾರಿಯನ್ನು ಕಂಡುಕೊಂಡು ತಮ್ಮ ಕಷ್ಟಗಳನ್ನ ಇದು ಸರಿಪಡಿಸ್ಕೊಂಡು ಹೋದ್ರು ಅಂತಂದು ಹೇಳಿದ್ರಿ ಮೇಡಮ್ ತಾವು. ಅದೇ ರೀತಿ ನಾನು ಕೂಡ ಕಷ್ಟಗಳು ಹಿಂದೆ ಒಂದು ಡೈಮಂಡ್ ಕ್ಲಾಸ್ ಅಂತ ಅಟೆಂಡ್ ಆಗಿದ್ದೆ, ಅದರಲ್ಲಿ ಕೂಡ ಇದು ಪಾಯಿಂಟ್ ಇತ್ತು ನನ್ನಲ್ಲಿ. ನಾನು ಕಷ್ಟಗಳನ್ನ ಏನ್ ಮಾಡ್ಬೇಕು, ಕಷ್ಟಗಳು ಬಂದಾಗ ಈ ಕತ್ತಲೆ ಇದ್ದಾಗ ನಾವು ಕತ್ಲೈತೆ ಅಂತ ಸುಮ್ನೆ ಕೂತ್ರ ಆಗೋದಿಲ್ಲ, ಅದನ್ನ ಬೆಳಕು ಹಚ್ಚಿಸ್ಬೇಕು. ಲೈಟ್ ಹಚ್ಚಿದಾಗ ಏನಾಗುತ್ತೆ, ಅದು ಬೆಳಕು ಬರುತ್ತೆ. ಅದೇ ರೀತಿ ನಮ್ಮ ಜೀವನದಲ್ಲಿ ಕೂಡ ಕಷ್ಟ ಬಂದಾಗ ಅದಕ್ಕೆ ಯಾವ ರೀತಿ ಸಮಸ್ಯೆಗಳನ್ನು ಕಂಡುಕೋಬೇಕಂತ ಅನ್ನೋದು ಧ್ಯಾನದಲ್ಲಿ ಸಿಗುತ್ತೆ ಅಂತ ಹೇಳಿದ್ರು. ಅದು ಖಂಡಿತ ಮೇಡಮ್. ಈಗ ನಾವು ಧ್ಯಾನದಲ್ಲಿ ಇರುವುದರಿಂದ ಅದು ನಮ್ಮ ಇದರಲ್ಲಿ ವಿಚಾರಗಳಲ್ಲಿ ಬರ್ತಾ ಇದೆ. ಕಷ್ಟ ಬಂದಾಗ ಒಂದು 10 ನಿಮಿಷ ಧ್ಯಾನ ಮಾಡೋದ್ರಿಂದ ಅದು ಯಾವ ರೀತಿ ನಾವು ಸಮಸ್ಯೆ ಬಗೆಹರಿಸ್ಬೇಕು ಅನ್ನೋದು ಗೊತ್ತಾಗ್ತಾ ಇದೆ. ನಂತರ ನಾನು ನನ್ನದು ವ್ಯಾಮೋಹ, ಅದನ್ನ ತಾವೇನಿದ್ರಿ ಲೋ ಫ್ರೀಕ್ವೆನ್ಸಿಯಲ್ಲಿ ಅದನ್ನ ಆಲೋಚಿಸಬಾರ್ದು. ಹೈ ಫ್ರೀಕ್ವೆನ್ಸಿಯಲ್ಲಿ ಮಾಡಿದಾಗ ಅಂದ್ರೆ ಇದು ನನ್ನ ಕೆಲಸ, ನಂದೇ ಜವಾಬ್ದಾರಿ ಅಂತ ನಾನ್ ನಂದಾ ಮೇಡಮ್, ನಿಮ್ದು ಮ್ಯೂಟ್ ಆಗಿದೆ. ಅನ್ಮ್ಯೂಟ್ ಮಾಡ್ಕೊಳ್ಳಿ ಮೇಡಮ್. ಎಸ್, ಮಾತಾಡಿ ಮೇಡಮ್. ಕೇಳ್ತಾ ಇದೆ. ಅದೇ ಮೇಡಮ್, ಮಾತಾಡಿ ಮೇಡಮ್. ಓಕೆ. ಇದು ನಾನು ನನ್ನದು ಅಂತ ಅನ್ನೋದು ಇಲ್ಲಿ ನಾನು ಲೋ ಫ್ರೀಕ್ವೆನ್ಸಿಯಲ್ಲಿ ಮಾಡಿದಾಗ ಇದೇನಂತ ನಾನು ನನ್ನ ಪ್ರಾರಬ್ಧ, ನನ್ನ ಕರ್ಮ ಅಂತ ಅನ್ಕೊಂತಿರ್ತೇನೆ. ಅದನ್ನೇ ಹೈ ಫ್ರೀಕ್ವೆನ್ಸಿಯಲ್ಲಿ ಮಾಡಿದಾಗ ಇದು ನನ್ನ ಜವಾಬ್ದಾರಿ ಇದು ನಾನ್ ಮಾಡ್ಬೇಕು, ಅದರಿಂದ ಎಲ್ಲರಿಗೂ ಒಳ್ಳೇದಾಗ್ಬೇಕಂತ ತಿಳ್ಕೊಂಡಾಗ
ಅದೇ ರೀತಿ ಆಲೋಚನೆಗಳು ಬರುತ್ತಾವ. ನನ್ನ ಆಲೋಚನೆ ಮುಖ್ಯ ಅಂತ ತಾವ್ ಹೇಳಿದ್ರಿ ಮೇಡಮ್. ನಾನು ಕೂಡ ಹಿಂದ್ ಹೇಳ್ತಿದ್ದೆ, ನಾ ಜಾಬ್ ಮಾಡ್ತೇನಿ, ನಾ ಮನಿ ಕೆಲಸ ಯಾಕೆ ಮಾಡ್ಬೇಕು, ನಂದಲ್ಲ, ನಾನು ಬಂದ್ ಕೂಡಲೇ ಎಲ್ಲಾರು ಸೇವೆ ಮಾಡ್ಬೇಕು, ನಂದೇ ಸೇವೆ ಮಾಡ್ಬೇಕು ಅನ್ಕೊಂತಿದ್ದೆ. ಆದ್ರೀಗ ನಾನು ಆ ಆಲೋಚನೆಯಿಂದ ಭಿನ್ನವಾಗಿ ಆಲೋಚನೆ ಮಾಡಿದ್ದಕ್ಕೆ ಈಗ ಮನೆಯಲ್ಲೆಲ್ಲ ತುಂಬಾ ಖುಷಿಯಾಗಿ ನನ್ ಸೊಸಿ ನನ್ಗೆ ಎಷ್ಟು ಕೆಲಸ ಆಗುತ್ತೆ, ನಾನ್ ಡ್ಯೂಟಿಗೆ ಹೋಗೋದ್ರೊಳಗೆ ಅಷ್ಟು ಕೆಲಸನ ಮಾಡ್ಕೊಂಡು ಹೋಗ್ತೀನಿ. ಅವಾಗ ಅವರು ಖುಷಿಯಾಗಿದಾರ. ಅದ್ರದ್ದು ನಮ್ಮ ಮನೆ ಪರಿಸ್ಥಿತಿನೇ ಬದಲಾವಣೆ ಆಗಿದೆ ಮೇಡಮ್. ಅಂತದ್ದು ತಾವು ಹೇಳಿದ್ರಿ, ಅದೇ ನಾನು ಕಂಡುಕೊಂಡಿದ್ದೇನೆ. ನಂತರ ನನಗೆ ಬರುವ ಏನು ನನ್ನಲ್ಲಿ ಕೆಟ್ಟ ಅಂಶಗಳು ಅಂದ್ರೆ ನನಗ ಆಸೆ, ನಂತರ ನಂದು ನೋವು, ಇವೆಲ್ಲ ನನಗೆ ಅದಾವ ಅಂತ ಹೇಳ್ತೇನೆ. ಮತ್ತೊಬ್ಬರ ಮೇಲೆ ಹೇಳ್ತೇನೆ ಅದನ್ನ. ಇವೆಲ್ಲ ನೋವು ಬಂದಿದ್ದು ನಿಮ್ಮಿಂದ. ನನ್ನ ತಂದೆ ತಾಯಿಗಳು ಹಿಂಗಿದ್ರು, ಅದಕ್ಕೆ ಅವ್ರದ್ದಾಯ್ತು, ನನ್ ಗಂಡ ಹಿಂಗದಾನ, ನನ್ ಮಕ್ಳು ಅದಾರ, ಅದಕ್ಕೆ ನೋವು ಬರ್ತಾ ಇದೆ ಅಂತ ಮತ್ತೊಬ್ಬರ ಮೇಲೆ ನಾನು ಡಿಪೆಂಡ್ ಆಗ್ತಿದ್ದೆ. ಈಗ ಇಲ್ಲ, ನಂದು ಅದೆಲ್ಲ ನೋವು ಬರ್ಲಿಕ್ಕೆ ಏನಂತ ನನ್ನನ್ನು ನಾನು ಅರ್ಥಕೊಂಡಾಗ ಅದು ಎಷ್ಟು ಈಜಿಯಾಗಿ ಅದು ಸಾಲ್ವ್ ಆಗ್ತಾ ಇದೆ ಅಂದ್ರೆ ತಾವ್ ಹೇಳಿದ್ದು ನಿಜವಾಗಿ ಸತ್ಯವಾದ ಮಾತು ಮೇಡಮ್. ಅದನ್ನ ನೆಗೆಟಿವ್ ಕೆಮಿಕಲ್ಸ್ ಇಂದ ನಮ್ಗೆ ರೋಗಗಳು ಬರ್ತಾವು. ಈಗ ಧ್ಯಾನ ಮಾಡೋದ್ರಿಂದ ಏನ್ ಗುರುಜಿಗಳು ನಮ್ಗೆ ಈ ದಾರಿಯನ್ನು ತೋರಿಸ್ಕೊಟ್ರ, ಇದು ಪ್ರತಿದಿನ ಧ್ಯಾನ ಮಾಡೋದ್ರಿಂದ ಅದೇ ಪ್ರತಿಯೊಂದನು ಅಂಶಗಳನ್ನ ನಾವು ಅಳವಡಿಸ್ಕೊಂಡಾಗ ಮಾತ್ರ ಅದ್ರ ರುಚಿ ಯಾವ ರೀತಿ ಇದೆ ಅನ್ನೋದು ಗೊತ್ತಾಗ್ತಾ ಇದೆ ಮೇಡಮ್. ನನಗೂ ಅನುಭವಕ್ಕೆ ಬಂದಿದೆ. ಥ್ಯಾಂಕ್ ಯು ಸೋ ಮಚ್ ಮೇಡಮ್. ಇದು ತುಂಬಾ ಅದ್ಭುತವಾದ ಅಂಶಗಳು. ಆದ್ರೆ ಅಳವಡಿಸ್ಕೊಳ್ಬೇಕು. ಅದನ್ನ ಅಳವಡಿಸ್ಕೊಂಡಾಗ ಅದ್ರದ್ದು ಖುಷಿ ತುಂಬಾ ಚೆನ್ನಾಗಿರುತ್ತೆ. ಥ್ಯಾಂಕ್ ಯು ಮೇಡಮ್. ಎಸ್ ನಂದ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸೊ ಮಚ್. ಸುಜಾತ ಮೇಡಮ್, ಅನ್ಮ್ಯೂಟ್ ಮಾಡ್ಕೊಳ್ಳಿ ಸುಜಾತ ಮೇಡಮ್. ಮಾತಾಡಿಮ್ಮ, ಅನ್ಮ್ಯೂಟ್ ಮಾಡ್ಕೊಳ್ಳಿ. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಹಾ, ಗುರುಜಿಯವರಿಗೆ, ಅಪ್ಪಾಜಿಯವರಿಗೆ, ಮೇಡಮ್ ಅವರಿಗೆ, ಎಲ್ಲ ಆತ್ಮ ಬಂಧುಗಳಿಗೆ ನನ್ನ ಪ್ರಣಾಮಗಳು ಮೇಡಮ್. ಇವಾಗ ನೀವು ಹೇಳಿದ್ದು ನನ್ನ ಜೀವನದಲ್ಲಿ 100% ನಾನೇ ಕಾರಣ ಮೇಡಮ್. ಯಾಕಂದರೆ ನಾನು ಸಣ್ಣಂದಿರುತ್ತಲೇ ಧ್ಯಾನದಲ್ಲಿದ್ದೆ. ಅದು 14-15 ವರ್ಷ ನನಗೆ ಏಕ್ದಮ್ ಫಿಟ್ ಆಗಿದ್ದೇನ. ಎಂತ ಇದು ಬಂದರೂ ನಾನು ಮಾಡಬೇಕು, ಎಲ್ಲರಿಗೂ ಸಹಾಯ ಮಾಡಬೇಕು, ಎಲ್ಲರನ್ನು ಮುಂದೆ ತನ್ನಬೇಕು ಅನ್ನೋದು ನನಗೆ ನನ್ನ ಮನಸ್ಸಿನಲ್ಲಿ ತುಂಬಾ ಇತ್ತು. ಹಾಗೆ ಆಯ್ತು. ಮುಂದೆ ನನ್ನ ಧ್ಯಾನ ಕಮ್ಮಿ ಆಯ್ತು, ಸಂಸಾರದಲ್ಲಿ ಇದು ಆಯ್ತು, ದ್ವೇಷಗಳು ಶುರುವಾದವು. ಆಮೇಲೆ ನಾನೆಷ್ಟು ಮಾಡಿದೆ, ಅವರು ನನಗೇನು ಮಾಡಿಲ್ವಲ್ಲ, ಹಿಂಗ ಏನೇನೋ ಸಂಸಾರದಲ್ಲಿ ಎಲ್ಲಾ ಬಂಧನಗಳಲ್ಲಿ ಅಡಗಿದ್ದೆ ಮೇಡಮ್. ನಮ್ಮ ಮಿಸ್ಟ್ರು ಹೇಳುತ್ತಿದ್ದರು, ನಿನ್ನನ್ನು ನೀನು ತಿದ್ದಿಕೋ, ಎಲ್ಲರನ್ನು ಕ್ಷಮಿಸು, ಎಲ್ಲರನ್ನು. ಆ ಟೈಮದಲ್ಲಿ ನನಗೆ ಅವರದ ಭಾಷೆ ಅರ್ಥ. ನೀವು ನನ್ನನ್ನೇ ಬೈಯುತ್ತೀರಿ, ನೀವು ನನಗೆ ಬದಲಾಯಿಸುತ್ತ ಹೇಳ್ತೀರಿ, ಮುಂದಿನವರು ಬದಲಾಯಿಸುವುದಿಲ್ಲ, ನಾನೊಬ್ಬಳೇ ಏಕೆ ಹಂಗೆ ಮಾಡ್ಬೇಕಂತ ಹೇಳಿ ನಾನು ತುಂಬಾ 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 ಮನಸ್ಸಿಗೆ ನೋವಾಗುತ್ತಿತ್ತು ಮೇಡಮ್. ಆದರೆ ಈ 701 ದಿವಸದಲ್ಲಿ ನಾನು ಧ್ಯಾನಕ್ಕೆ ಸೇರಿದ ಮೇಲೆ 100-150 ದಿವಸಗಳು ನನಗೆ ಅಷ್ಟೊಂದು ಇದು ಆಗ್ತಿದ್ದಿಲ್ಲ. ಇದು 50 ದಿವಸದಲ್ಲಿ ಧ್ಯಾನದಲ್ಲಿ ತುಂಬಾ ತುಂಬಾ ಬದಲಾಗಿದ್ದೇನೆ ಮೇಡಮ್. ಮಾನಸಿಕ ಸ್ಥಿತಿನೂ ಗಟ್ಟಿಯಾಗಿದೆ. ನಾವು ಒಬ್ಬರಿಗೆ ನಾವೇ ಕಾರಣ. ನಾವು ಚೆನ್ನಾಗಿದ್ದರೆ ಎಲ್ಲರೂ ಚೆನ್ನಾಗಿರುತ್ತಾರೆ ಅಂತ ಹೇಳಿ ನನಗೆ ಮನಸ್ಸಿಗೆ ಅನಿಸುತ್ತಿದೆ ಮೇಡಮ್. ನೀವು ಹೇಳಿದಷ್ಟು ನೀವು ಹೇಗೆ ಎಲ್ಲದಕ್ಕೂ ಎದುರಿಸಿದ್ದೀರೋ ಹಾಗೆ ನಾನು ಸಣ್ಣಂದಿರುತ್ತೆ ಧ್ಯಾನದಲ್ಲಿದ್ದೆ. ಭಕ್ತಿ ಭಾವದಿಂದ ಈ ಎಲ್ಲರದನ್ನು ಮಾಡುತ್ತಿದ್ದೆ. ಆದರೆ ಅದು 14-15 ವರ್ಷದ ನಾನು ಧ್ಯಾನವನ್ನು ಬಿಟ್ಟೆ, ಎಲ್ಲವನ್ನು ಬಿಟ್ಟು ಸಂಸಾರದಲ್ಲಿ ಅಡಗಿದೆ. ಅವಾಗ ದ್ವೇಷಗಳು ಶುರುವಾದವು ಮೇಡಮ್. ಇವಾಗ ಮತ್ತೆ ನಾ ರಿಪೀಟ್ ಆಗಿ ಧ್ಯಾನಕ್ಕೆ ಬಂದ ಮೇಲೆ ನನ್ನಲ್ಲಿ ಅಗದಿ 1/4ನೇ ಭಾಗದಷ್ಟು ಚೇಂಜಸ್ ಆಗಿದೆ ಮೇಡಮ್. ಇನ್ನು ಧ್ಯಾನ ಆಯ್ತು ಅಂತ ಹೇಳಿ ನನ್ನ ಕೈಯಲ್ಲಿ ಭರ್ಪೂರು ಟೈಮ್ ಇದೆ. ಈಗ ಸಂಸಾರ ವ್ಯಾಪವಿಲ್ಲ, ಏನಿಲ್ಲ. ದೇವರ ಕೃಪೆಯಿಂದ ಮಕ್ಕಳು ಸೊಸೆಂದರು ಎಲ್ಲರೂ ತಮ್ಮಷ್ಟೇ ತಾವೆಲ್ಲರೂ ಚೆನ್ನಾಗಿದ್ದಾರೆ. ಇವಾಗ ನಾನು ನನ್ನನ್ನು ಪೂರ್ಣ ಬದಲಾಯಿಸಿ ಧ್ಯಾನದಲ್ಲಿ ಒಳಗಾಡಿಸಬೇಕೆಂದು ಪ್ರಯತ್ನ ಮಾಡುತ್ತಿದ್ದೇನೆ ಮೇಡಮ್. ನೀವು ಹೇಳಿದಷ್ಟು ನೀವು ಏನೇನು ಮಾತಾಡಿದ್ರಲ್ವಾ, ಅದು ನನ್ನಲ್ಲಿ 100% ಹಾಗೇ ಇತ್ತು ಮೇಡಮ್. ಹಾಗೇ ಮಾಡಿದ್ದೆ. ಇವಾಗ 4ನೇ ಭಾಗ ಬದಲಾಗಿದ್ದೇನೆ ಮೇಡಮ್. ಇವಾಗ ಇವು ಎಲ್ಲ ಎಪಿಸೋಡನ್ನು ನಾನು ಅಳವಡಿಸಿ ಆ ಪುಸ್ತಕವನ್ನು ತರಿಸಿ
ನನ್ನನ್ನು ನಾನು ಬದಲಾಯಿಸುತ್ತೇನೆ ಮೇಡಮ್. ತುಂಬಾ ಥ್ಯಾಂಕ್ಸ್ ಮೇಡಮ್, ತುಂಬಾ ಥ್ಯಾಂಕ್ಸ್. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಸುಜಾತಮ್ಮ. ಮತ್ತೆ ಯಾರಾದ್ರೂ ಏನಾದ್ರು ಪ್ರಶ್ನೆ ಕೇಳೋದಿದ್ಯಾ, ಅನುಭವ ಶೇರ್ ಮಾಡಿದ್ರೆ ಇನ್ನೊಬ್ಬರಿಗೆ ಅವಕಾಶ ಇರುತ್ತೆ. ಸಮಯ ಆಗ್ತಾ ಇದೆ. ಸರ್ ಯಾರ್ದು ಇಲ್ಲ ಅನ್ಸುತ್ತೆ ಸರ್. ರೈಟ್. ಮೇಡಮ್, ಇವತ್ತಿನ ಆಧ್ಯಾತ್ಮಿಕ ಜ್ಞಾನ ಸ್ವಾಧ್ಯಾಯದಲ್ಲಿ ನೀವು ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದೀರಾ. ಇವತ್ತಿನ ಟಾಪಿಕ್ ತುಂಬಾ ಚೆನ್ನಾಗಿತ್ತು. ನಿಮ್ಮ ಒಂದು ಕಂಠಕ್ಕೆ ನಾವು ಅಂದ್ರೆ ಮಾತು ಹೋಗ್ಬೇಕು ಮೇಡಮ್, ಅಷ್ಟು ಅದ್ಭುತವಾಗಿದೆ. ನೀವು ಕನ್ನಡಗಳು ಅಷ್ಟು ಸ್ಪಷ್ಟವಾಗಿ ಮಾತಾಡ್ತಾ ಇದ್ದೀರಾ. ಅಂದ್ರೆ ನಾವು ಒಂದ್ ಸ್ವಲ್ಪ ಆ ಕಡೆ ಈ ಕಡೆ ಎಲ್ಲೂ ಶೇಕು ಆಗ್ಬಾರ್ದು, ಒಂದೇ ಕಡೆ ಕುತ್ಕೊಂಡು ಕೇಳ್ಬೇಕು. ಅಷ್ಟು ಅದ್ಭುತವಾಗಿ ನಿಮ್ಮ ಕಂಠ ಒಂದು ಚೆನ್ನಾಗಿದೆ. ಅಷ್ಟೇ ಚೆನ್ನಾಗಿ ಹೇಳ್ತೀರಾ, ಅದನ್ನ ಸ್ಪಷ್ಟವಾಗಿ. ನಮಗೆ ಬೇಡ ಅಂದ್ರದು ಅದು ನಮ್ಮ ಅಂದ್ರೆ ಮನ್ಸಿಗೆ ಹೋಗ್ತಾ ಇರುತ್ತೆ ವಿಷಯಗಳು. ಅಷ್ಟು ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದೀರಾ. ಭಿನ್ನವಾಗಿ ಆಲೋಚಿಸಿ ಅನ್ನೋ ವಿಷಯಗಳು ಅಷ್ಟು ಅದ್ಭುತವಾಗಿತ್ತು ಮೇಡಮ್. ಅಂದ್ರೆ ಯಾವುದೇ ಆದ್ರೂ ಕೂಡ ನಾವು ಕ್ಷಮಾಪಣೆ ಒಂದು ನಮ್ಗೆ ಒಳ್ಳೆಯ ಮಾರ್ಗ ಅನ್ನೋದನ್ನ ತಿಳಿಸ್ಕೊಟ್ಟಿದ್ದೀರಾ. ನಾವು ಕ್ಷಮಿಸ್ತಾ ಹೋದ ಹಾಗೆ ನಮ್ಗೆ ಅರಿವು ಬರ್ತಾ ಇರುತ್ತೆ, ಮತ್ತೆ ಜ್ಞಾನನೂ ಜಾಸ್ತಿ ಆಗ್ತಾ ಇರುತ್ತೆ. ಆಗ ನಾವು ಏನು ಅನ್ನೋದನ್ನ ತುಂಬಾ ಚೆನ್ನಾಗಿ ಅರ್ಥಕೊಳ್ಬಹುದು ಮೇಡಮ್. ಅಷ್ಟು ಅದ್ಭುತವಾಗಿ ಅದಕ್ಕೆ ನಾವು ನೋಡಿ, ಯಾರನ್ನಾರು ಒಬ್ಬರನ್ನ ಕ್ಷಮಿಸ್ಬಿಟ್ರೆ ನಾವ್ ಎಷ್ಟು ಆನಂದವಾಗಿರ್ತೀವಿ. ಆ ವಿಷಯಗಳು ನೀವು ತುಂಬಾ ಚೆನ್ನಾಗಿ ಹೇಳಿದೀರಾ ಮೇಡಮ್. ನೀವು ನಾಳೆನೂ ಬರ್ತಾ ಇದ್ದೀರಾ, ಮತ್ತೆ ನಾಳೆನೂ ನಮ್ಗೆ ಒಳ್ಳೆ ಅಂದ್ರೆ ಅದ್ಭುತವಾಗಿ ತಿಳಿಸ್ಕೊಡ್ತೀರಾ. ಇವತ್ತಿನ ಟಾಪಿಕ್ ತುಂಬಾ ಚೆನ್ನಾಗಿತ್ತು. ಅಂದ್ರೆ ನಾವು ಹೇಗೆ ಯೋಚಿಸ್ತೀವೋ ಹಾಗೆ ನಮ್ ಜೀವನ ನಡೀತಾ ಇರುತ್ತೆ. ನಮ್ಮ ಯೋಚನೆಗಳೇ ನಮಗೆ ದುಃಖಕ್ಕೆ ಕಾರಣವಾಗಿರುತ್ತೆ ಅನ್ನೋದು ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದೀರಾ ಮೇಡಮ್. ನಾವು ಯೋಚಿಸುವ ದಾರಿಯನ್ನು ಚೇಂಜ್ ಮಾಡ್ಕೋಬೇಕು. ಅಂದ್ರೆ ಅದಕ್ಕಾಗಿ ನೋಡಿ, ಭಿನ್ನವಾಗಿ ಆಲೋಚಿಸಿ ಅನ್ನೋ ಬುಕ್ ಮೂಲಕ ನೀವು ನಮ್ಗೆ ಹೇಳಿದೀರಾ. ನಾವು ಯೋಚನೆಗಳೇ ನಮ್ಮನ್ನ ಎಲ್ಲೋ ಅಂದ್ರೆ ಒಂದು ಆರೋಗ್ಯ ಹಾಳು ಮಾಡ್ಲಿಕ್ಕೂ ಅದೇ ಕಾರಣವಾಗುತ್ತೆ. ಅದಕ್ಕೆ ನಾವು ಯೋಚನೆ ಮಾಡುವ ದೃಷ್ಟಿಕೋನವನ್ನು ಮೊದಲು ಮಾಡ್ಕೊಂಡ್ರೆ ಇನ್ನು ಮುಂದೆ ನಾವು ಅದ್ಭುತವಾಗಿ ಜೀವನ ನಡೆಸ್ಬೋದು. ಎಲ್ಲದಲ್ಲೂ ನಾವು ಆನಂದವನ್ನು ಕಾಣ್ತಾ ಹೋಗ್ಬೋದನ್ನ ತುಂಬಾ ಅದ್ಭುತವಾಗಿ ತಿಳಿಸಿಕೊಟ್ಟು ನಿಮಗೆ ತುಂಬಾ ಹೃದಯದ ಧನ್ಯವಾದಗಳು ಮೇಡಮ್. ತುಂಬಾ ಅದ್ಭುತವಾಗಿ ತಿಳಿಸ್ಕೊಟ್ಟಿದ್ದೀವಿ. ಥ್ಯಾಂಕ್ ಯು ಮಧುರಾ ಮೇಡಮ್. ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ರೈಟ್ ಸರ್, ಮುಂದಿನ ವಿಷಯಕ್ಕೆ ಹೋಗೋಣ. ಸರ್, ನಾನು ಲೆಫ್ಟ್ ಆಗ್ಬೋದಾ ಸರ್? ರಂಗನಾಥ್ ಸರ್. ಓಕೆ ಮೇಡಮ್, ಓಕೆ, ನೈಸ್. ಯಾಕೆಂದ್ರೆ ಇನ್ನ ನಾನು ಶಾಲೆಗೆ ಹೋಗೋದಕ್ಕೆ ಸಿದ್ಧತೆ ಮಾಡ್ಕೋಬೇಕು. ಖಂಡಿತ ಮೇಡಮ್, ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಮಾಸ್ಟರ್ಸ್, ಥ್ಯಾಂಕ್ ಯು ವೆರಿ ಮಚ್. ಮತ್ತೆ ನಾಳೆ ಭೇಟಿ ಆಗ್ತೀನಿ. ಇನ್ನೊಮ್ಮೆ ನಿಮಗೆ ಧನ್ಯವಾದಗಳು ಮೇಡಮ್. ಥ್ಯಾಂಕ್ ಯು ಸರ್. ಮುಂದಿನ ಭಾಗವಾಗಿ ಸಮಗ್ರ ಜೀವನ ಶೈಲಿ ಮತ್ತು ಮನೆಮದ್ದುವಾಗಿ ಮುಂದುವರಿಸೋಣ ಸರ್. ರೈಟ್. ಸ್ನೇಹಿತರೆ, ಮಿತ್ರರೇ, ಇವತ್ತಿನ ಅದ್ಭುತವಾದ ಜ್ಞಾನ ಹಂಚಿಕೆ ಆಯಿತು. ಭಿನ್ನವಾಗಿ ಯೋಚಿಸು, ಇದರಲ್ಲಿ ಮೊದಲನೇ ಭಾಗ ಇವತ್ತು ಮುಕ್ತಾಯ ಮಾಡ್ಕೊಂಡಿದ್ವಿ. ಈ ಅದ್ಭುತವಾದ ಜ್ಞಾನ ಪ್ರತಿಯೊಂದು ದಿವಸ ನಡೀತದೆ. ಇನ್ನು 10 ಭಾಗಗಳಂದ್ರೆ ಈ ತಿಂಗಳಲ್ಲಿ 10 ಭಾಗಗಳು. ಮೊದಲನೇ ಭಾಗ ಆಯಿತು, ಇನ್ನು 9 ಭಾಗಗಳು ನಾಳೆಯಿಂದ ತಿಳ್ಕೊಂತ ಹೋಗ್ತೀವಿ. ಇದು ಅದ್ಭುತವಾದ ಜ್ಞಾನ. ಇದು ಮತ್ತೆ ಆ ಜ್ಞಾನವನ್ನು ಈ ವಿಡಿಯೋವನ್ನು ವೀಕ್ಷಿಸಿ ಮತ್ತೆ ಬೇರೆಯವರಿಗೆಲ್ಲ ಕಲಿಸಿ ಈ ವಿಡಿಯೋವನ್ನು. ಅವರು ಜೀವನದಲ್ಲಿ ಎಲ್ಲರೂ ಅಳವಡಿಸ್ಕೊಂಡಿದ್ರೆ ಅದ್ಭುತವಾದ ಪರಿವರ್ತನೆ ಆಗುತ್ತೆ ಅಂತ ಹೇಳ್ತಾ ಇದ್ವಿ.